ನಮಸ್ಕಾರ ಎಲ್ಲರಿಗೂ ಐಪಿ ಸ್ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗುರು ಕಿರಣ್ ಸಿಯು. ಇವತ್ತಿನ ಒಂದು ವಿಡಿಯೋ ಸೆಷನ್ ನಿಮಗೆ ಸೋಲಾರ್ ಫೆನ್ಸಿಂಗ್ನ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕಿದ್ದೇವೆ. ಈ ಒಂದು ಮಾಹಿತಿನ ನಮ್ಮ ಕಂಪನಿಯ ಪ್ರಮೋಟರ್ ಆದ ಹಾಗೂ ಒಂದು 15 ವರ್ಷ ಎಕ್ಸ್ಪೀರಿಯನ್ಸ್ ಇರುವ ನಮ್ಮ ಕಂಪನಿಯ ಪ್ರಮೋಟರ್ ಜಯರಾಮ್ ಭಟ್ ಸರ್ ಇವರು ನಿಮಗೆ ಈ ಒಂದು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಅವರನ್ನು ಇನ್ವೈಟ್ ಮಾಡ್ತಾ ಇದ್ದೇನೆ. ವೆಲ್ಕಮ್ ಸರ್. ವೆಲ್ಕಮ್. ಮೊದಲನೇದಾಗಿ ಸೋಲಾರ್ ಫೆನ್ಸಿಂಗ್ ಅಂದ್ರೆ ಏನ್ ಸರ್? ಸೋಲಾರ್ ಫೆನ್ಸಿಂಗ್ ಅಂದ್ರೆ ಸೌರಶಕ್ತಿ ಬೇಲಿ ಅಂತ ಹೇಳ್ತಾರೆ. ಇದಕ್ಕೆ ಅಂದ್ರೆ ಸಾಮಾನ್ಯ ಕೃಷಿಕರು ಮಾಡಿಕೊಳ್ಳುವಂಥದ್ದು. ಅಂದ್ರೆ ಹೆಚ್ಚಾಗಿ ಕಾಡು ಅಥವಾ ಸಾಕು ಪ್ರಾಣಿಗಳ ಹಾವಳಿಯಿಂದ ತಮ್ಮ ಬೆಳೆಗಳನ್ನ ರಕ್ಷಿಸಿಕೊಳ್ಳಿಕ್ಕೆ ಪ್ರೊಟೆಕ್ಷನ್ ಮಾಡ್ಕೊಳ್ಳಿಕ್ಕೆ ತಮ್ಮ ಬೆಳೆಗಳು ಜೋಳ ಇರ್ಬೋದು, ಭತ್ತ ಇರ್ಬೋದು, ರಾಗಿ ಇರ್ಬೋದು ಅಥವಾ ಅಡಕೆ, ತೆಂಗು ಇತರ ಒಂದು ಕೃಷಿಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಮಾಡುವಂತ ವಿಧಾನ, ಒಂದು ಪ್ರೊಟೆಕ್ಷನ್ ವಿಧಾನ. ಅದಕ್ಕೆ ರಕ್ಷಣೆಗಾಗಿ ಮಾಡ್ಕೊಳ್ಳುವಂಥದ್ದು. ಯಾವುದೇ ಹ್ಯೂಮನ್ ಡೇಂಜರ್ ಇರುವುದಿಲ್ಲ, ಸೇಫ್ಟಿಯಾಗಿ ಮಾಡ್ಕೊಳ್ಳುವಂಥ ಸೋಲಾರ್ ಮುಖೇನ ಮಾಡ್ಕೊಳ್ಳುವಂಥದ್ದು. ಈ ಹಿಂದೆ ಅದು ಎಲೆಕ್ಟ್ರಿಕಲ್ ಇದ್ದಿತ್ತು. ಹಿಂದೆ ವಿದ್ಯುತ್ ಅಲ್ಲಿ ಮಾಡ್ಕೊಳ್ಳುವಂಥ ಸಿಸ್ಟಮ್ ಇದೆ. ಸಾಮಾನ್ಯ ಒಂದು 10-15 ವರ್ಷ ಹಿಂದೆ ನಾವೇ ಅದನ್ನ ಇನ್ವೆಂಟ್ ಮಾಡಿ ರೀಸೆಂಟ್ ಆಗಿ ರಿಸರ್ಚ್ ಮಾಡಿ ಸೋಲಾರಿಗೆ ತಂದಿದ್ದೇವೆ. ನಮ್ಮ ಒಂದು ಅಡಿಕೆ ತೋಟಕ್ಕೆ ನಾವು ಮೊದಲು ಮಾಡ್ಕೊಂಡಿರೋದು 2013ನೇ ಇಸ್ವಿಯಲ್ಲಿ. ಅಲ್ಲಿಂದ ನಾವು ಫುಲ್ ಆಗಿ ಮಾಡ್ಕೊಂಡೆ ಬಂದು 15 ವರ್ಷ ನಾವು ಅದನ್ನ ಸಕ್ಸಸ್ ಮಾಡ್ತಾ ಇದ್ದೇವೆ. ಸೋಲಾರಿಗೆ ನಾವೇ ಟೆಸ್ಟ್ ಮಾಡಿದ್ದೇವೆ. ಸೋಲಾರ್ ಅಲ್ಲಿ ತುಂಬಾ ವೆರೈಟಿಯಲ್ಲಿ ಸೋಲಾರ್ ಅನ್ನೋದು ಏನು ಹಜಾರ್ಡ್ ಫ್ರೀ ಆಗಿ ಅಂದ್ರೆ ಎಲೆಕ್ಟ್ರಿಕ್ ಶಾಕ್ ಇಂದ ಫ್ರೀ ಆಗಿ ಮಾಡುವಂತ ಒಂದು ಕಾಡು ಪ್ರಾಣಿಗಳನ್ನ ರಕ್ಷಿಸಿಕೊಳ್ಳಿಕ್ಕೆ ಮಾಡಿಕೊಡುವಂತ ವಿಧಾನವೇ ಸೋಲಾರ್ ಶಕ್ತಿ ಬೇಲಿ, ಸೌರ ಬೇಲಿ ಅಂತ ಹೇಳ್ತಾರೆ. ಹಾಗೆ ಇದರ ಕಾಂಟ್ರಾಕ್ಟ್ ಪ್ರೈಸ್ ಅನ್ನ ನೀವು ಹೇಗೆ ಮೆಜರ್ ಮಾಡ್ತೀರಾ ಸರ್? ಕಾಂಟ್ರಾಕ್ಟ್ ಪ್ರೈಸ್ ಮೆಜರ್ ಹೇಗಂತ ಹೇಳಿದ್ರೆ, ಇದು ಸಾಮಾನ್ಯ ಎಲ್ಲ ಆಲ್ ಓವರ್ ಕರ್ನಾಟಕ ನಮ್ಗೆ ಕಾಲ್ ಬರ್ತಾ ಇರುತ್ತೆ. ಮಡಿಕೇರಿಯಿಂದ, ಈಗ ಕೇರಳ ಬಾರ್ಡರ್ ಕುಂಬಳೆ, ಕಾಸರಗೋಡಿಂದ, ಹಾಗೇನೆ ಅಲ್ಲಿ ಗುಂಟಕಲ್ ಆಂಧ್ರ ಪ್ರದೇಶದಿಂದ, ಹೊಸೂರು ತಮಿಳುನಾಡು, ತುಮಕೂರು, ಹುಳಿಯಾರು, ತಿಪಟೂರು, ಕೊರಟಗೆರೆ, ವಡ್ಡಗೆರೆ, ಇಲ್ಲಿ ಶಿವಮೊಗ್ಗದಲ್ಲಿ ಉಂಬಳೆಬೈಲ್ ಇರ್ಬೋದು, ಸಾಗರ ಕೊಪ್ಪ ಆ ಕಡೆ ಇರ್ಬೋದು, ಇಲ್ಲಿ ಈ ಸುಳ್ಯ ಕಡೆ, ನೆಟ್ಟಣ ಎಲ್ಲ ಕಡೆ ಕಾಲ್ ಮಾಡುವಾಗ ಈ ಒಂದು ವಿಡಿಯೋ ಮಾಡಿದ ಉದ್ದೇಶವೇ ಸಾಮಾನ್ಯ ಜನರಲ್ಲಿ ಏನು ಡೌಟ್ಸ್ಗಳಿರುತ್ತೆ, ಜನಸಾಮಾನ್ಯರು ಏನು ಗೊಂದಲ ಇರುತ್ತೆ, ಆ ಗೊಂದಲವನ್ನು ನಿವಾರಿಸುವುದು ಪ್ರಧಾನವಾಗಿದೆ. ಮಾಹಿತಿ ನೀಡುವುದು ಅದು ಒಂದು ಪ್ರಧಾನ. ಮಾಹಿತಿ ನೀಡುವ ಒಂದು ಅಂಶ ಮಾಹಿತಿ ನೀಡುವಂಥದ್ದು. ಇನ್ನೊಂದು ಅವರ ಗೊಂದಲವನ್ನು ನಿವಾರಿಸಲಿಕ್ಕೆ ಒಂದು ಮಾಡಿದ್ದೇವೆ. ಗ್ರೀನ್ ಬಿಲ್ಡ್ ಆ್ಯಂಡ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಸಾಮಾನ್ಯ 3 ವರ್ಷ ಹಿಂದೆ ಒಂದು ಸಂಪೂರ್ಣ ಮಾಹಿತಿ ವಿಡಿಯೋ ಮಾಡಿದ್ದೇವೆ. ಅದರ ಅಪ್ಡೇಷನ್ ವರ್ಷನ್ ಇದಾಗಿದೆ. ಈಗ ಐಪಿ ಸ್ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಸಿಇಒ ಗುರುಕಿರಣ್ ಅವರು ಈ ಒಂದು ಮಾಹಿತಿ ಮಾಡ್ಕೊಳ್ಳೋದಂತ ವಿನಂತಿಸಿಕೊಂಡ್ರು ತುಂಬಾ ಹಿಂದೆನೆ. ಹಾಗಾಗಿ ಮಾಡ್ತಿರೋ ಮಾಹಿತಿ ನೀಡುವ ಉದ್ದೇಶ ಮತ್ತೆ ಅದನ್ನ ಒಂದು ಏನು ನಿಮ್ಗೆ ಅದರ ಒಂದು ಅಪ್ಡೇಷನ್ ತಿಳಿಸುವಂತದ್ದಾಗಿದೆ. ಮೆಜರ್ಮೆಂಟ್ ಕಾಸ್ಟ್ ಅಂದ್ರೆ ಏನಂತ ಹೇಳಿದ್ರೆ, ಎಷ್ಟು ಲ್ಯಾಂಡ್ ಇದೆ, ಎಷ್ಟು ಎಕರೆ ಜಮೀನಿದೆ, ಯಾವ ಪ್ರಾಣಿಗಳು ಬರುತ್ತೆ, ಪ್ರಾಣಿಗಳ ಮೇಲೆ ಡಿಪೆಂಡ್. ಪ್ರಾಣಿ ಅಂದ್ರೆ ಅನಿಮಲ್ಸ್, ಹಂದಿ ಬರುತ್ತಾ, ಆನೆ ಬರುತ್ತಾ, ಅಥವಾ ಜಿಂಕೆ ಬರುತ್ತಾ, ಕರಡಿ ಬರುತ್ತಾ, ಈ ತರ ಮೊಲ ಬರುತ್ತೆ, ಈ ತರದಲ್ಲಿ ಕಾಡ್ಕೋಣ ಬರುತ್ತಾ, ಈ ತರದಲ್ಲಿ ಒಂದು ಮೆಜರ್ಮೆಂಟ್. ಮತ್ತೆ ಎಷ್ಟು ಲೈನ್ ಹಾಕ್ತೀರಾ, 3 ಲೈನ, 4 ಲೈನ, 5 ಲೈನ್, ಹೀಗೆ ಮೆಜರ್ ಆಗುತ್ತೆ. ಉದಾಹರಣೆಗೆ ಒಂದು 100 ಕಂಬಿನ ಎಸ್ಟಿಮೇಟ್ ಅಂದ್ರೆ ನೀವು ಆನೆಗೆ ಮಾಡ್ತೀರಿ ಅಂದ್ರೆ ಹೈ ಕಾಸ್ಟೇ ಮಾಡಬೇಕು. ಅಂದ್ರೆ ಮಿನಿಮಮ್ ಒಂದು 60 AH ಬ್ಯಾಟ್ರಿ, 100 ವ್ಯಾಟ್ ಪ್ಯಾನಲ್ ಹಾಕಿ, ಅಥವಾ 100 AH ಬ್ಯಾಟ್ರಿ 165 ಪ್ಯಾನಲ್ ಹಾಕಿ. ಅದು ಮತ್ತೆ ಮಳೆ ಬರೋ ಪ್ರದೇಶ, ಮಲೆನಾಡು ಪ್ರದೇಶಗಳಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇರಬೇಕು. ಅವ್ರಿಗೆ 100 ಪೋಲ್ ಎಸ್ಟಿಮೇಟ್ ಆದ್ರೂ ಅವರಿಗೊಂದು ಖಾಲಿ ಪವರಿಗೆ 35,000 ಪ್ಲಸ್ ಎಲ್ಲ ಸೇರಿ 80,000 ಖರ್ಚಾಗುತ್ತೆ. ಅದೇ ಕೋಸ್ಟಲ್ ಕರ್ನಾಟಕ ಅಥವಾ ಬಯಲ್ಸೀಮೆ ಕಡೆ ಎಲ್ಲ ಆದ್ರೆ ಅವ್ರಿಗೆ 100 ಪೋಲಿಗೆ ಒಂದು 10 ಫೀಟ್ ಡಿಸ್ಟೆನ್ಸ್ಗೆ 5 ಲೈನ್ ಮಾಡೋದಾದ್ರೆ ಅವರಿಗೊಂದು 40-50,000 ಒಳಗಡೆ ಆರಾಮ ಆಗುತ್ತೆ. ಯಾಕಂದ್ರೆ ಅಲ್ಲಿ ಯಾವ ಪ್ರಾಣಿ ಬರುತ್ತೆ ಅಂತ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಪ್ರಾಣಿಗಳಾದರ ಮೇಲೆ ಆಮ್ಸ್ ಡಿಸೈಡ್ ಆಗುತ್ತೆ, ಪವರ್ ಡಿಸೈಡ್ ಆಗುತ್ತೆ, ಅದು ಒಂದು ಶಾಕ್ ಮೆಜರ್ ಡಿಸೈಡ್ ಆಗುತ್ತೆ, ಎಷ್ಟು ಲೈನ್ ಎಳಿತಾರೆ ಡಿಸೈಡ್ ಆಗುತ್ತೆ. ಇದು ಕಾಂಟ್ರಾಕ್ಚುಯಲ್ ಪ್ರೈಸ್ ತಗೊಳ್ಳು ಅಂತ ಹೇಳಿದ್ರೆ ಎಷ್ಟು ಎಲ್ಲ ನಾ ಹೇಳ್ತೇನೆ. ಎಲ್ಲ ನಮ್ಮ ಸ್ನೇಹಿತರು ಏನಂತ ಹೇಳ್ತೀನಿ ಅಂತ ಹೇಳಿದ್ರೆ, ರೈತ ಬಾಂಧವರು, ನೀವು ನಮ್ಮ ವಾಟ್ಸಪ್ ನಂಬರ್ ಲಿಂಕ್ ಅಲ್ಲಿ ಇರುತ್ತೆ. ನೀವು ನಿಮ್ಮ ಲ್ಯಾಂಡಿನಲ್ಲಿ ಎಷ್ಟು ಕಂಬ ನಡ್ತೀರಾ, 10 ಫೀಟ್ ಡಿಸ್ಟೆನ್ಸ್, 10 ಫೀಟ್ ಅಥವಾ 12 ಫೀಟ್, 15 ಫೀಟ್, ನಿಮ್ಮ ಇದ್ರ ಮೇಲೆ 10 ಫೀಟ್ ನಾರ್ಮಲ್, 10 ಫೀಟ್ ಅಂತರಕ್ಕೆ ಒಂದು ಕಂಬದಿಂದ ಇನ್ನೊಂದು ಕಂಬ 10 ಫೀಟ್ ಅಂತರಕ್ಕೆ ಎಷ್ಟು ಕಂಬವನ್ನು ನಡ್ತೀರಾ, ಯಾವ ಪ್ರಾಣಿಗಳು ಬರುತ್ತೆ, ಅನಿಮಲ್ಸ್ ಬರುತ್ತೆ, ಮತ್ತೆ ಎಷ್ಟು ಲೈನನ್ನು ಹಾಕ್ತೀರಾ ಅಂತ ನೀವು ನಮಗೆ ವಾಟ್ಸಪ್ ಅಲ್ಲಿ ಮಾಡಿದವಾಗ ನಾವು ನಿಮ್ಮ ಕೊಟೇಶನ್ನೇ ಕಳಿಸ್ಕೊಡ್ತೇವೆ. ಅದಕ್ಕೆ ಸರಿಯಾದ ಒಂದು ಕೊಟೇಶನ್ ಅನ್ನೇ ನಿಮ್ಮ ಬಜೆಟ್ ಫ್ರೆಂಡ್ಲಿ ಆದ, ನಿಮ್ಮ ವಿತ್ತ ನೀತಿಗೆ, ನಿಮ್ಮ ಅನುಕೂಲಕ್ಕೆ ಸರಿಯಾದ ಒಂದು ನಾವು ಬಜೆಟ್, ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನುಗುಣವಾದ ಒಂದು ನಿಮಗೆ ಪ್ರಾಜೆಕ್ಟ್ ಅನ್ನು ನಾವು ಕೊಟೇಶನ್ ಕಳಿಸಿಕೊಡ್ಲಿಕ್ಕೆ ಆಗುತ್ತೆ. ಇದೇ ಮೇಜರ್. ಎಷ್ಟು ಲ್ಯಾಂಡ್, ಯಾವ ಪ್ರಾಣಿ ಬರುತ್ತೆ, ಎಷ್ಟು ಲೈನ್ ಹಾಕ್ತೀರಾ ಅನ್ನೋದೇ 3 ಕಾನ್ಸೆಪ್ಟೇ ಸೋಲಾರ್ ಬೇಲಿಗೆ ಪ್ರಧಾನವಾಗಿರುತ್ತೆ. ಹಾಗೇನೆ ಸರ್, ತುಂಬಾ ಅನೇಕ ಕಡೆಗಳಿಂದ ನೀವು ಕಡೆಗಳಿಗೆ ಮಾಡಿದೆ ಅಂತ ಹೇಳಿದ್ರಿ. ಹಾಗೆ ನೀವು ಎಷ್ಟು ಫಿಟ್ಟಿಂಗ್ಸ್ ಅನ್ನ ಮಾಡಿರ್ಬೋದು ಸರ್ ಇಷ್ಟರೊಳಗೆ? ನಮ್ಮ ಗ್ರೀನ್ ಬಿಲ್ಡ್ ಚಾನಲ್ 412 ವಿಡಿಯೋಗಳಿದೆ. ಗ್ರೀನ್ ಬಿಲ್ಡ್ ಅಂಡ್ ಎನರ್ಜಿ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ 412 ವಿಡಿಯೋಗಳಿದೆ. ಕೆಲವು ಇನ್ನೂ ವಿಡಿಯೋ ಮಾಡಲಿಲ್ಲ.
ನೋಡಿ ವಿಡಿಯೋ ಆದದ್ದು ಒಂದು 100ಕ್ಕೆ ಒಂದು ಹೆಚ್ಚು ಕಮ್ಮಿ 40% ಅಂತ ಹೇಳ್ಬೋದು. ಇನ್ನೊಂದು 60% ವಿಡಿಯೋನೇ ಮಾಡಲಿಲ್ಲ. ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳೇ ವಿಡಿಯೋ ಮಾಡಲಿಲ್ಲ ಅಂದ್ರೆ ನಾವು ವರ್ಕಲ್ಲಿ ಮಾಡುವಂಥದ್ದು. ಅವಾಗ ಏನಾಗುತ್ತೆ, ಅಲ್ಲಿ ಟೈಮ್ ಇಲ್ದಿದ್ರೆ ಅಥವಾ ಸಮಯದ ಅಭಾವ ಇರುವಾಗ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗೆ ಬಂದಿರ್ತೇವೆ. ಏನು ಬೇಸಿಕ್ ಏನಿದೆ ಮೇಲೆ ಸ್ವಲ್ಪ ವಿಡಿಯೋಗಳಾಗಿದ್ದು, ತುಂಬಾನೇ ವಿಡಿಯೋ ಮತ್ತು ಬಾಕಿ ಇದೆ ಮಾಡಲಿಕ್ಕೆ. ಅವರ ಒಂದು ಅವರ ಒಂದು ಇಂಟರ್ವ್ಯೂ ವಿಡಿಯೋಗಳು ಸಹ ಮಾಡ್ಲಿಕ್ಕೆ ಬಾಕಿ ಇದೆ. 412 ಫಿಟ್ಟಿಂಗ್ಸ್ ಆಗಿದೆ ಟೋಟಲ್. ಈ ಒಂದು 10-15 ವರ್ಷದಲ್ಲಿ ಫಿಟ್ಟಿಂಗ್ಸ್ ಆಗಿದೆ. ಹಾಗೇನೆ ಇದಕ್ಕೆ ಯಾವ್ದಾದ್ರು ಪರ್ಮಿಷನ್ ತಗೊಳ್ಬೇಕಾ ಸರ್? ಸೋಲಾರ್ ಬೇಲಿಗೆ ಪರ್ಮಿಷನ್ ಯಾವುದೂ ಇಲ್ಲ ನಮ್ಮ ಲೆಕ್ಕದಲ್ಲಿ. ಯಾಕಂತ ಹೇಳಿದ್ರೆ ಇದು ಅರಣ್ಯ ಇಲಾಖೆಯಲ್ಲಿರುವಂತ ಒಂದು ಕಾನ್ಸೆಪ್ಟ್. ಎಲ್ಲರಿಗೂ ಗೊಂದಲ, ಪರ್ಮಿಷನ್ ತಗೊಳ್ಬೇಕು ಕೇಳ್ತಾರೆ. ಪರ್ಮಿಷನ್ ಅಂತ ಸೋಲಾರ್ ಬೇಲಿಗೆ, ಸೋಲಾರ್ ಫೆನ್ಸಿಂಗಿಗೆ ಅಂತ ಸಪರೇಟ್ ಪರ್ಮಿಷನ್ ಎಲ್ಲೂ ಇಲ್ಲ. ಯಾವ ಇಲಾಖೆಯೂ ಕೊಡ್ಲಿಕ್ಕೆ ಬರೋದಿಲ್ಲ ಅದನ್ನ. ಅದು ಅರಣ್ಯ ಇಲಾಖೆಯಲ್ಲಿದೆ. ಫಾರೆಸ್ಟ್ ಅಟ್ಯಾಚ್ಮೆಂಟ್ ಗಡಿಗೆ ಅದು ಕಾಡು ಪ್ರಾಣಿ ಬರುತ್ತಂತ ಏನೋ ಒಂದು ಲೆಟರ್ ಕೊಡ್ತಾರೆ ಅಷ್ಟೇ ಬಿಟ್ಟರೆ ಮತ್ತೆ ಯಾವುದೇ ಊರಲ್ಲಿ ಮಾಡುವಂತ ಇದಕ್ಕೆ, ಯಾವುದೇ ಕೃಷಿ ಭೂಮಿ ಮಾಡುವಂತ ಪರ್ಮಿಷನ್ ಅಂತ ಶಬ್ದವೇ ಇಲ್ಲ. ಇನ್ನು ಪರ್ಮಿಷನ್ ಅಂತ ಏನಂತ ಹೇಳಿದ್ರೆ, ನೀವು ನಿಮ್ಮ ಸ್ಥಳೀಯದಲ್ಲಿ ವಿರೋಧಗಳಿದ್ರೆ, ಪರ ವಿರೋಧಗಳಿದ್ರೆ, ಅಬ್ಜೆಕ್ಷನ್ಗಳಿದ್ರೆ, ನೀವು ನಿಮ್ಮ ಮುನ್ಸಿಪಾಲಿಟಿಯು ಅಥವಾ ಪಂಚಾಯತ್, ವಿಲೇಜ್ ಪಂಚಾಯತ್ ಇರುತ್ತಲ್ಲ, ಗ್ರಾಮ ಪಂಚಾಯತ್, ಅಲ್ಲಿ ಹೋಗಿ ನಾವು ಬೇಲಿ ಮಾಡ್ತೇವೆ ಅಂತ ಲೆಟರ್ ತಕೊಂಡ್ಬಂದ್ರೆ ಆಯ್ತು. ಒಂದು 45 ದಿನದ NOC ಹಾಕಿ, NOCನ ನೀವು ಇದು ಮಾಡಿ, ನಾವು ಬೇಲಿ ಮಾಡಲಿಕ್ಕೆ ಪರವಾನಗಿ ಇದೆ ಅಂತ ಅಲ್ಲಿ PDOನು ಅಥವಾ ಅಧ್ಯಕ್ಷರನ್ನು ಕೊಟ್ಟರೆ ಸಾಕು, ಸ್ಥಳೀಯ ಒಂದು ಇದಕ್ಕೆ. ಮತ್ತೆ ಯಾವುದೇ ರೀತಿಯ ಇಲ್ಲಿ ಏನು ಸೋಲಾರ್ ಆದ್ರಿಂದ ಇದಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ. ಇದು DC ಕರೆಂಟ್, AC ಕರೆಂಟ್, ಆಲ್ಟರ್ನೇಟಿವ್ ಕರೆಂಟ್ ಅಲ್ಲ, ಡೈರೆಕ್ಟ್ DC ಕರೆಂಟ್ ಇದು. ಇಲ್ಲಲ್ಲಿ ಬರುವಂಥದ್ದು KV ಕರೆಂಟ್ ಏನು ಬರ್ತಾ ಇಲ್ಲ, DC ಕರೆಂಟ್ ಬರುತ್ತೆ, ಸೋಲಾರ್ ಕರೆಂಟ್ ಬರ್ತದೆ, ನಿಮಗೆ ಪವರ್ ಬರುತ್ತೆ. ಮತ್ತೆ ಬಿಡ್ಸಲ್ಲಿ ಪಟ್ ಬಿಡ್ಸಲ್ಲಿ ಬರುತ್ತೆ, ಕಂಟಿನ್ಯೂಟಿ ಬರಲ್ಲ ಶಾಕ್. ಬಿಡ್ಸಲ್ಲಿ ಸೆಕೆಂಡಿಗೆ 3 ಬಾರಿ, ಸೆಕೆಂಡಿಗೆ 4 ಬಾರಿ, ಸೆಕೆಂಡ್ 2 ಬಾರಿ ಈ ಥರ ಬರೋದ್ರಿಂದ ಇಲ್ಲಿ ಯಾವುದೇ ರೀತಿ ಡೇಂಜರ್ ಇರೋದಿಲ್ಲ. ಹಾಗೆ ನಾವು ಈ ಥರ ಡೇಂಜರ್ ಬೋರ್ಡ್ಸ್ ಕೊಟ್ಟಿರ್ತೇವೆ. ಅಂದರೆ ಈಗ ಜಸ್ಟ್ ಒಂದು ಪ್ರಿಕಾಷನ್ಗೆ ಅವರಿಗೆ ತಿಳುವಳಿಕೆ ಬರಲಿಕ್ಕೆ ಒಂದು ಬೋರ್ಡ್ಗಳನ್ನ ಕೊಟ್ಟಿರ್ತೇವೆ. ಒಂದು ಕಾಂಟ್ರಾಕ್ಟ್ ಒಂದು 3-4 ಬೋರ್ಡ್ ಈ ಥರ 4 ಕಡೆಗಳು ಹಾಕ್ತಿರ್ತೇವೆ. ಅದೇ ಸಾಕಾಗುತ್ತೆ. ಅರ್ಥಿಂಗ್ ಮಾತ್ರ ಮಾಡ್ತೇವೆ, ಸೇಫ್ಟಿ ಅರ್ಥಿಂಗ್ ಮಾಡ್ತೇವೆ. ಅರ್ಥಿಂಗ್ ಮಾಡಿದ್ರೆ ನಾವು ಕನೆಕ್ಷನ್ ಕೊಡೋದೇ ಇಲ್ಲ. ಅರ್ಥಿಂಗ್ ಇದು ಯಾವುದೇ ರೀತಿಯ ಹಾನಿ ಆಗುವುದಿಲ್ಲ. ಪರ್ಮಿಷನ್ ಅಂತ ಏನೂ ಇಲ್ಲ. ಇದ್ರೆ ಅದೇ ನಿಮ್ಮ ಸ್ಥಳೀಯದಲ್ಲಿ ವಿರೋಧಗಳಿದ್ರೆ, ಪರ ವಿರೋಧಗಳಿದ್ರೆ, ಆಚೆಯವರು ವಿರೋಧಗಳಿದ್ರೆ, ನೀವು ಅದನ್ನ ಕೂತ್ಕೊಂಡು ನೀವು ಬಗೆಹರಿಸ್ಕೊಳ್ಬೇಕು. ಅಥವಾ ನೀವು ಕಾನೂನು ಹೋಗೋದಾದ್ರೆ ವಿಲೇಜ್ ಪಂಚಾಯತಲ್ಲೂ ಅಥವಾ ಪೊಲೀಸ್ ಸ್ಟೇಷನ್ ನೀವು ಒಂದು ಲೆಟರ್ ತಕೊಂಡ್ರೆ ಆಯ್ತು. ಅದಿಲ್ಲ ಅಂದ್ರೆ ಏನೂ ಇಲ್ಲ. ನಡೆಯೋ ದಾರಿಯಲ್ಲಿ ಫೆನ್ಸಿಂಗ್ ಎಷ್ಟೋ ಮಾಡಿದ್ದೇವೆ. ಸಬ್ಸಿಡಿ ವ್ಯವಸ್ಥೆಗಳಿದೆ ಸರ್? ಸಬ್ಸಿಡಿ ಅದೇ ಅರಣ್ಯ ಇಲಾಖೆ ಮೇಜರ್ ಆಗಿ ಇರುವುದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಅಲ್ಲಿ ಏನು ಸಬ್ಸಿಡಿ ಕೊಡ್ತಾರೆ ಅದಕ್ಕೆ ಕೊಡ್ಬೋದು. ಆ ವರ್ಷ ಫಂಡ್ ಬಂದದ್ದಿದ್ರೆ ನಾವು ಕೊಟೇಶನ್ ಕೊಡ್ತೇವೆ. ನೀವು ಅರಣ್ಯ ಇಲಾಖೆಯಲ್ಲಿ ನೀವು ಮೊದಲು ವಿಚಾರಿಸಿ ಅಲ್ಲಿ ನಿಮ್ಗೆ ಹಣ ಸಿಗುತ್ತೆ ಅಂತ 100% ಖಾತ್ರಿದ್ರೆ ನೀವು ಅಪ್ಲೈ ಮಾಡ್ಬೋದು. ಅರಣ್ಯ 2018ರಿಂದ ಒಂದು ಅಮೆಂಡ್ಮೆಂಟ್ ಆಗಿದೆ, ನೋಟಿಫಿಕೇಶನ್ ಬಂದಿದೆ, ಸುತ್ತೋಲೆ ಬಂದಿದೆ. ಅದ್ರ ಪ್ರಕಾರವಾಗಿ ಏನಂತಂದ್ರೆ ನಿಮಗೆ 1.25 ಕಿಲೋಮೀಟರ್, 1 ಕಿಲೋಮೀಟರ್ ಅಂತರ ಅಂತ ಹೇಳ್ತಾರೆ. ಅದಕ್ಕೆ 2,30,000 ಕೊಟ್ಟೆ ಲಾಸ್ಟ್ ಕೊಟೇಶನ್, ಹೈ ಕೊಟೇಶನ್, ಇದು ಇನ್ಕ್ಲೂಡಿಂಗ್ GST. ಅದಕ್ಕೆ 1,15,000 ಸಬ್ಸಿಡಿ ಸಿಗುತ್ತೆ ಅಂತ ಇದೆ. ಅದು ಒಂದೊಂದು ಕಡೆ ಒಂದೊಂದು ಥರ ಇದೆ. ರಾಮನಗರ ಜಿಲ್ಲೆ ಆಗ್ತದೆ, ಆನೇಕಲ್ ತಮಿಳ್ನಾಡು ಬೋರ್ಡ್ ಅದು ಎಕರೆಗೆ 25,000 ಅಂತ ಇದೆ ಅಂತೆ. ಗುಂಟಕಲ್ಲಿ ಕಡೆ ಹೋದ್ರೆ ಕಿಲೋಮೀಟರ್ ಲೆಕ್ಕ ಇದೆ. ಮಡಿಕೇರಿ ಕಡೆ ಎಲ್ಲ ಹೋದ್ರೆ ಗುಂಟಕಲ್ಲ ಆಂಧ್ರ ಆ ಕಡೆ ಫುಲ್ ಕಿಲೋಮೀಟರ್, 1 ಕಿಲೋಮೀಟರ್ ಫುಲ್ ಆಗ್ಬೇಕು ಅಂತ ಇರುತ್ತೆ. ಅದಕ್ಕೆ ಜಾಸ್ತಿ ಎಷ್ಟೇ ಆಗ್ಬೋದು, 1 ಕಿಲೋಮೀಟರ್ ಫುಲ್ಲೇ ಆಗ್ಬೇಕಂತ. ಅದಕ್ಕೆ ಜಾಸ್ತಿ ಎಷ್ಟೇ ಇರ್ಬೋದು, 2 ಕಿಲೋಮೀಟರ್ ಎಷ್ಟೇ ಇರ್ಬೋದು ಯಾಕೆ. ಅದೇ ಮಡಿಕೇರಿ ಕಡೆ ಬಂದ್ರೆ 100 ಮೀಟ್ರಿಗೆ ಕೊಡ್ತಾರೆ, 200 ಮೀಟ್ರಿಗೆ ಕೊಡ್ತಾರೆ. 1 ಕಿಲೋಮೀಟರ್ ಲಾಸ್ಟ್, ಅದಕ್ಕೆ ಏನಿಲ್ಲ. ಎಷ್ಟೇ ಇದ್ರು, ಎಷ್ಟೇ ಲ್ಯಾಂಡ್ ಇದ್ರು 1 ಕಿಲೋಮೀಟರ್ ಲಾಸ್ಟ್. 1 ಕಿಲೋಮೀಟರ್ ಸಾಮಾನ್ಯ ನಿಮ್ಗೆ ಒಂದು 12ರಿಂದ 13 ಎಕರೆ ಜಮೀನು ಆಗುತ್ತೆ ಆ ಎಕರೆಯಲ್ಲಿ ಹೇಳೋದಾದ್ರೆ. ಈ ಥರ ಒಂದೊಂದು ಕಡೆ ಒಂದೊಂದು ಥರ ಸಿಸ್ಟಮ್ಗಳಿದೆ. ಆ ಸಿಸ್ಟಮ್ಗೆ ಸರಿಯಾಗಿ ನಾವು ನಿಮಗೆ ಕೊಟೇಶನ್ ಕೊಡ್ತೇವೆ. ಸಬ್ಸಿಡಿ ಇಲ್ಲರೂ ಸಹ ನೀವು ಪ್ರೈವೇಟ್ ಆಗಿ ಮಾಡ್ಕೊಳ್ಬೋದು, ಅದೇನು ವಿಷಯ ಅಲ್ಲ. ಸೋಲಾರ್ ಫೆನ್ಸಿಂಗ್ಗೆ ಒಂದು ಕಂಬ ಯಾವ್ದು ಹಾಕಿದ್ರೆ ಬೆಟರ್ ಅಂತ ನೀವು ಹೇಳಿ ಸರ್? ಅದು ನಮ್ಮ ಲೆಕ್ಕ ಸ್ಟೋನ್ ಪೋಲೆ. ಈಗ ನೀವು ಕಲ್ಲಿನ ಕಂಬವೇ ಒಳ್ಳೇದಂತ ಹೇಳಿದ್ರೆ, ಯಾಕಂದ್ರೆ ಶಾಶ್ವತ ಅಂತ. ಪರ್ಮನೆಂಟ್ ಅಂದ್ರೆ ಸ್ಟೋನ್ ಪೋಲ್, ಕಲ್ಲಿನ ಕಂಬ. ಅದು ಹೈಟ್ ಬಿಡಿ, ನಿಮ್ಮ ಪ್ರಾಣಿಗಳ ಬಿಟ್ಟಂತ ಹೈಟ್. ದನ ಕರು ಎಲ್ಲ ಬರುತ್ತೆ, ಸಣ್ಣ ಪುಟ್ಟ ಹೊಂದಿಗೆ ಬರುತ್ತೆ, ಒಂದು 3 ಫೀಟ್ ಆದರೂ ಸಾಕು ಹೈಟ್. ನೆಲದಿಂದ ಮೇಲ್ಗಡೆ 3 ಫೀಟ್ ಆದ್ರೆ ಸಾಕು. ಟೋಟಲ್ 5 ಫೀಟ್ ಇದ್ರೆ ಸಾಕು. ಮತ್ತೆ ಆನೆ ಎಲ್ಲ ಬರುತ್ತೆ, ಹಂಗೆ ನಿಮ್ಗೆ ಎಷ್ಟೆಷ್ಟು ನಿಮ್ಮ ಅನುಕೂಲ, ನಿಮ್ಮ ಬಜೆಟ್ ಸರಿಯಾಗಿ ಮಾಡ್ಕೊಳ್ಬೋದು ಲೈನ್ಗಳನ್ನು. ಇದು ಕೃಷಿ ಆಧಾರಿತ ಆದ್ರಿಂದ ತುಂಬ ಆಲ್ಟ್ರೇಷನ್ಗಳಾಗುತ್ತೆ. ಕಲ್ಲು ಕಂಬವೂ ಒಳ್ಳೆಯದು, ಸಿಮೆಂಟ್ ಕಂಬವೂ ಮಾಡ್ತಾರೆ ಇಲ್ಲ ಅಂತಲ್ಲ. ಬಟ್ ಈಗ ಮೊದಲಿನಷ್ಟು ಸಿಮೆಂಟ್ ಕಂಬ ಕ್ವಾಲಿಟಿ ಬರಲ್ಲ, ಅದು ಟೆಂಪರ್ ಕಮ್ಮಿ ಇರೋದ್ರಿಂದ ಹೊರಗಡೆ ಸಣ್ಣ ತಂತಿ ಹಾಕಿರ್ತಾರೆ ಅವರು. ಹಾಗಾಗಿ ಸಿಮೆಂಟ್ ಪೋಲ್ಗಳನ್ನ ನಿಮಗೆ ಲೋ ಕಾಸ್ಟಲ್ಲಿ ನೀವು ಕೇಳೋದಾದರೆ, ನಾವು GA ಕಂಬನೂ ಮಾಡಿದ್ದೇವೆ, ಸ್ಕ್ವೇರ್ ಪೈಪನ್ನು ಮಾಡಿದ್ದೇವೆ, ಹೋಲೆಲ್ಲ ತುಂಬನೇ ಮಾಡಿದ್ದೇವೆ. ಮಳವಳ್ಳಿ, ಲಾವಣಿ ಆ ಕಡೆ ಎಲ್ಲ ಮಾಡಿದ್ದೇವೆ. ಸೊ ಈಗ ಅಂದರೆ ಈಗ ಒಂದು 2 ವರ್ಷ ಈಚೆ ನಾವು ಮಾಡೋದ್ರಿಂದ ಲೋ ಕಾಸ್ಟಲ್ಲಿ ಎಲ್ಲ ಆ್ಯಂಗ್ಲರ್ ಒಳ್ಳೆಯದು. ನಿಮಗೆ ಕಂಬ ಶೋ ಮಾಡ್ತಾನೆ ಬೇಕಾದರೆ ನೋಡಿ, ಎಲ್ಲ ಆ್ಯಂಗ್ಲರ್ ಬರುತ್ತೆ ನೋಡ್ಬೋದು. ಇದು L ಶೇಪ್ ಆ್ಯಂಗ್ಲರ್ ನೋಡ್ಬೋದು. ಇದು 3 mm ಥಿಕ್ನೆಸ್ ಇದೆ, 3 mm ಥಿಕ್ನೆಸ್. ಇದು ಗ್ರೂವಿಂಗ್ ಮಾಡಿದೆ ನೋಡ್ಬೋದು, ನಿಮಗೆ ಗ್ರೂವಿಂಗ್ ಕಾಣಿಸ್ಬೋದು. ಇದು 5 ಲೈನಿಂಗ್ ಮಾಡಿದ್ದು. ಇದು ಒಂದು ಲೆಂತಲ್ಲಿ 4 ಪೀಸ್ ಮಾಡಿದ್ದೇವೆ.
4.25 ಫೀಟ್ ಹೈಟ್ ಬರುತ್ತೆ. ಇದರಲ್ಲಿ 3 ಪೀಸ್ ಕೂಡ ಮಾಡ್ಬೋದು. ಒಂದು ಲೆಂತ್ ಸಾಮಾನ್ಯ 19 ಫೀಟ್ ಬರುತ್ತೆ. 19 ಫೀಟಲ್ಲಿ ನೀವು 4 ಪೀಸು ಮಾಡ್ಬೋದು, 3 ಪೀಸು ಮಾಡ್ಬೋದು. ಪೇಂಟಿಂಗ್ ಎಲ್ಲ ಆಗಿ ರೆಡಿ ಆಗಿರುತ್ತೆ ನೋಡ್ಬೋದು. ಇದನ್ನ ಮಾಡೋದು ಫಾಸ್ಟ್. ಇದರ ಒಂದು ಕಂಬ ನಡುವುದು ಹೇಗಂತ ಸಹ ನಮ್ಮ ಯೂಟ್ಯೂಬಲ್ಲಿ ವಿಡಿಯೋ ಮೆನ್ಷನ್ ಆಗಿದೆ. ಜಿಎ ಕಂಬ ನಾವು ಇನ್ಸ್ಟಾಲ್ ಮಾಡಿದ್ದು ನಾವು ವಿಡಿಯೋ ಮಾಡಿದ್ದೇವೆ, ಅದು ನಿಮಗೆ ಅಪ್ಲೋಡ್ ಮಾಡ್ತೀನಿ ನೋಡಿ. 3 mm ಥಿಕ್ನೆಸ್ ಇದೆ ನೋಡ್ಬೋದು. ಥಿಕ್ನೆಸ್ ನೋಡಿ 3 mm. ಇದು ಸ್ಟ್ರೈಟಿಗೆ 1 ಇಂಚ್, ಇದು 1 ಇಂಚ್ ಇದು ಸ್ಟ್ರೈಟಿಗೆ. ಹಾಗೆ ನಿಮಗೆ ಮೂಲೆ ಮುಕ್ತಾಯಕ್ಕಾದ್ರೆ 1.5 ಇಂಚ್ ನಾವು 1.5 ಇಂಚ್ ಮಾಡ್ತೇವೆ ನೋಡಿ. ಇದು ಮೂಲೆ ಮುಕ್ತಾಯಕ್ಕೆ 1.5 ಇಂಚ್ 5 mm ಥಿಕ್ನೆಸ್ ನೋಡ್ಬೋದು. ನಿಮಗೆ ಥಿಕ್ನೆಸ್ ಮತ್ತು ತುಂಬಾನೇ ಇದೆ, 5 mm ಥಿಕ್ನೆಸ್ ನೋಡ್ಬೋದು. ಇದು ಸಮ ಸೇಮ್ ಗ್ರೂವಿಂಗ್ ಆಗಿರುತ್ತೆ. ತೋರಿಸ್ತೇನೆ ನೋಡಿ, ಪ್ರತಿಯೊಂದು ಗ್ರೂವಿಂಗ್ ಮಾಡಿದೆ ನೋಡ್ಬೋದು. ಕಟಿಂಗ್ ಶೇಪ್ ಗೊತ್ತಾಗ್ಬೋದು ನಿಮ್ಗೆ ನೋಡ್ಬೋದು. ಕಟಿಂಗ್ಸ್ ಮಾಡಿರುವಂಥದ್ದು ತಂತಿ ನಿಲ್ಲಕ್ಕೆ ಕಟಿಂಗ್ನ ಮಾಡಿರೋದು ಗ್ರೂವಿಂಗ್. ಎಡ್ಜ್ ಗೊತ್ತಾಗ್ಬೋದು ನೋಡಿ, ಎಡ್ಜ್ಗಳು ಗೊತ್ತಾಗುತ್ತೆ. ಇದು 5 mm ಥಿಕ್ನೆಸ್, 1.5 ಇಂಚ್. ಇದು ತುಂಬಾನೇ ವೈಟೆಡ್ ಅದು ನೋಡ್ಬೋದು. 1.5 ಇಂಚ್ ಇದು ಮೂಲೆ ಮತ್ತು ಮುಕ್ತಾಯಕ್ಕೆ 1.5. ಸ್ಟ್ರೈಟಿಗೆ 1 ಇಂಚ್ ಮಾಡ್ತೇವೆ ನೋಡಿ. ಇದು ಸ್ಟ್ರೈಟಿಗೆ 1 ಇಂಚ್, ಮೂಲೆ ಮುಕ್ತಾಯಕ್ಕೆ 1.5 ಇಂಚ್ ಡಿಸ್ಟೆನ್ಸ್ ಗೊತ್ತಾಗ್ಬೋದು ನಿಮಗೆ. ಈ ಥರದಲ್ಲಿ ನಾವೇನು ಸಿಸ್ಟಮನ್ನು ಮಾಡುವಂಥದ್ದು ಇದ್ರೊಳಗೆ ಇದ್ಬೋದು ನೋಡಿ. ಈ ಥರ ಹೀಗೆ ಇಡ್ಬೋದು. ಆ ಥರ ಇದು ನಿಮಗೆ ಲೋ ಬಜೆಟಲ್ಲಿ ಆಗುತ್ತೆ ಕಾಸ್ಟ್. ಇದು ನೀವು ರೆಡಿ ಮಾಡ್ಕೊಳ್ಬೋದು. ನಮಗೆ ಕಾಂಟ್ಯಾಕ್ಟ್ ಕೊಡ್ಬೇಕಂದ್ರೆ ಕಂಬಗಳ ಸಂಬಂಧಪಟ್ಟದ್ದನ್ನ ನೀವೇ ರೆಡಿ ಮಾಡ್ಕೊಳ್ಬೋದು, ಇನ್ನೂ ತೊಂದರೆ ಇಲ್ಲ ಆಯ್ತಾ. ಹಾರ್ಡ್ವೇರ್ ಅಲ್ಲಿ ನಿಮಗೆ ಇದು ಎಲ್ಪಟ್ ಎಲ್ಲ ಸಿಗುತ್ತೆ, ಎಲ್ಲ ಅಂಗಡಿ ಬಂದು ಕೊಡ್ತಾರೆ. MS ಇದು ನೀವೇ ಕಟಿಂಗ್ ಮಾಡ್ಕೊಂಡು ನೀವೇ ಗ್ರೂವಿಂಗ್ ಮಾಡಿ ನೀವೇ ಪೇಂಟಿಂಗ್ ಮಾಡ್ಕೊಂಡ್ರೆ ಓಕೆ ಅಲ್ಲ ಅಂತ ಹೇಳ್ತಾ ಇಲ್ಲ. ಇದರಲ್ಲಿ 5 ಲೈನಿಂಗ್ ಮಾಡಿದ್ದೇವೆ. 4 ಪೀಸ್, ಒಂದು ಲೆಂತ್ 4 ಪೀಸ್ ಮಾಡಿ 5 ಲೈನಿಗೆ ಮಾಡಿರುವಂಥದ್ದು. ಕೆಳಗಡೆ ನಾವು 2 ಫೀಟ್ ಗ್ಯಾಪ್ ಬಿಟ್ಟು ಶೋ ಮಾಡ್ತೇನೆ, ತೊಂದರೆ ಇಲ್ಲ ನೋಡಿ. ಕೆಳಗಡೆ ನಾವಿಲ್ಲಿ ಗ್ಯಾಪ್ ಬಿಟ್ಟಿದೆ ನೋಡಿ, 2 ಫೀಟ್ ಗ್ಯಾಪ್ ಇದೆ ನೋಡಿ. ಇಲ್ಲಿ 2 ಫೀಟ್ ಗ್ಯಾಪ್ ಇದೆ ನೋಡ್ಬೋದು ನಿಮ್ಗೆ. ಫಸ್ಟ್ ಗ್ರೂವಿಂಗ್ ಇಲ್ಲಿ ಬರುತ್ತೆ ನೋಡಿ, ಫಸ್ಟ್ ಗ್ರೂವಿಂಗ್ ಇಲ್ಲಿ ಬರುತ್ತೆ, ಗ್ರೂವಿಂಗ್ ಇಲ್ಲಿ ಬರುತ್ತೆ. 2 ಫೀಟ್ ಗ್ಯಾಪ್ ಇದೆ. ಆ ನಂತರ 5 ಟಾಪ್ ವರೆಗೆ ಮಾಡಿ 5 ಗ್ರೂವಿಂಗ್ ಅನ್ನ ಮಾಡಿರೋದು ನೋಡ್ಬೋದು. ಇಲ್ಲಿ 5 ಗ್ರೂವಿಂಗ್ ಅನ್ನ ಮಾಡಿದೆ. ನಿಮ್ಗೆ ಇಲ್ಲಿ ಕ್ಯಾಮ್ರಾ ಕ್ಲಿಯರ್ ಆಗಿ ಕಾಣಿಸಲ್ಲ, ಬಟ್ ಇದರ ಫಿಟ್ಟಿಂಗ್ಸ್ ವಿಡಿಯೋಲಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಆಯ್ತಾ. ಇದಕ್ಕೆ ಕಾರ್ನರ್ ಕಟ್ಲಿಗೆ ನಿಂತ್ಕೊಳ್ಳಿ. ಗ್ರೂವಿಂಗ್ ಮಾಡೋದು ಯಾಕಂತ ಹೇಳಿದ್ರೆ ಸಿಂಪಲ್ ನೋಡ್ಬೋದು. ಗ್ರೂವಿಂಗ್ ಮಾಡೋದು ಯಾಕಂದ್ರೆ ನೋಡಿ, ಇಲ್ಲಿ ಈ ಥರ ತಂತಿಗಳು ಬಂದಾಗ ನಿಲ್ಲಬೇಕಲ್ಲ ನೋಡಿ, ನಿಲ್ಲುತ್ತೆ ನೋಡಿ. ನಿಲ್ಲಕ್ಕೆ ಮಾಡುವಂಥದ್ದು ಹೀಗೆ ಗ್ರೂವಿಂಗ್ ಮಾಡಿ ರೆಡಿ ಆಗಿರುತ್ತೆ. ನೀವು ಕೂಡ ಮಾಡ್ಕೊಳ್ಬೋದು ಕಾಸ್ಟಲ್ಲಿ. ನಮ್ದು ಎಕ್ಸ್ಟ್ರಾ ಪ್ರೈಸ್ 1 ಇಂಚಿಗಾದ್ರೆ ಸಾಮಾನ್ಯ 220 ರೂಪಾಯಿಗೆ ಆಗುತ್ತೆ. ಯಾಕಂದ್ರೆ ಕಟಿಂಗ್ ಪೈಂಟಿಂಗ್ ಎಲ್ಲ ನಮ್ದೇ ಇರೋದ್ರಿಂದ 1.5 ಇಂಚಿಗಾದ್ರೆ 250-300 ರೂಪಾಯಿ ಆಗುತ್ತೆ. ಮಾಡ್ಲಿಕ್ಕೆ ಫಾಸ್ಟ್ ಆಗುತ್ತೆ. ಕಲ್ ಕಂಬ ಸಿಮೆಂಟ್ ಕಂಬ ಮಾಡೋದು ಫಾಸ್ಟ್, ಇದು ಫಾಸ್ಟಾಗಿ ಮಾಡ್ಬೋದು. ಕಾಂಕ್ರೀಟ್ ಇನ್ ಬಿಟ್ಟಲ್ಲೇ ಮಾಡಬೇಕು ಅಡಿಗೆ. ಕಾಂಕ್ರೀಟ್ ಇನ್ ಬಿಲ್ಡ್ ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ. ಮತ್ತೆ ನಿಮ್ಮ ಅನುಕೂಲ ಯಾವುದು ಮಾಡ್ಬೋದು, ನಿಮ್ಮ ಇಷ್ಟ ಅದು ಯಾವುದು ಕೂಡ ಮಾಡ್ಬೋದು. ಹಾಗೇನೆ ಇದು ಕಟ್ಲಿಕ್ಕೆ ಇನ್ಸುಲೇಟರ್ ಯಾವ್ದೆಲ್ಲ ಟೈಪ್ಸ್ ಅಲ್ಲಿ ಇದೆ ಸರ್? ಇನ್ಸುಲೇಟರ್ ನೋಡಿ ತುಂಬಾ ಅದು ವೆರೈಟೀಸ್ ಆಫ್ ಇನ್ಸುಲೇಟರ್ ಅಂತ ಹೇಳ್ತೇವೆ. ತುಂಬಾನೇ ಟೈಪ್ ಇನ್ಸುಲೇಟರ್ಗಳಿದೆ. ನಿಮಗೆ ಪ್ರತಿಯೊಂದು ಕ್ವಾಲಿಟಿನ ಶೋ ಮಾಡ್ತೇನೆ ನಿಮಗೆ. ಸಾಮಾನ್ಯ 3 ಕ್ವಾಲಿಟಿ ಮೇಜರ್ ಆಗಿದೆ. ಇದು ನೋಡಿ, ಇದು ಚೀಪರ್ ಕ್ವಾಲಿಟಿ ಅಂದ್ರೆ ಇದೆ, ತುಂಬಾ ವೆಯ್ಟ್ಲೆಸ್ ಚೀಪರ್ ಕ್ವಾಲಿಟಿ ನೋಡ್ಬೋದು. ಇದಕ್ಕೆ ನೆಕ್ಸ್ಟ್ ಅಪ್ಡೇಟ್ ಬರೋದು ಇದು ನೋಡ್ಬೋದು. ಇದು ನೆಕ್ಸ್ಟ್ ಅಪ್ಡೇಟ್. ಇದು ಒಳ್ಳೇದಂದ್ರೆ ಇದು ಮತ್ತು ದಪ್ಪ ನೋಡ್ಬೋದು. ಥಿಕ್ನೆಸ್ ಅಲ್ಲಿ ನೋಡೋದು ಇದ್ರ ಅಡಿ ನೋಡಿ ಎಷ್ಟು ಥಿಕ್ನೆಸ್ ಇದೆ ನೋಡ್ಬೋದು ನಿಮಗೆ ಡಿಫ್ರೆನ್ಸ್. ಇದೇನೋ ಥಿಕ್ನೆಸ್ ಇಲ್ಲ ನೋಡ್ಬೋದು ನಿಮ್ಗೆ. ಇದರಲ್ಲಿ ಮತ್ತು ಶೋ ಮಾಡ್ತೇನೆ ನೋಡ್ಬೋದು ನಿಮಗೆ ನೋಡಿ. ನಿಮಗೆ 3 ನೈಟ್ ಶೋ ಮಾಡ್ತೇನೆ ನೋಡಿ, ನೋಡ್ಬೋದು. ಇವಾಗ ನಿಮ್ಗೆ ಕಾಣಿಸ್ಬೋದು ಯಾವ್ದು ಕ್ವಾಲಿಟಿ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಚೀಪರ್, ಇದು ಮಿಡಲ್, ಇದು ಹೈ ಕ್ವಾಲಿಟಿ. ಇನ್ಸುಲೇಟರ್ ಬರುತ್ತೆ. ಇದು ಸಾಮಾನ್ಯ 8ರಿಂದ 9 ರೂಪಾಯಿ ಇದೆ ಈ ಒಂದು ಕ್ವಾಲಿಟಿಗೆ. ಟಾಪ್ ಕ್ವಾಲಿಟಿ ಇದು. ಆನೆಗಳಿಗೆ ಕಾಡುಕೊಂಡಕ್ಕೆ ಹಾಕುವಂಥದ್ದು ಎಲ್ಲದಕ್ಕೂ ಹಾಕಿ ಅದೇ ಒಳ್ಳೆಯದು. ನಿಮ್ಗೆ 10 ವರ್ಷ ವಾರಂಟಿ ಬರುತ್ತೆ. ನಿಮ್ಮ ಸಣ್ಣ ಬರ್ನಿಂದ ಇದು ಸುಟ್ಟೋದ್ರೆ ವಾರಂಟಿ ಉಂಟು. ಸೂರ್ಯನ ಬಿಸಿಲಿಗೆ ಏನಾದರೂ ನಿಮಗೆ ಅದು ಸುಟ್ಟೋದ್ರೆ ಈ ಇನ್ಸುಲೇಟರ್ಗೆ, ಈ ಹೆವಿ ಇನ್ಸುಲೇಟರ್ಗೆ 10 ವರ್ಷ ವಾರಂಟಿ ಉಂಟು. ಮರಗಿರ ಬಿದ್ದು ಬ್ರೇಕ್ ಆದ್ರೆ ವಾರಂಟಿ ಕೊಡುವುದಿಲ್ಲ, ಅದು ಸಿಗುದಿಲ್ಲ. ನಾರ್ಮಲ್ ಡ್ಯಾಮೇಜ್ಗೆಲ್ಲ, ಫಿಸಿಕಲ್ ಡ್ಯಾಮೇಜ್ಗಿಲ್ಲ. ಸಣ್ಣ ಬರ್ನ್, ಸೂರ್ಯನ ಶಕ್ತಿಯಿಂದಲೇ ಇದು ಬರ್ನ್ ಆದಿದ್ದು ನಿಮಗೆ ವಾರಂಟಿ ಸಿಗುತ್ತೆ. ಈ ಇನ್ಸುಲೇಟರ್ ವಾರಂಟಿ ಸಿಗುತ್ತೆ. ಇದು ಯಾವುದು ವಾರಂಟಿ ಇಲ್ಲ, ನಾನ್ ವಾರಂಟಿ. ಇದೊಂದು ನಿಮಗೆ ವಾರಂಟಿಯಲ್ಲಿ ಬರುತ್ತೆ ನೋಡ್ಬೋದು ನಿಮಗೆ. ಇದೇ ನಿಮಗೆ ಟೈಅಪ್ ಅಲ್ಲಿ ನಿಮ್ಗೆ ಬೇಕಾದ್ರೆ ನಿಮಗೆ ಟ್ಯಾಗರ್ ನಾವು ಏನಂತ ಟ್ಯಾಗ್ ಮಾಡ್ತೇವೆ ನೋಡಿ. 1.6 mm ಟಾಟಾ ವೈರ್ ಟ್ಯಾಗಿಂಗ್ ಬರುತ್ತೆ. ರೆಡಿಮೇಡ್ ಪೀಸ್ ಇದು ಹೈ ಕ್ವಾಲಿಟಿ. ಯಾವಾಗಲೂ ಹೈ ಕ್ವಾಲಿಟಿ. ಇದು ನಿಮಗೆ ಸಾಮಾನ್ಯ 17 ರೂಪಾಯಿ ಕಾಸ್ಟ್ ಇದೆ. ಅಂದರೆ ಇನ್ಬಿಲ್ಟ್ ಬರುತ್ತೆ. ಏನು 17 ರೂಪಾಯಿ ಭಾರಿ ಕಾಸ್ಟ್ ಆಯ್ತು ಅಂದ್ಕೊಳ್ಬೋದು. ಅದೇ ನಾವು ಅಲ್ಲಿ ಬಂದು ಇದನ್ನ ಕಟ್ ಮಾಡಿ ಎಲ್ಲ ಮಾಡುವಾಗ ನಿಮ್ಗೆ 20 ರೂಪಾಯಿ ಮೇಲೆ ಹೋಗುತ್ತೆ. ಇದು ನಿಮಗೆ 17 ರೂಪಾಯಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಬರುತ್ತೆ. 17 ರೂಪಾಯಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಆ್ಯಡ್ ಆಗಿ ಬರುತ್ತೆ. ನೀವು 1000 ಪೀಸ್ಗಿಂತ ಎಬ್ಬ ಹೋದರೆ ಮತ್ತೆ ಡಿಸ್ಕೌಂಟ್ ಆಗುತ್ತೆ. ಡಿಸ್ಕೌಂಟ್ ಮಾಡಿಕೊಡ್ತೀವಿ, ಅಂದರೆ ನಿಮ್ಮ ಬಜೆಟ್ ಸರಿಯಾಗಿ ಡಿಸ್ಕೌಂಟ್ ಮಾಡಿ ಕೊಡ್ತೇವೆ. ಇದೆಲ್ಲ ಬೇಕಾದ್ರೆ ನಿಮಗೆ ಟ್ಯಾಗಿಂಗ್ ಸಿಗುತ್ತೆ. ರೇಟ್ ಕಡಿಮೆ ಆಗುತ್ತೆ. ಟ್ಯಾಗಿಂಗ್ ಇದು ಅಷ್ಟು ಕ್ವಾಲಿಟಿ ಅಷ್ಟಲ್ಲ, ಇದು ಒಳ್ಳೆ ಕ್ವಾಲಿಟಿ, ಒಳ್ಳೆ ಬರುತ್ತೆ. ಮತ್ತೆ ನೆಕ್ಸ್ಟ್ ಕಾರ್ನರ್ ಬಗ್ಗೆ ನೀವು ಹೇಳೋದಾದ್ರೆ, ಕಾರ್ನರ್ ನೋಡಿ, ಇದು ಸಾಮಾನ್ಯ ರೆಗ್ಯುಲರ್ ಕಾರ್ನರ್, ಒಳ್ಳೆ ಕಾರ್ನರ್ ಇದು ನೋಡ್ಬೋದು. ಸಾಮಾನ್ಯ ಯೂಸ್ ಮಾಡುವಂಥ ಫೈನ್ ಕಾರ್ಬನ್ ಪಾಲಿಪ್ರೊಪೈನ್ ಮೆಟೀರಿಯಲ್. ಇದು ಕೂಡ ಇನ್ಸುಲೇಟರ್ ನಿಮಗೆ ಈ ಹೆವಿ ಇನ್ಸುಲೇಟರ್ ಏನು ಹೇಳಿದೆ, ಇದು ಕಾರ್ಬನ್ ಪಾಲಿಪ್ರೊಪೈನ್ ಮೆಟೀರಿಯಲ್. ಇದು ಹಾಟ್ ವಾಟರ್ ಮೆಟೀರಿಯಲ್ ಇದು ಬರುವಂಥದ್ದು. ಹಾಗೆ ಇನ್ನೊಂದು ಕಾರ್ನರ್ ಸಹ ಬರುತ್ತೆ ನೋಡಿ ಈ ಥರದ್ದು.
ಅಷ್ಟು ಕ್ವಾಲಿಟಿ ಅಲ್ಲ, ಇದು ಲೈಟ್ ವೆಯ್ಟ್, ಸ್ವಲ್ಪ ಹೆವಿ ವೆಯ್ಟ್ ಇದೆ. ಇದು ಸಹ ಅಷ್ಟೇ ನೋಡಿ. ಫಸ್ಟ್ ಇದು ನಿಮಗೆ ಕ್ವಾಲಿಟಿ ನೋಡ್ಬೋದು, ಇದು ಲೋ ಕ್ವಾಲಿಟಿ, ಇದು ಹೈ ಕ್ವಾಲಿಟಿ. ಇದು ನೋಡಿ ಬ್ರೇಕ್ ಆಗುತ್ತೆ ನೋಡಿ, ಬ್ರೇಕಿಂಗ್ ಕಾಣಿಸ್ಬೋದು ನಿಮಗೆ. ಹೆಚ್ಚು ಕಮ್ಮಿ ಅದರಲ್ಲಿ ಬ್ರೇಕ್ ಆಗಿಬಿಡುತ್ತೆ ನೋಡ್ಬೋದು. ಇದು ಹೆವಿ ಬರುತ್ತೆ ಸ್ಟಡ್ ಆಗಿ. ಇದರಲ್ಲಿ ಈ ಥರ ಕ್ವಾಲಿಟಿ ಬರುತ್ತೆ. ಈಗ ಇನ್ಸ್ಟೆಂಟ್ ಸಹ ಸೇಮ್ 6 ರಿಂದ 7 ರೂಪಾಯಿ ಇದೆ. ಕಾರ್ನರ್ ಸಹ ಸೇಮ್ 7 ರೂಪಾಯಿ ಇದೆ. ಟ್ಯಾಗಲ್ಲಿ ಬರೋವಾಗ ನಿಮ್ಗೆ ಸೇಮ್ ರೇಟಿಗೆ ಟ್ಯಾಗ್ ಆಗಿ ಬರುತ್ತೆ. ಇದಿಷ್ಟು ಏನು ಕಾರ್ನರ್ ಬಗ್ಗೆ ನಿಮಗೆ, ಇನ್ಸ್ಟಲೇಟರ್ ಕಾರ್ನರ್ ಬಗ್ಗೆ ಇರುವ ಮಾಹಿತಿ ಆಗಿದೆ. ಹಾಗೇನೆ ಸರ್, ಸೋಲಾರ್ ಫೆನ್ಸ್ ಎನರ್ಜೈಸರ್ ಅನ್ನು ನೀವು ಯಾವ ತರ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತೀರಾ ಸರ್? ಸೋಲಾರ್ ಎನರ್ಜೈಸರ್ ಕ್ಯಾಲ್ಕುಲೇಷನ್ ಅಂತ ಹೇಳಿದ್ರೆ ನಿಮಗೆ ಇದು ನಮ್ಮದು ತುಂಬಾ ಕ್ಯಾಲ್ಕುಲೇಷನ್, ತುಂಬಾ ಗ್ರೇಡ್ಗಳಿದೆ ಅದರಲ್ಲಿ. ಕೆಲವರು ಜೋಲ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ, ಕೆಲವರು AKRE ಎಕರೆ ಅಂತ ಅದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಕೆಲವರು KV ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. 1 KV 2 KV 5 KV 10 15 KV ಅಂತ ಮಾಡ್ತಾರೆ. ಆಸ್ ಪರ್ ನಾನು ಟೆಕ್ನಿಷಿಯನ್ ಆಗಿ ನೋಡಿ ಇದರ ಸರ್ಟಿಫಿಕೇಟ್ ನೀವು ಇದನ್ನು ನೋಡ್ಬೋದು. ನಮಗೆ ದಕ್ಷಿಣ ಭಾರತದಲ್ಲಿ ಬೆಸ್ಟ್ ಟೆಕ್ನಿಷಿಯನ್ ಅಂತ ಅವಾರ್ಡ್ ಬಂದಿರುವಂಥದ್ದು. ಸೌತ್ ಇಂಡಿಯಾದಲ್ಲಿ ಬೆಸ್ಟ್ ಒಳ್ಳೆಯ ಟೆಕ್ನಿಷಿಯನ್ ಅಂತ, ಸೋಲಾರ್ ಟೆಕ್ನಿಷಿಯನ್ ಆಗಿ ಸೋಲಾರ್ ತಾಂತ್ರಿಕ ವ್ಯಕ್ತಿ ಅಂತ ಒಂದು ಬಂದಿರುವಂಥ ಅವಾರ್ಡ್. ಹಾಗಾಗಿ ಇದು ಒಂದು ಕಂಬೈಂಡ್ ಅಲ್ಲಿ ಬಂದಿರುವಂಥ ಅವಾರ್ಡ್ ನೋಡ್ಬೋದು ನೀವು ಅವಾರ್ಡ್ಗಳು. ನನ್ನ ಸೋಲಾರ್ ಪರಿಣಿತಿ ಆಧಾರದ ಮೇಲೆ ನಾನು ಹೇಳುವುದಾದ್ರೆ ನಿಮಗೆ, ಒಂದು ಪರಿಣಿತಿ ಆಧಾರದ ಮೇಲೆ ನಿಮ್ಗೆ ಹೇಳುವುದಾದ್ರೆ, ನಾನು ಆ್ಯಮ್ಸ್ ಅಲ್ಲಿ ಡಿಸೈಡ್ ಮಾಡ್ತೇನೆ. ಶಾಕನ್ನು ಆ್ಯಮ್ಸ್ ಅಲ್ಲಿ ಡಿಸೈಡ್, ಆ್ಯಮ್ಸ್ ಅಥವಾ ಮಿಲಿ ಆ್ಯಮ್ಸ್ ಅಂದರೆ 1000 ಮಿಲಿ ಆ್ಯಮ್ಸ್ ಅಂದರೆ 1 ಆ್ಯಮ್ಸ್ ಅಂತ ಅರ್ಥ. 1000 ಮಿಲಿ ಆ್ಯಮ್ಸ್ ಅಂದರೆ 1 ಆ್ಯಮ್ಸ್, ಆ ಥರ ಆ್ಯಮ್ಸ್ ಅಲ್ಲಿ ಡಿಸೈಡ್ ಮಾಡುವಂಥದ್ದು. ಅದಕ್ಕೆ ಫಸ್ಟ್ ನಿಮ್ಗೆ ಬರುವುದೇ ನಿಮ್ಗೆ ತೋರಿಸ್ತೇನೆ ನೋಡಿ. ಮತ್ತೆ ನಮ್ಮ ಮಿಷನ್ಗಳು ನಾವೇ ಕೆಲವು ರೆಡಿ ಮಾಡ್ತೇವೆ. ಇದು ಟ್ರಾನ್ಸ್ಫಾರ್ಮರ್ ನೋಡಿ, ಸೀಲ್ಡ್ ಟ್ರಾನ್ಸ್ಫಾರ್ಮರ್ ನೋಡ್ಬೋದು ನಿಮಗೆ. ಇದು ಯಾವುದೇ ರೀತಿ ಟ್ರಾನ್ಸ್ಫಾರ್ಮರ್ ಸ್ಪಿಲ್ ಆಗ ನೋಡಿ, ನೀರು ತಾಗಿದ್ರು ವಾಟರ್ಗೆ ಏನು ಆಗಲ್ಲ. ವಾಟರ್ ರೆಸಿಸ್ಟೆನ್ಸ್ ಟ್ರಾನ್ಸ್ಫಾರ್ಮರ್. ಇದು ವೆಯ್ಟ್ ಇದೆ, ತುಂಬಾ ವೆಯ್ಟ್ ಇದೆ, 3.5 kg ಮೇಲೆ ವೆಯ್ಟ್ ಇದೆ. ಇದು ಸಾಮಾನ್ಯ ನಾವು ಯೂಸ್ ಮಾಡುವಂತಹ ಒಂದು 4000 ಮಿಲಿ ಆ್ಯಮ್ಸ್ ಅಥವಾ 6000 ಮಿಲಿ ಆ್ಯಮ್ಸ್ಗೆಲ್ಲ ಯೂಸ್ ಮಾಡೋದು ಇದೇ ಟ್ರಾನ್ಸ್ಫಾರ್ಮರ್. ಅದರ ಬೋರ್ಡ್ ನೋಡ್ಬೋದು, ಇದು ಬೋರ್ಡ್ ಒಳಗಡೆ ಸರ್ವಿಸ್ ಇರುವಂಥ ಬೋರ್ಡ್ಗಳು. ಚಾರ್ಜಿಂಗ್ ಕಂಟ್ರೋಲ್ ಇನ್ಬಿಲ್ಟ್ ಇದು. ಈ ಕನೆಕ್ಟರ್ ಸಿಸ್ಟಮ್ ಟೈಪ್ ಇರುತ್ತೆ ನೋಡ್ಬೋದು. ಕನೆಕ್ಟರ್ ಕನೆಕ್ಟ್ ಮಾಡಿ ಎಲ್ಲ ಸೋಲಾರ್ ಪ್ಯಾನಲ್, ಬ್ಯಾಟರಿ ಎಲ್ಲ ಕನೆಕ್ಟರ್ ಸಿಸ್ಟಮ್. ಸರ್ವಿಸ್ ಈಸಿ ಆಗುತ್ತೆ ನಿಮಗೆ. ನಾವು ರೆಡಿ ಮಾಡುವಂಥ ಮೆಟೀರಿಯಲ್ಗಳು. ಸೊ ನಿಮಗೆ ಅದರ ಮಾಹಿತಿ ಪ್ರಕಾರವಾಗಿ ನಿಮಗೆ 1 by 1 ನಿಮಗೆ ಶೋ ಮಾಡ್ತಾನೆ ನೋಡಿ. ಫಸ್ಟ್ ಬರೋದು ನೋಡಿ 800 ಮಿಲಿ ಆ್ಯಮ್ಸ್, 1000 ಮಿಲಿ ಆ್ಯಮ್ಸ್ ಒಳಗಡೆ. ಅದು ಇದರಲ್ಲಿ 200 ಮಿಲಿ ಆ್ಯಮ್ಸ್ ಬರುತ್ತೆ, ಕಡಿಮೆ ರೇಟ್ ಇದೆ. ಇದು ನಾರ್ಮಲ್ ನೋಡಿ 800 ಮಿಲಿ ಆ್ಯಮ್ಸ್. ಇದು ಇದರಲ್ಲಿ ಬ್ಯಾಟ್ರಿಗೆ ಮತ್ತೆ ಇದಕ್ಕೆ ಪ್ಲಸ್ಗೆ ವೈರ್, ರೆಡ್ ಒಂದು ಪ್ಲಸ್ ಬ್ಲ್ಯಾಕ್ ಮೈನಸ್ ವೈರ್ ಕನೆಕ್ಟ್ ಮಾಡಿದ್ದೇವೆ. ಹಾಗೆ ಫೆನ್ಸ್ ಅರ್ತಿ ಕನೆಕ್ಷನ್ ಇರುತ್ತೆ. ಇದು ಬನಾನಾ ಪಿನ್ ಟೈಪಲ್ಲಿ ಕನೆಕ್ಟ್ ಮಾಡುವಂಥದ್ದು. ಆನ್ ಆಫ್ ನೋಡಿ ಸ್ವಿಚ್ ಇರುತ್ತೆ, ಆನ್ ಆಫ್ ಹೈ ಲೋಗೆ ಸ್ವಿಚ್ ಇರುತ್ತೆ, 2 ನಾಬ್ಗಳಿರುತ್ತೆ. ಇದು ನಿಮಗೆ 7H ಸಾಮಾನ್ಯ ಬ್ಯಾಟ್ರಿಗಳು ನೋಡಿ 7H ಟೆಸ್ಟಿಂಗ್ ಪರ್ಪಸ್ ನಾನು 7H ಅನ್ನು ಯೂಸ್ ಮಾಡ್ತಿದ್ದೇನೆ. 7H ಬ್ಯಾಟ್ರಿ ನಿಮಗೆ ನೋಡಿ ಪ್ಲಸ್ ಮೈನಸ್ ನೋಡಿ, ಕೆಂಪು ಅನ್ನೋದು ಪ್ಲಸ್ ಇದೆ, ಅದು ಪ್ಲಸ್ ಕನೆಕ್ಟ್ ಮಾಡಬೇಕು ನೋಡ್ಬೋದು. ಮೈನಸ್ ಅನ್ನೋದು ನೋಡ್ಬೋದು ಬ್ಲ್ಯಾಕ್ ಆಗಿರುತ್ತೆ, ಅದನ್ನ ಬ್ಲ್ಯಾಕಿಗೆ ಕನೆಕ್ಟ್ ಮಾಡಬೇಕು. ಇದು ಕನೆಕ್ಟ್ ಮಾಡಿ ಮಾತ್ರ ಎಲ್ಲ ಕಡೆ ಸೇಮ್ ಇರುತ್ತೆ. ಪ್ಲಸ್ ಅನ್ನೋದು ರೆಡ್ ಆಗಿರುತ್ತೆ, ಮೈನಸ್ ಅನ್ನೋದು ಬ್ಲ್ಯಾಕ್ ಆಗಿರುತ್ತೆ, ಕಪ್ಪು ಕಲರ್ ಆಗಿರುತ್ತೆ ನೋಡಿ. ಕನೆಕ್ಟ್ ಮಾಡಿದ್ರೆ ನೋಡಿ, ಜಸ್ಟ್ ಕನೆಕ್ಟ್ ಮಾಡಿದ್ರೆ ರೆಡ್ ಮತ್ತು ಬ್ಲ್ಯಾಕಿಗೆ. ಅದನ್ನ ಜಸ್ಟ್ ನೀವು ಆನ್ ಮಾಡಿದ ತಕ್ಷಣ ನಿಮಗೆ ಆನ್ ಆಗುತ್ತೆ. ಮತ್ತೆ ಫೆನ್ಸಿಂಗ್ ಮಿಷನ್ ಆನ್ ಮಾಡುವ ಯಾವುದು ಈ ಥರ ಮಿಷನ್ಗಳು ಆನ್ ಮಾಡೋದು ಮೆಟಲ್ ಸ್ವಿಚ್ ಇದರಿಂದ ನೀವು ಟೆಸ್ಟರ್ ಮುಖಾಂತರ ಆನ್ ಮಾಡಬೇಕು ಅಥವಾ ಕಟಿಂಗ್ ವೇಪ್ ಮುಖಾಂತರ ಆನ್ ಮಾಡಬೇಕು. ಕೈಯಲ್ಲಿ ಮಾಡೋದು ಸೂಕ್ತ ಅಲ್ಲ ನೋಡಿ. ನಿಮಗೆ ಆನ್ ಮಾಡುತ್ತೇನೆ ನೋಡಿ, ಸ್ಪಾರ್ಕ್ ಬರ್ತದೆ ಕಾಣಿಸ್ಬೋದು, ಬೆಳಕು ಸೆಕೆಂಡಿಗೆ 1 ಬಾರಿ ಬರ್ತಾ ಇದೆ ಸ್ಪಾರ್ಕ್ ನೋಡಿ. ಸೌಂಡ್ ಕೇಳಿಸ್ಬೋದು ಆಯ್ತು. ಇದು ಸೆಕೆಂಡಿಗೆ ನೀವು ಹೈ ಮಾಡಿದ್ರೆ ಇದು ಹೈಯಲ್ಲಿದೆ, ಲೋ ಅಲ್ಲಿ ಮಾಡ್ತೇನೆ ನೋಡಿ ನಿಮಗೆ ನೋಡಿ. ಮತ್ತು ಲೋ ಆಯ್ತು, ಸೌಂಡ್ ಕಡಿಮೆ ಆಯ್ತು ನೋಡ್ಬೋದು. ನಿಮಗೆ ಸೌಂಡ್ ಕೇಳಿಸ್ತದೆ ನೋಡಿ, ಸೌಂಡ್ ಕಡಿಮೆ ಬರುತ್ತೆ, ಕೇಳಿಸ್ಬೋದು, ಸೌಂಡ್ ಕಡಿಮೆ ಇದೆ. ಇದು ಬೇಸಿಕ್ ಮಾಡೆಲ್, ಫಸ್ಟ್ ಮಾಡೆಲ್ ಇದೆ, ಈ ಮಾಡೆಲ್ ಇದೇ ಬರುವುದು. ನಂತರ ಇದರಿಂದ ಅಪ್ಡೇಷನ್ ಮಾಡೆಲ್ಗಳು ಬರ್ತಾ ಇರುತ್ತೆ. ಯಾಕಂದ್ರೆ ಈ ನಾಬ್ಗಳು ಮೆಟಲ್ ಆದ್ರಿಂದ ನೀವು ಕೈಯಲ್ಲಿ ಟಚ್ ಮಾಡೋದು ಸ್ವಲ್ಪ ಡೇಂಜರ್. ಹಾಗಾಗಿ ಟೆಸ್ಟ್ ಮತ್ತು ಕಟಿಂಗ್ ಪೇರಲ್ಲಿ ನೀವು ಆನ್ ಆಫ್ ಮಾಡ್ಬೋದು. ನೆಕ್ಸ್ಟ್ ಮಾಡೆಲ್ ಬಂದಂಥದ್ದು ಇದು 800 500 800 ಮಾಡೆಲ್. ಇದು ಕೆಂಪು ಮಾಡೆಲ್, ಕೆಂಪು ಕಲರ್ ಮಿಷನ್. ನೆಕ್ಸ್ಟ್ ಟೈಮ್ ಬರುವಂಥ ಮಾಡೆಲ್ಲೇ 1000 ರಿಂದ 1500 ಮಿಲಿ ಆ್ಯಮ್ಸ್ ನೋಡ್ಬೋದು. ಸ್ಟಿಕ್ಕರ್ ಇದೆ, 1000 to 1000 ಮಿಲಿ ಆ್ಯಮ್ಸ್ ಪವರ್ ಇರುವಂಥ ಶಾಕ್ ಮಿಷನ್. ಸೇಮ್ ಆಸ್ ಇಟ್ ಈಸ್ ಸೇಮ್. ನಾನು ಇದಕ್ಕೆ ಇದಕ್ಕೋಸ್ಕರ ಫೆನ್ಸ್ ಮತ್ತು ಅರ್ತ್ ಕನೆಕ್ಷನ್ ಇರುತ್ತೆ, ವರಾನಾ ಪಿನ್ ಟೈಪಲ್ಲಿ ಕನೆಕ್ಟರ್ ಟಾಪ್ ಇರುತ್ತೆ. ಸೇಮ್ ಇದರಲ್ಲಿ ಇದು ನೋಡ್ತಿ, ರೆಡ್ ಅನ್ನೋದು ಪ್ಲಸ್ ಆಗಿರುತ್ತೆ, ಪ್ಲಸ್ಗೆ ಕನೆಕ್ಟ್ ಮಾಡ್ತೇನೆ. ಬ್ಲ್ಯಾಕ್ ಅನ್ನೋದು ಮೈನಸ್ ಆಗಿರುತ್ತೆ, ಮೈನಸ್ಗೆ ಕನೆಕ್ಟ್ ಮಾಡ್ತೇನೆ. ಸ್ವಿಚ್ಚನ್ನು ಆಫ್ ಮಾಡ್ಕೊಳ್ಬೇಕು ಕನೆಕ್ಟ್ ಮಾಡುವಾಗ ನೋಡಿ. ಈಗ ಸ್ವಿಚ್ ಆಫ್ ಇರುತ್ತೆ, ನಾನೀಗ ಸ್ವಿಚ್ಚನ್ನು ಆನ್ ಮಾಡ್ತೇನೆ, ಮಿಷನ್ ಆನ್ ಆಗುತ್ತೆ. ಲೈಟ್ ನಿಮ್ಗೆ ಪಲ್ಸ್ ನಿಮ್ಗೆ ಕಾಣಿಸುತ್ತೆ, ಪಲ್ಸ್ ಕಾಣಿಸ್ತದೆ ನೋಡ್ಬೋದು ನಿಮಗೆ.
ಬ್ಲಿಂಕಿಂಗ್ ಆಗ್ತಾ ಇದೆ. ಶಾಕ್ ನೋಡ್ಬೋದು. ರಿವರ್ಸಲ್ಲಿ ನಿಮ್ಗೆ ತೋರಿಸ್ತಾನೆ. ಸ್ವಿಚ್ ಆಫ್ ಮಾಡ್ತಾನೆ ಫಸ್ಟಿಗೆ. ನೋಡಿ ಇದನ್ನ ನಾನೀಗ ಸ್ವಿಚ್ ಆನ್ ಮಾಡ್ತೇನೆ. ನೋಡ್ಬೋದು, ನಿಮಗೆ ತೋರಿಸ್ತೇನೆ ನೋಡಿ. ಸ್ಪಾರ್ಕ್ ಕಾಣಿಸ್ಬೋದು. ಆ ಮಿಷನ್ಗಿಂತ ಇದು ಶಾಕ್ ತುಂಬಾನೇ ಇದೆ, ಸ್ವಲ್ಪ ಹೆಚ್ಚಿದೆ. ಗೊತ್ತಾಯ್ತು ನಿಮಗೆ. ಸ್ಪಾರ್ಕ್ ಇದೆ ನೋಡ್ಬೋದು. 1500 ಮಿಲಿಯಾಮ್ಸ್ ಬರುತ್ತೆ. ಇದು ಸಾಮಾನ್ಯ ನಿಮಗೆ ಒಂದು 3 ಎಕರೆವರೆಗೆ ಆರಾಮ್ ಕೊಡ್ಬೋದು. 3 ಎಕರೆ ಅದು ಸಾಮಾನ್ಯ ಒಂದು 89-100 ಕಮ್ಮಿ ಒಳಗಡೆ ಒಂದೂವರೆ ಎಕರೆಗೆ ಈ ಅದು ಕೆಂಪು ಮಿಷನ್. ಆವಾಗ ತೋರಿಸಿದ ಈ ಮಿಷನ್ ನಿಮ್ಗೆ 1 ಎಕರೆ 1.5 ಎಕರೆ, ಸಾಮಾನ್ಯ 20 ಎಕರೆ 15 ಎಕರೆ ಅಂತಾರೆ, ಅಷ್ಟು ಬರಲ್ಲ. 1.5 ಎಕರೆ. ಇದು 3 ಎಕರೆಯಿಂದ 3 ಎಕರೆ 5 ಎಕರೆ ಲೈನ್ ಮೇಲೆ ಡಿಪೆಂಡ್. ಲೈನ್ ಕಡಿಮೆ 5 ಎಕರೆ ಕೊಡ್ಬೋದು ಈ ಮಿಷನ್ ಅನ್ನ. ಅದಕ್ಕೆ ಸುಪೀರಿಯರ್ ಕ್ವಾಲಿಟಿ. ನೆಕ್ಸ್ಟ್ ಕ್ವಾಲಿಟಿ ನಿಮ್ಗೆ ಬರೋದು ಅದೊಂದು ಸಲ ತೋರಿಸ್ತೇನೆ. ನೆಕ್ಸ್ಟ್ ಕ್ವಾಲಿಟಿ ನೋಡಿ ನಿಮಗೆ ಈ ಥರ ಬರುತ್ತೆ. ನೆಕ್ಸ್ಟ್ ಇದು ನೋಡ್ಬೋದು. ಇದು 2000 ಮಿಲಿಯಾಮ್ಸ್ ಸ್ಟಾರ್ಟ್ ಆಗುತ್ತೆ. 2000 ಮಿಲಿಯಾಮ್ಸ್ 2500 ಮಿಲಿಯಾಮ್ಸ್ ಅಲ್ಲಿ ಬರುತ್ತೆ. ಇದಕ್ಕೆ ಕನೆಕ್ಟರ್ ಸಿಸ್ಟಮ್ ಇರುತ್ತೆ. ಕನೆಕ್ಟರ್ ಸಿಸ್ಟಮ್ ಅಲ್ಲಿ ಬರುವಂಥದ್ದು ಇದು. ಇದು ಸೋಲಾರ್ ಮತ್ತೆ ಸೋಲಾರಿಗೂ ಇದಕ್ಕೂ ಕೊಡುವಂಥ ಕರೆಂಟಿಗೆ ಕೊಡುವ ಸೋಲಾರಿಗೆ ಕೊಡ್ಬೋದು. ಬಟ್ ಕರೆಂಟಿಗೆ ಯಾರು ಮಾಡಲ್ಲ, ಅದು ಡೇಂಜರ್ ಅಂತ. ಎಲೆಕ್ಟ್ರಿಕಲ್ KEB-ಯಲ್ಲಿ ಇದು ಯಾರು ಮಾಡೋದು ಸೂಕ್ತ ಅಲ್ಲ. ಸೋಲಾರ್ ಮಾಡೋದು ಸೂಕ್ತ, ಯಾಕಂದ್ರೆ ಅಲ್ಲಿ ಕರೆಂಟ್ ಎಲ್ಲ ವೇರಿಯೇಷನ್ ಆದ ಸಮಸ್ಯೆ ಆಗುತ್ತೆ, ಚಾರ್ಜ್ ಎಲ್ಲ ಸುಟ್ಟೋಗುತ್ತೆ ಮೇಂಟೆನೆನ್ಸ್ ಅಲ್ಲಿ. ಕರೆಂಟ್ ಸೂಕ್ತ ಅಲ್ಲ, ಸೋಲಾರೇ ಒಳ್ಳೆಯದು. ಸೋಲಾರಲ್ಲೇ ಮಾಡೋದು ಬೆಟರ್. ಸೋಲಾರಲ್ಲಿ ನಿಮ್ಗೆ ವೋಲ್ಟೇಜ್ ಕಾನ್ಸ್ಟೆಂಟ್ ಇರೋದ್ರಿಂದ ಸೋಲಾರ್ ಏನು ಹಾಳಾಗೋದಿಲ್ಲ. ನೋಡಿ ನಿಮಗೆ ಬ್ಲ್ಯಾಕಿಗೆ ರೆಡ್ ಕನೆಕ್ಟ್ ಮಾಡ್ತಾನೆ. ಈ ಕನೆಕ್ಟರ್ ನೋಡ್ಬೋದು ಸೋಲಾರ್ ಮತ್ತೆ ಬ್ಯಾಟ್ರಿ ಅಂತ 2 ಆಪ್ಷನ್ ಇರುತ್ತೆ. ಅದು ಯಾವ್ದಕ್ಕೆ ಬೇಕು ಕನೆಕ್ಟ್ ಮಾಡ್ಬೋದು. ನೀವು ಸೋಲಾರಿಗೆ ಕನೆಕ್ಟ್ ಮಾಡ್ಬೋದು, ಬ್ಯಾಟ್ರಿ ಸಹ ಕನೆಕ್ಟ್ ಮಾಡ್ಬೋದು. ನೀವು ಆನ್ ಮಾಡಿದ್ರೆ ಪಲ್ಸ್ ಆನ್ ಆಗುತ್ತೆ ನೋಡ್ಬೋದು. ಕೆಂಪು ಕಲರ್ ಪಲ್ಸ್ ಆನ್ ಆಗಿದೆ. ಇದು ಶಾಕ್ ಮತ್ತು ಬರುತ್ತೆ. ಸೌಂಡ್ ಕೇಳಿಸ್ಬೋದು. ಹೆವಿ ಸೌಂಡ್ ಇದೆ ನೋಡ್ಬೋದು ನಿಮಗೆ. ರಿವರ್ಸಲ್ಲಿ ನಿಮ್ಗೆ ತೋರಿಸ್ತೇನೆ. ಅದನ್ನು ಆಫ್ ಮಾಡ್ತೇನೆ. ಇದು ಫೈಬರ್ ಮೆಟೀರಿಯಲ್, ಏನು ತೊಂದರೆ. ಇಲ್ಲಿ ನಾವು ಯೂಸ್ ಮಾಡೋದಿಲ್ಲ ಫೈಬರ್ ಮೆಟೀರಿಯಲ್. ಅದೇ ಮೆಟಲ್ ಯೂಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಮೆಟಲ್ ನಿಮಗೆ ಶಾಕ್ ಈಗ ಮುಟ್ಟಿದ್ರೆ ಶಾಕ್ ಬರೋ ಚಾನ್ಸಸ್ ಇರುತ್ತೆ. ಎಲ್ಲ ಫೈಬರ್ ಇದ್ರೆ ನಿಮಗೆ ಶಾಕ್ ಏನು ಬರಲ್ಲ, ಶಾಕ್ ಪ್ರೂಫ್ ಆಗಿರುತ್ತೆ ನಿಮಗೆ. ನೋಡಿ ಸೇಮ್ ಟೈಮ್ನಲ್ಲಿ ಅರ್ತ್ ಮತ್ತೆ ಫೇಸ್ ಟೈಮ್ನಲ್ಲಿ ಇರುತ್ತೆ. ನಿಮಗೆ ಇದನ್ನು ಆನ್ ಮಾಡ್ತೇನೆ, ನಿಮಗೆ ತೋರಿಸ್ತೇನೆ. ಬ್ಲ್ಯಾಕಿಗೆ ಹಾಗೆ ರೆಡ್ ಕನೆಕ್ಟ್ ಮಾಡ್ತೇನೆ. ನೋಡಿ ಸ್ವಿಚ್ ಆನ್ ಮಾಡಿದ್ದೇನೆ. ಸಣ್ಣಗೆ ಸೌಂಡ್ ಕೇಳಿಸ್ತಿರ್ಬೋದು ನೋಡ್ಬೋದು. ಹಾಗೆ ನಿಮಗೆ ಸ್ಪಾರ್ಕ್ ಮಾಡಿ ತೋರಿಸ್ತೇನೆ ನೋಡಿ. ಹೆವಿ ಸ್ಪಾರ್ಕ್ ನೋಡ್ಬೋದು ನಿಮಗೆ. ನೀವು ನೋಡ್ಬೋದು. ನೋಡಿ ಇದು ಕಟಿಂಗ್, ಇದು ಸ್ಕ್ರೂ ಡ್ರೈವರ್ ಅಲ್ಲಿ ಸ್ಲೀವ್ ಇದೆ ನೋಡ್ಬೋದು. ಇಲ್ಲಿ ಸ್ಲೀವ್ಸ್ ಇದೆ, ಸ್ಲೀವ್ಸಿಗೆ ಹೊಡಿತಾ ಇದೆ ನೋಡಿ. ಇದು ಫುಲ್ ಸ್ಲೀವ್ಸ್ ಆಯ್ತಾ. ಇದನ್ನು ಕರೆಂಟ್ ಹೊಡೆಯಲ್ಲ ಇದರಲ್ಲಿ. ಕರೆಂಟ್ ವರ್ಕ್ ನಾನು ಹೀಗೆ ಡೈರೆಕ್ಟ್ ಹೀಗೆ ಮುಟ್ಬೋದು, ಕರೆಂಟನ್ನ ಹೀಗೆ ಮುಟ್ಬೋದು. ಅದು ಇದರಲ್ಲಿ ಹೀಗೆ ಮುಟ್ಟಕ್ಕಾಗಲ್ಲ, ಮುಟ್ರೆ ಹೊಡೆಯುತ್ತೆ. ಸ್ಲೀವ್ಸಿಗೆ ಜಂಪ್ ಆಗುತ್ತೆ ನೋಡಿ. ಇಷ್ಟು ಇದಕ್ಕೆ ಸ್ಪಾರ್ಕ್ ಆಗುತ್ತೆ. ಇದು 2500 ಮಿಲಿಯಮ್ಸ್ ಅಲ್ಲಿ ಬರುವಂತ ಮಿಷನ್. ಇಷ್ಟು 1 ಇಂಚಿಗೆ ಸ್ಪಾರ್ಕ್ ಆಗುತ್ತೆ. ಶಾಕ್ ಒಂದು ಇಷ್ಟು ಸ್ಪಾರ್ಕ್ ಆಗುತ್ತೆ. ನೀವು ಕಾಣಿಸ್ಬೋದು ಬೇಕಾದ್ರೆ, ನೀವು ಆನ್ ಮಾಡಿ ತೋರಿಸ್ತೇನೆ. ಅದಕ್ಕೆ ನೋಡಿದ್ರೆ ತಲೆಯಲ್ಲಿ ಇಟ್ಕೊಂಡಿದ್ದೆ. ಮಧ್ಯದಲ್ಲಿ ಇಲ್ಲಿ ಎಲ್ಲಿ ಮುಟ್ಟಲ್ಲ ನಾನು, ಇಲ್ಲಿ ಮುಟ್ರೆ ಶಾಕ್ ಹೊಡೆಯುತ್ತೆ. ತಲೆಯಲ್ಲಿ ನೋಡಿ ಇಲ್ಲಿ ಇಟ್ಕೊಂಡಿದ್ದೆ ನೋಡಿ. ಟಚಿಂಗ್ ನೋಡ್ಬೋದು. ಎಂಡಲ್ಲಿ ಟಚ್ ಮಾಡ್ತಿದ್ದಾನೆ, ಮಧ್ಯಲ್ಲೂ ಟಚ್ ಮಾಡ್ತಿಲ್ಲ ನಾನು. ಟಚ್ ಮಾಡಿ ಶಾಕ್ ಹೊಡೆಯುತ್ತೆ. ಟೆಸ್ಟಿಂಗ್ ಮಾಡೋದು ಹೀಗೆ ನೋಡ್ಬೋದು. ಸ್ಪಾರ್ಕ್ ಆಗುತ್ತೆ ನೋಡಿ. ಸೌಂಡ್ ಕೇಳಿಸ್ಬೋದು ನಿಮಗೆ. ಕೇಳ್ತದೆ ಸೌಂಡು. ಇದು ಸೌಂಡ್ ಇಷ್ಟು ಸೌಂಡ್ ಬರುತ್ತೆ ಅಂದ್ರೆ 2000 ಮಿಲಿಯಾಮ್ಸ್ ಅಲ್ಲಿ. ಇದರಲ್ಲಿ ಬೇಸಿಕ್ ಮಾಡೆಲ್. ಆಕ್ಚುಲಿ ಇದು ಬೇಸಿಕ್ ಮಾಡೆಲ್ ಅಂದ್ರೆ 2500 ಅಲ್ಲಿ. ಇದರಲ್ಲಿ ಅಲ್ಟ್ರಾ ಮಿಲಿಟರ್ ಏನಿಲ್ಲ, ಜಸ್ಟ್ ಶಾಕ್ ಇರ್ತದೆ. ಹೈ ಲೋ ಆಪ್ಷನ್ ಏನಿಲ್ಲ, ಹೈಯಲ್ಲೇ ಇರುತ್ತೆ ಇದು. ನಿಮ್ಗೆ ಲೋ ಅಲ್ಲಿ ಬೇಕು, ಹೈ ಅಲ್ಲೆಲ್ಲ ಬೇಕಂದ್ರೆ ಮತ್ತೆ ಆಪ್ಷನ್ ಬರುತ್ತೆ ನಿಮ್ಗೆ ಮಿಷನ್ ಅಲ್ಲಿ. ನೋಡಿ ಇದು ಇದರಲ್ಲಿ ಸ್ವಲ್ಪ 3000 ಮಿಲಿಯಾಮ್ಸ್ ವರೆಗೂ ಬರುತ್ತೆ ಈ ಶಾಕ್ ಮಿಷನ್ ನೋಡ್ಬೋದು. ಸ್ವಲ್ಪ ಹೆವಿ ಶಾಕ್ ಮಿಷನ್. ಅದರಲ್ಲಿ ನೋಡು ಆಪ್ಷನ್ ತುಂಬಾ ಇದೆ. 12 ಗಂಟೆ 24 ಗಂಟೆ 24 ಅವರ್ಸ್ ಮಾಡ್ಬೋದು. ಅಲ್ಟ್ರಾಮನ್ ಆನ್ ಮಾಡೋದು, ಆಫ್ ಮಾಡ್ಬೋದು. ಸ್ಪೀಕರ್ ಸಿಸ್ಟಮ್ ಸಹ ಇರುತ್ತೆ. ಸ್ಪೀಕರ್ ಯಾರು ಯೂಸ್ ಮಾಡಲ್ಲ, ಯಾಕಂದ್ರೆ ಅರ್ತ್ ಫೆನ್ಸ್ ಟಚ್ ಆಗಿ ಸ್ಪೀಕರ್ ಬರುವುದು. ಸೌಂಡ್ ಸಿಸ್ಟಮ್ ಅದು ಅರ್ತ್ ಮತ್ತೆ ಫೆನ್ಸ್ ಎರಡು ಟಚ್ ಆದವಾಗ ನಾವೇನು ಸ್ಪಾರ್ಕ್ ಮಾಡಿದ್ರೆ ಆವಾಗ ಸ್ಪೀಕರ್ ಬರುವುದು. ಅದು ಯೂಸ್ ಏನಿಲ್ಲ. ಎಲ್ಲೋ ಒಂದು ಹಸಿರು ಹುಲ್ಲು, ಅದ್ರ ಹಸಿರು ಕಡ್ಡಿಗಳು ಫೆನ್ಸ್ ಆಗಿದ್ರೆ ಶಾಕ್ ಬರುತ್ತೆ, ಸೌಂಡ್ ಬರುತ್ತೆ. ತುಂಬಾ ಕಿರಿಕಿರಿ ಅದು. ಈ ಸೌಂಡ್ ಅಲ್ಲಿ ನಾವು ಇದು ಮಾಡಿದ್ರೆ ಡೈರೆಕ್ಟ್ ಕೊಡ್ತೇವೆ. ಸೌಂಡ್ ಬೇಕಾಗಿ ಕೊಡ್ತೇವೆ, ಕಡೆ ಆಫ್ ಮಾಡ್ಕೊಡ್ಬೇಕಾಗತ್ತೆ ನೀವು. ನೋಡಿ ಇಲ್ಲಿ ಹೈ ಲೋ ಆಪ್ಷನ್ ಇರುತ್ತೆ. 2 ಸ್ವಿಚ್ಗಳು ಹೈ ಲೋಗೆ. ಡಬಲ್ ಸಾಕೆಟ್ ಇರುತ್ತೆ. ಸೋಲಾರ್ ಮತ್ತೆ ಬ್ಯಾಟ್ರಿ ಯಾವ್ದಕ್ಕೆ ಸಹ ಕನೆಕ್ಟ್ ಮಾಡ್ಬೋದು. ಬ್ಯಾಟ್ರಿ ಕನೆಕ್ಟ್ ಮಾಡ್ತೇನೆ, ಅದಕ್ಕೆ ಸೋಲಾರ್ ಬೇಕು ಕನೆಕ್ಟ್ ಮಾಡ್ತೇನೆ ನೋಡ್ಬೋದು. ನೋಡಿ ಆನ್ ಆಗಿದೆ ನೋಡ್ಬೋದು. ಕೆಂಪು ಬ್ಲಿಂಕ್ ಬರ್ತಾ ಇದೆ. ಸ್ಪಾರ್ಕ್ ಮಾಡಿ ತೋರಿಸ್ತೇನೆ ನೋಡಿ.
ನೋಡಿ ಸೌಂಡ್ ಕೇಳಿಸ್ಬೋದು ನಿಮಗೆ. ಇದು ಲೋವಲ್ಲಿ ಇದೆ, ಹೈಗೆ ಇಡ್ತೇನೆ ನೋಡಿ, ಹೈ ಬರುತ್ತೆ ನೋಡ್ಬೋದು. ಈಗ ಸೌಂಡ್ ನೋಡಿ, ನಿಮ್ಗೆ ಫ್ರಂಟಲ್ಲಿ ತೋರಿಸ್ತೇನೆ ನೋಡ್ಬೋದು. ಈ ಥರ ಇಟ್ಟನ್ನು ತೋರಿಸ್ತೇನೆ ನೋಡಿ ನಿಮಗೆ. ಅದು ಅರ್ತ್ ಮತ್ತು ಫೆನ್ಸ್. ಇದು ಅರ್ಥಿಂಗ್ ಅನ್ನೋದು ಭೂಮಿ ಕನೆಕ್ಟ್ ಮಾಡುವಂಥ, ಭೂಮಿ ಕನೆಕ್ಟ್ ಮಾಡಿ ಬೇಲಿಯ ಸೆಕೆಂಡ್ ಲೈನಿಗೆ ಕನೆಕ್ಟ್ ಆಗುತ್ತೆ. ನೆಲದಿಂದ 1 2 3 4 5 ಅಂದರೆ ಆ 2ನೇ ಲೈನಿಗೆ ಅರ್ತ್ ಕನೆಕ್ಟ್ ಆಗುತ್ತೆ. ಮತ್ತು 1 3 4 5 ಎಲ್ಲ ಫೆನ್ಸ್ ಆಗಿರುತ್ತೆ. ಫೆನ್ಸ್ ಇದು ಅರ್ಥಕ್ಕೆ ಮಾಡೋದು ನಾವು ಚಾರ್ಕೋಲ್ ಮಸಿಯನ್ನು ಇದ್ಮೇಲೆ ಅರ್ಥಿಂಗ್ ಮಾಡೋದು. ಸಹ ನಾನು ಈ ಒಂದು ಸೆಷನ್ ತುಂಬ ವಿಡಿಯೋ ಡಿಸ್ಕ್ ಮೇಲೆ ಅಪ್ಲೋಡ್ ಮಾಡಿರ್ತೇವೆ ನಾವು, ಅದು ನೋಡಿ ಕಲ್ತ್ಕೊಳ್ಬೋದು. ಪ್ರತಿಯೊಂದು ನಿಮ್ಗೆ ಅಪ್ಲೋಡ್ ಆಗಿರುತ್ತೆ. ಆನ್ ಮಾಡ್ತೇನೆ ನೋಡಿ, ಹೈಯಲ್ಲಿ ನೋಡಿ, ಆವಾಗಿಂತ ಜಾಸ್ತಿ ಸೌಂಡ್ ಕೇಳಿಸ್ಬೋದು ನಿಮಗೆ. ಕೇಳಿಸ್ತಾ ಇದೆಯಾ? ಆವಾಗಿಂದ ಜಾಸ್ತಿ ಸೌಂಡ್. ಇದು ಸಾಮಾನ್ಯ ನಿಮಗೆ 3000 ಮಿಲಿಯಮ್ಸ್, 2500 3000 ಮಿಲಿಯಮ್ಸ್ ಅಲ್ಲಿ ಬರುತ್ತೆ. ಇದರ ಕಾಸ್ಟ್ ಸಾಮಾನ್ಯ ನಿಮಗೆ 12-13 ಸಾವಿರ ರೇಂಜ್. ಇದು ಫಸ್ಟ್ ಇದ್ದು ನಿಮ್ಗೆ ಒಂದು ಈ ರೇಂಜ್ ಏನಿದೆ ಕಾಸ್ಟ್, ಈ ರೇಂಜ್ ನಿಮ್ಗೆ ಒಂದು 5,000 ರೂಪಾಯಿ ಒಳಗಡೆ, 2,500 3,000 5,000 ಒಳಗಡೆ ಇದು ಆಯ್ತಾ. ಹಾಗೇನೆ ಈ ರೇಂಜ್ ಸಾಮಾನ್ಯ ನಿಮ್ಗೊಂದು 5,500 6,000 ಅಥವಾ 7,000 ಒಳಗಡೆ ಆ ರೇಂಜ್ ಒಳಗೆ ಬರುತ್ತೆ, ಬರುವ ಮೆಟರ್ಮೆಂಟ್ ಡಿಪೆಂಡ್. ಹಾಗೆ ನಿಮಗೆ ಈ ಮಿಷನ್ ಅಂತಲೂ ಸಾಮಾನ್ಯ ನಿಮಗೆ 10,000 ರೇಂಜ್ ಒಳಗಡೆ, ಇದು 10,000 ಒಳಗಡೆ ರೇಂಜ್. ಇದು 10 12 11 ಇದು ಸಾಮಾನ್ಯ 12-13 ಸಾವಿರ ರೇಂಜಲ್ಲಿ ಬರುವಂಥದ್ದು. ಇದರಲ್ಲಿ ಮತ್ತೆ ಗ್ರೇಡ್ ಒಳಗಡೆ ಕಾಪರ್ ಟ್ರಾನ್ಸ್ಫಾರ್ಮರ್, ಎಲಿಮೆಂಟ್ ಟ್ರಾನ್ಸ್ಫಾರ್ಮರ್ ಮತ್ತೆ ಪಿ ಸಿ ಬಲ್ಲಿ ಮಾಡಿಫಿಕೇಶನ್ಗಳಿದೆ. ಅಲ್ಲಿ ಮತ್ತೆ 15,000 ಬಿಲೋ 15,000 ಬರುವಂಥ ರೇಂಜ್ ಇದು. ನೆಕ್ಸ್ಟ್ ಟೈಮ್ ಬರುವಂಥದ್ದು ಇದಕ್ಕಿಂತ ಟಾಪ್ ಮಾಡೆಲ್ ಬರುತ್ತೆ, ಅದು ನಿಮ್ಗೆ ಶೋ ಮಾಡ್ತೇನೆ ನೋಡಿ. ಇದು ಇದಕ್ಕಿಂತ ಟಾಪ್ ಮಾಡೆಲ್ ಸಾಮಾನ್ಯ 4,000 ಮಿಲಿಯಮ್ಸ್ ಅಲ್ಲಿ ಬರುತ್ತೆ ಇದು ನೋಡಿ. ಅಷ್ಟು ಫೆನ್ಸ್ ಹಾಗೆ ಫ್ರಂಟ್ ನೋಡ್ಬೋದು ನಿಮಗೆ. ಟಾಪ್ ಮಾಡೆಲ್ ಎಲ್ಲ ಫೈಬರ್ ಬಾಡಿ, ನೀವೆಲ್ಲ ಫೈಬರ್ ಬಾಡಿ, ಯಾವುದೇ ಶಾಕ್ ಇದೆಲ್ಲ ಫೈಬರಲ್ಲಿ ಬರುತ್ತೆ. ಅದೇ ಇದೆ ಟ್ರಾನ್ಸ್ಫಾರ್ಮರ್ಗಳನ್ನ ನೋಡಿ. ಇದೆ ಇದರಲ್ಲಿ ಈ ಮಿಷನಲ್ಲಿ ಇರುವಂಥ ಟ್ರಾನ್ಸ್ಫಾರ್ಮರ್ ಹೀಗಿನ ಟ್ರಾನ್ಸ್ಫಾರ್ಮರ್ ಇರುತ್ತೆ ನೋಡಿ, ಅವಾಗ ತೋರಿಸಿದೆ ನೋಡಿ. ಇದು ಟ್ರಾನ್ಸ್ಫಾರ್ಮರ್ ಮತ್ತು ಪಿ ಸಿ ಬಿ ಇರುತ್ತೆ ಸೆಟ್ಟಿಂಗಲ್ಲಿ. ಸೊ ನಿಮಗೆ ಇದರ ಶಾಕ್ಸ್ ನಿಮ್ಗೆ ಟೆಸ್ಟ್ ಮಾಡಿ ತೋರಿಸಿ. ಸೇಮ್ ಕನೆಕ್ಟರ್ ಟೈಪು. ಇಲ್ಲಿ ಬ್ಯಾಟ್ರಿ ಅಂತ ಇರುತ್ತೆ, ಇಲ್ಲಿ ಕಡೆ ಒಂದು ಬ್ಯಾಟ್ರಿ ಅಂತ ಇರುತ್ತೆ, ಹಾಗೆ ಈ ಕಡೆ ಸೋಲಾರ್ ಅಂತ ಇರುತ್ತೆ. ಯಾವುದು ಬೇಕಾದ್ರೆ ಕನೆಕ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದು ಸೋಲಾರಿಗೆ ಕನೆಕ್ಟ್ ಮಾಡಿ ಬ್ಯಾಟ್ರಿ ಕನೆಕ್ಟ್ ಮಾಡ್ಬೋದು. ಸೇಮ್ ಅದು ಕೆಲವು ಡಿ ಸಿ ಅಲ್ಲಿ ಇರುವಂಥದ್ದು. ನಾನು ಕನೆಕ್ಟ್ ಮಾಡಿದ್ದೆ ನೋಡಿ ನಿಮಗೆ. ಇಲ್ಲಿ ಬ್ಯಾಟ್ರಿಗೆ ಇಟ್ಟು ತೋರಿಸ್ತೇನೆ ನೋಡಿ. ಬ್ಯಾಟ್ರಿ ಮೇಲೆ ಇಡ್ತೇನೆ, ತೊಂದರೆ ಇಲ್ಲ, ಏನಾಗಲ್ಲ, ಇಡ್ಬೋದು ನೋಡಿ. ಕಪ್ಪು ಒಂದು ಬ್ಲ್ಯಾಕ್ ಕನೆಕ್ಟ್ ಮಾಡ್ತಾನೆ, ರೆಡ್ ಒಂದು ಕೆಂಪು, ಅದು ಕೆಂಪಿನ ಟೈಮಲ್ಲಿ ಕನೆಕ್ಟ್ ಮಾಡ್ತಾನೆ. ನೀವು ಆನ್ ಮಾಡ್ತೇನೆ ನೋಡಿ, ಆನ್ ಆಗುತ್ತೆ ನೋಡ್ಬೋದು. ಪಲ್ಸ್ ನೋಡ್ಬೋದು, ನಿಮಗೆ ಪಲ್ಸ್ ಬರ್ತಾ ಇದೆ. ಸ್ಪಾರ್ಕ್ ಟೆಸ್ಟ್ ಮಾಡಿ ತೋರಿಸ್ತೇನೆ ನೋಡಿ. ಆನ್ ಮಾಡ್ತೇನೆ, ಪಲ್ಸ್ ಬರ್ತಾ ಇದೆ ನೋಡ್ಬೋದು. ಲೋವಲ್ಲಿದೆ, ಈಗ ಹೈಗೆ ಇಡ್ತೇನೆ ನೋಡ್ಬೋದು. ಬೀಟ್ಸ್ ಕೇಳ್ಬೋದು, ಸ್ಪೀಡ್ ಆಗಿದೆ ನೋಡಿ. ನಾನು ಲೋವಲ್ಲಿ ಇರ್ತೇನೆ, ಸೆಕೆಂಡಿಗೆ 2 ಬಾರಿ ಮಾತ್ರ. ಹೈ ಮಾಡ್ತೇನೆ, ಸೆಕೆಂಡಿಗೆ 3 ಬಾರಿ ಬರ್ತದೆ, ಕೆಲವು ಬಾರಿ 4 ಬಾರಿ ಬರ್ತದೆ. ಸೌಂಡೇ ಕೇಳಿಸ್ಬೋದು. ಇವಾಗ ಸ್ಪಾರ್ಕ್ ನೋಡಿ, ಹೆವಿ ಸ್ಪಾರ್ಕ್ ಬಂತು ನೋಡ್ಬೋದು. ನಿಮ್ಮ ಫ್ರಂಟಲ್ಲಿ ತೋರಿಸ್ತೇನೆ ಅದನ್ನು, ಸೇಮ್ ಆಸ್ ಇಟ್ ಈಸ್. ನಿಮಗೆ ಟರ್ನ್ ಮಾಡ್ತೇನೆ ನೋಡಿ. ರೆಡ್ ಬ್ಲ್ಯಾಕ್ ಕನೆಕ್ಟ್ ಆಗಿದೆ. ಲೋವರ್ ಇಡ್ತೇನೆ ಫಸ್ಟಿಗೆ ನೋಡಿ. ಸೌಂಡ್ ಸಣ್ಣದಿದೆ, ಸ್ಪಾರ್ಕ್ ಅಷ್ಟು ಬರಲ್ಲ ನೋಡ್ಬೋದು ನಿಮಗೆ. ಸಣ್ಣ ಸ್ಪಾರ್ಕ್ ಇದೆ, ಅಂದರೆ ಲೈಟಾಗಿ ಹೊಡಿತಾ ಇದೆ. ಹೈಗೆ ಇಡ್ತೇನೆ ನೋಡಿ, ಸೌಂಡ್ ಕೇಳ್ಬೋದು ಯಾವ ಥರ ಸೌಂಡ್ ಆಗುತ್ತೆ ಅಂತ ನೋಡಿ. ಈಗ ಸ್ಪಾರ್ಕ್ ನೋಡ್ಬೋದು ನೋಡಿ, ಹೆವಿ ಸ್ಪಾರ್ಕ್ ನೋಡ್ಬೋದು. ಬೆಳಗ್ಗೆ ಕಾಣಿಸ್ಬೋದು ನಿಮಗೆ, ಹೆವಿ ಸ್ಪಾರ್ಕಲ್ಲಿ ಇದೆ. 4,000 ಮಿಲಿಯಮ್ಸ್ ಸರಿ ಬರುತ್ತೆ. ಇದನ್ನು ಆನೆಗಳಿಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ರೇಂಜ್. ಆನೆಗಳಿಗೆ ಕೊಡುವಂಥ ಮಿಷನ್ 3,000 ಸ್ಟಾರ್ಟ್. ಅಂದರೆ ಆನೆಗಳಿಗೆ ಈ ಮಿಷನಿಂದ ರೇಂಜ್ ಸ್ಟಾರ್ಟ್ ಆಗುತ್ತೆ. ಈ ಮಿಷನಿಂದ ರೇಂಜ್ ಸ್ಟಾರ್ಟ್. ಆನೆಗಳಿಗೆ ಕೊಡುವಂಥ ಮಿಷನ್ಗಳು ಸಾಮಾನ್ಯ 10 ಎಕರೆವರೆಗೆ ಕವರ್, 10-15 ಎಕರೆ ಕವರ್ ಆಗುತ್ತೆ. 20 ಎಕರೆ ಕೊಡ್ಬೋದು, ಬೇಲಿ ಒಳ್ಳೆ ಮೇಂಟೆನೆಂಟ್ ಅಂದರೆ 20 ಎಕರೆವರೆಗೆ ಕೊಡ್ಬೋದು. ಇದು ಇಲ್ಲಿವರೆಗೆ ಟಾಪ್ ಮಾಡಿ. ಇನ್ನೊಂದು ನೆಕ್ಸ್ಟ್ ಅಲ್ಟ್ರಾ ಟಾಪ್ ಮಾಡಲ್ ಇದೆ, ಅದು ನಿಮಗೆ ಎಕ್ಸ್ಪ್ಲೇನ್ ಕೊಡ್ತೇನೆ. ಅದು ಸೂಪರ್ ಟಾಪ್ ಮಾಡೋದು ಅದೇ. ಇಲ್ಲಿ ಇದು ಸಾಮಾನ್ಯ ಬರುವಂಥ ಫಿಟ್ಟಿಂಗ್ಸ್ ಅಲ್ಲಿ ಬರುವಂಥದ್ದು. ಸ್ಪೆಸಿಫಿಕ್ ಆನೆಗಳಿಗೆ ವಿದ್ ಗೇಜಲ್ಲಿ ಎಷ್ಟು ಶಾಕ್ ಡ್ರಾಪ್ ಆಗುತ್ತೆ, ಎಷ್ಟು ಗೇಜಲ್ಲಿ ಟಿಕೆಟ್ ಮಾಡುವ ಒಂದು ಮಿಷನ್ ಇದೆ, ಫೈನ್ ಮಿಷನ್. ಅದು ನಿಮ್ಗೆ ತೋರಿಸ್ತೇನೆ. ಅದು ಸಾಮಾನ್ಯ ಈ ಕಾಸ್ಟ್ ಇದೆ. ಈ ಮಿಷನ್ ಕಾಸ್ಟ್ ರೇಂಜ್ ನಿಮಗೆ ಒಂದು 17,000 ಒಳಗಡೆ ಬರುತ್ತೆ ಈ ಒಂದು ಕಾಸ್ಟ್ ರೇಂಜ್. ಎಲ್ಲದಕ್ಕೂ 24 ಮಂತ್ ವಾರಂಟಿ ಇದೆ, 24 ಮಂತ್ಗಳ ವಾರಂಟಿ ಎಲ್ಲ ಮಿಷನ್ಗಳಿಗೂ. ಸಣ್ಣ ಮಿಷನ್ ದೊಡ್ಡ ಮಿಷನ್ವರೆಗೂ 2,000 ರೂಪಾಯಿ ಮಿಷನ್ ತಗೊಂಡು ನಿಮ್ಗೆ 24 ಮಂತ್ ವಾರಂಟಿ ಸಿಗುತ್ತೆ. 20,000 ರೂಪಾಯಿ ಮಿಷನ್ ತಗೊಂಡು ನಿಮಗೆ 24 ಮಂತ್ ವಾರಂಟಿ ಸಿಗುತ್ತೆ. ಪೀಸ್ನ ಕೊಡ್ತೇವೆ. ಅಂದರೆ ನಿಮಗೆ ಏನೋ ಸಮಸ್ಯೆ ಆದರೆ ಆ ಪೀಸಿಗೆ ಇನ್ನೊಂದು ಪೀಸ್ ನಾವು
ಅಡ್ಜಸ್ಟ್ಮೆಂಟಿಗೆ ಕೊಟ್ಟಿರ್ತೇವೆ, ಆ ಥರ ಮಾಡ್ತೇವೆ ನಾವು. ವಾರಂಟಿ ಅಂತ ನೀವು ಕಳಿಸಿ ಕೊಡುವುದು, ನಾವು ಬರುವುದು, ಅದು ಯಾವಾಗಲೂ ಆಗಲ್ಲ. ಆ ಪೀಸಿಗೆ ಆ ಪೀಸ್ ನಾವು ಕೊಡ್ತೇವೆ, ಅಂದರೆ ಅದರಲ್ಲಿ ವೆರೈಟಿ ಆಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ನಾವು ಪೀಸ್ ಕೊಡ್ತೇವೆ, ಅದೇ ತಕ್ಷಣ ಕೊಡ್ತೇವೆ, ಮತ್ತೆ ರಿಟರ್ನ್ ಮಾಡಿದ್ರೆ ಆಯ್ತು ಅಷ್ಟೇ. ನಿಮಗೆ ಹೆವಿ ಮಾಡೆಲ್ ತೋರಿಸ್ತೇನೆ. ಟಾಪ್ ನೋಡಿ, ಇದು ಹೆವಿಯೆಸ್ಟ್ ಮಾಡೆಲ್ ಅಂದ್ರೆ ಇದೆ ನೋಡ್ಬೋದು. ಆನೆಗಳಿಗೆ ಸ್ಪೆಷಲ್ ಆಗಿ ಮಾಡೋ ಹೆವಿಯೆಸ್ಟ್ ಮಾಡೆಲ್ ನೋಡ್ಬೋದು. ಇದು 6000 milliamps ಇಂದ 10,000 milliamps, 6 ನ 10 ಬರುತ್ತೆ. ಇಲ್ಲಿ ನೋಡಿ ಎಲ್ಲ ಬೋಲ್ಟ್ ಸಿಸ್ಟಮ್ ನೋಡ್ಬೋದು, ಎಕ್ಸ್ಪೆನ್ಸಿವ್ ಬೋಲ್ಟ್ ಸಿಸ್ಟಮ್ ಇರುತ್ತೆ. ಹೆವಿ ಮಾಡೆಲ್, ಎಕ್ಸ್ಪೆನ್ಸಿವ್ ಬೋಲ್ಟ್ ಸಿಸ್ಟಮ್ ಬರುತ್ತೆ ನೋಡ್ಬೋದು. ಗ್ರೀನ್ ಅರ್ತ್ ಇದೆ ಫೆನ್ಸ್ ನೋಡಿ, ಇಲ್ಲಿ ಅರ್ತ್ ಫೆನ್ಸಿ ಸೇಮ್ ಅಲ್ಲಿ ರೆಡ್ ನಟ್ ಬೋಲ್ಟ್ ನಟ್ ಸಿಸ್ಟಮ್ ಮತ್ತು ಗ್ರೀನ್ ನಟ್ ಸಿಸ್ಟಮ್ ಬರುತ್ತೆ. ಸೊ ನಿಮ್ಗೆ ಆನ್ ಮಾಡಿ ತೋರಿಸ್ತೇನೆ. ಇದು ರಿಮೂವ್ ಮಾಡ್ತಿರೋದು ಯಾಕಂದ್ರೆ ನಾನು ಸ್ಪಾರ್ಕ್ ಮಾಡಿ ತೋರಿಸೋದು, ರಿಮೂವ್ ಮಾಡ್ತಿರೋದು. ವೈರ್ ಕನೆಕ್ಟ್ ಮಾಡಿ ಈ ಒಂದು ವಿಡಿಯೋ ಸಹ ನಿಮ್ಗೆ ಅಪ್ಲೋಡ್ ಆಗಿದೆ, ಅದು ನೋಡಿ. ಇದು ಡೈರೆಕ್ಟ್ ವೈರ್ ಬರುತ್ತೆ, ಇದಕ್ಕೆ ಇಲ್ಲಿ ಡೈರೆಕ್ಟ್ ವೈರ್ ಬರುತ್ತೆ. ಡೈರೆಕ್ಟ್ ವೈರ್ ಬರುತ್ತೆ 1.5 mm ಗೇಜ್ ಆಯ್ತಾ. ಸೊ ಕನೆಕ್ಟ್ ಮಾಡಿ ತೋರಿಸ್ತೇನೆ. ಬ್ಯಾಟ್ರಿ ನೋಡಿ, ಇದ್ರ ಮೇಲ್ಗಡೆ ಬ್ಯಾಟ್ರಿನ ಇಡ್ತಾನೆ, ಇದ್ರ ಮೇಲ್ಗಡೆ ಇಡ್ಬೋದು, ಸ್ವಲ್ಪ ಸೈಡ್ಲಿ ಇಡ್ತಾನೆ ಬ್ಯಾಟ್ರಿನ. ರೆಡ್ಡಿ ಕನೆಕ್ಟ್ ಮಾಡ್ತಾನೆ. ಸಾಮಾನ್ಯ ಪಾಸಿಟಿವ್ ಯಾವ್ದು ರೆಡ್ ಆಗಿರುತ್ತೆ, ರೆಡ್ಡಿ ಕನೆಕ್ಟ್ ಮಾಡ್ತಾನೆ. ಬ್ಲ್ಯಾಕ್ ಕನೆಕ್ಟ್ ಮಾಡ್ತಾನೆ. ನಿಮ್ಗೆ ಇಲ್ಲಿ ಆನ್ ಆಫ್ ಸ್ವಿಚ್ ನೋಡಿ, ಈ ಕಡೆ ಬರುತ್ತೆ ಆನ್ ಆಫ್ ಸ್ವಿಚ್ ನೋಡ್ಬೋದು. ನಿಮಗೆ ಆನ್ ಆಫ್ ಸ್ವಿಚ್ ಇರುತ್ತೆ, ಅದನ್ನ ಹೈ ಲೋ ಆಪ್ಷನ್ ಸಹ ಇದೆ ಇದರಲ್ಲಿ, ಅದು ನಿಮಗೆ ತೋರಿಸ್ತಾನೆ. ಫಸ್ಟ್ ಮಿಷನ್ ಆನ್ ಮಾಡ್ತೇನೆ ನೋಡಿ, ನೀವು ಕಾಣಿಸ್ಬೋದು ನೋಡಿ, ಗೇಜ್ ಬರ್ತದೆ ನೋಡ್ಬೋದು, ಲೈಟ್ ಬರ್ತಾ ಇದೆ ನೋಡ್ಬೋದು, ಫುಲ್ ಗೇಜ್ ಲೈಟ್ ಬರುತ್ತೆ ನೋಡ್ಬೋದು, ಲೈಟ್ ಬರುತ್ತೆ. ಸ್ಪಾರ್ಕ್ ಮಾಡಿ ತೋರಿಸ್ತೇನೆ ನೋಡ್ಬೋದು. ಸ್ಪಾರ್ಕ್ ನೋಡಿ, ಬೆಂಕಿ ನೋಡ್ಬೋದು, ನಿಮಗೆ ಲೈಟ್ ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸ್ತದೆ ನೋಡ್ಬೋದು. ಇದನ್ನು ಹೈಗೆ ಇಡ್ತೇನೆ ನೋಡ್ಬೋದು. ಲೋವಲ್ ಇದೆ ನೋಡ್ಬೋದು, ಲೋವಲ್ ಕಡಿಮೆ ಬರ್ತಾ ಇದೆ. ಹೈಗೆ ಇಡ್ತೇನೆ ನೋಡ್ಬೋದು. ಆನೆಗಳಿಗೆ ಸ್ಪೆಷಲ್ ಇದು. ಬಿಟ್ಸ್ ಅಲ್ಲಿ ಹೈ ಶಾಕ್ ಬರುತ್ತೆ, ನಿಮಗೆ ಶಬ್ದ ಸ್ವಲ್ಪ ಕಡಿಮೆ ಕೇಳಿಸಿದ್ರು. ಇದು ಟಾಪ್ಸ್ ಪೆಟ್ಟು ಕೊಡುವಾಗ ಕರೆಕ್ಟ್ ಪೆಟ್ಟು ಕೊಡುತ್ತೆ, ಆ ಥರ ಒಂದು ಮಿಷನ್ ಇದು ನೋಡ್ಬೋದು. ನೋಡಿ ಹೇಗಿದೆ ನೋಡಿ, ಡಬಲ್ ಸ್ಪಾರ್ಕಿಂಗ್ ಹೇಗಿದೆ ನೋಡ್ಬೋದು, ಕಾಣಿಸ್ಬೋದು, ಇಷ್ಟು ಸ್ಪಾರ್ಕ್ ಬರುತ್ತೆ. ಇದು ಹೈ ಟಾಪ್ ಮಾಡೆಲ್ ಅಂದ್ರೆ ಇದೆ. ಸೋಲಾರ್ ಬೇಲಿಯಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಮ್ಮ ಅನುಭವ ಪ್ರಕಾರವಾಗಿ ಟಾಪ್ ಮಿಷನ್ ಅಂದ್ರೆ ಇದೆ. ಇದ್ರಲ್ಲಿ ಇದೇ ತರ ಬೋರ್ಡ್ ಅಲ್ಲಿ, ಇದೇ ತರ ಬಾಕ್ಸ್ ಅಲ್ಲಿ ತುಂಬಾ ಮಿಷನ್ ಬರುತ್ತೆ, ಅದೆಲ್ಲ ಇಷ್ಟು ಟಾಪ್ ಇರಲ್ಲ. ಸೋಲಾರ್ ಬೇಲಿ ಮಿಷನ್ ಹೆಂಗ್ ಗೊತ್ತಾ ನೀವು, ಶಾಕ್ ಮಿಷನ್ ಅಲ್ಲಿ ಯಾರೊಬ್ರು 5,000 ಅಂತಾರೆ, ನಾವೇನೋ 6,000 ರೂಪಾಯಿ ಅಂತೇವೆ, ಅಥವಾ 4,000 ಅಂತೇವೆ, ಅಥವಾ ಇನ್ನೊಬ್ರು 7,000 ಅಂತಾರೆ, ಯಾರು 12,000 ಅಂತಾರೆ, ನಾವು 15 ಅಂತ ಹೇಳ್ತೇವೆ, ಅಥವಾ 10 ಅಂತ ಹೇಳ್ತೇವೆ, ಏನೋ ರೇಟ್ ಹೇಳಿರ್ತೇವೆ. ಆ ರೇಟ್ ಮೇಲೆ ಡಿಪೆಂಡ್ ಆಗಲ್ಲ, ಒಳಗಡೆ ಕ್ವಾಲಿಟಿ ಡಿಪೆಂಡ್ ಆಗಿರುತ್ತೆ, ಒಳಗಿರುವಂಥ ಗುಣಮಟ್ಟ ಡಿಪೆಂಡ್ ಆಗಿರುತ್ತೆ. 6,000 milliamps, ಎಕ್ಸಾಕ್ಟ್ 6,000 milliamps. ಇದೇ ಸೇಮ್ ಬಾಕ್ಸ್ ಅಲ್ಲಿ ನಿಮಗೆ 3,000 milliamps ಸಿಗುತ್ತೆ, 3,000 milliamps ಸಿಗುತ್ತೆ, 2,000 milliamps ಸಿಗುತ್ತೆ ಸೇಮ್ ಬಾಕ್ಸ್ ಅಲ್ಲಿ. ಇದು ನಿಮ್ಗೆ ಯಾಕೆ ಬಾಕ್ಸ್ ಡಿಫ್ರೆಂಟ್ ತೋರಿಸಿ, ನಿಮ್ಗೆ ಡಿಫ್ರೆಂಟ್ ಗೊತ್ತಾಗಲಿ ಅಂತ ತೋರಿಸಿದ್ದು. ನಾವೇ ರೆಡಿ ಮಾಡುವಾಗ ಇಷ್ಟು ಸಣ್ಣ ಬಾಕ್ಸಲ್ಲೂ ನಾವು ಮಿಲಿಯಂ ಜಾಸ್ತಿ ಮಾಡಲಿ ನಮ್ಗೆ ಗೊತ್ತುಂಟು, ನಾವು ಟೆಕ್ನಿಷಿಯನ್, ಅದರ ಒಂದು ಅನುಭವಿಗಳು, ಸೋಲಾರಲ್ಲಿ ನಾವು ಅನುಭವಿಗಳು. ಹಾಗಾಗಿ ಅರ್ಥ ಆಯ್ತು ಅಂತ ಹೇಳಿದ್ರೆ, ಮಿಷನ್ ಅನ್ನೋದು ತುಂಬಾ ಟೈಪಲ್ಲಿ ಡಿಸೈನಲ್ಲಿ ಬರುತ್ತೆ ನೋಡಿ. ಈ ಮಿಷನ್ ನಿಮಗೆ ಇದರಲ್ಲಿ ಎಂತ ಆಪ್ಷನ್ ಎಂತ ಇಲ್ಲ, ಆನ್ ಆಫ್ ಹೈ ಅಲ್ಲಿ ಇರುತ್ತೆ ಅಷ್ಟೇ, ಸೇಮ್ ಕೊಡುತ್ತೆ. ಅದೇ ನಿಮ್ಗೆ ಈ ಮಿಷನ್ ಅಲ್ಲಿ ನಿಮಗೆ ಆಪ್ಷನ್ ತುಂಬಾ ಇದೆ ನೋಡ್ಬೋದು, 24x12 ಮತ್ತೆ ಏನು ಹೈ ಲೋ ಮತ್ತೆ ಅಲ್ರಾಮ್ ಎಲ್ಲ ಒಂದು ಆಪ್ಷನ್ ಇದೆ. ಸೇಮ್ ಈ ಮಿಷನ್ ಶಾಕ್ ಎರಡು ಸೇಮೇ ಇರುತ್ತೆ, ಸೇಮ್ ಇರುತ್ತೆ, ಬಟ್ ನಿಮ್ಗೆ ಬಾಡಿಯಲ್ಲಿ ಆ ಥರ ಕಂಪಾರ್ಟ್ಮೆಂಟ್ ಬಂದಿರುತ್ತೆ ಅಷ್ಟೇ. ಸೊ ಇದರಲ್ಲಿ ಸೋಲಾರ್ ಮಿಷನ್ ಅಲ್ಲಿ ತುಂಬಾನೇ ವೆರೈಟಿ ಟೈಪ್ ಬರುತ್ತೆ. ಎಲ್ಲದಕ್ಕೂ 24 ಮಂತ್ ವಾರಂಟಿ ಕೊಡ್ತೇವೆ ಕಂಪನಿಯಿಂದ. ಇದು ಸೋಲಾರ್ ಶಾಕ್ ಮಿಷನ್ ಬಗ್ಗೆ ಮಾಹಿತಿ ಆಗಿದೆ. ಹಾಗೇನೆ ಸರ್, ಇದು UPS ಗೆ ಕೊಡ್ಬೋದಾ ಸರ್ ಇದನ್ನ? UPS ನ ಕನೆಕ್ಟ್ ಮಾಡುವಂತ ನೀವು ಕೇಳು, ಅಂದ್ರೆ ಬ್ಯಾಟ್ರಿ UPS ಇಟ್ ಮಾಡ್ತೇವೆ ಅಂತ. UPS ನೋಡಿ ಕಂಟಿನ್ಯೂಟಿ ಬರುತ್ತೆ, ಇಲ್ಲಿ ಪಟ್ 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 ನೀವು ಕೇಳ್ಬೋದು, ಸೌಂಡ್ ಬರ್ತಾ ಇದೆ. UPS ಹೆಂಗ್ ಬರುತ್ತೆ, ಸ್ಟ್ರೈಟ್ ಆಗಿ ಬರುತ್ತೆ, ಬಿಟ್ ಬರುತ್ತೆ, ಸ್ಟ್ರೈಟ್ ಆಗಿ ಬರುತ್ತೆ. ಅವಾಗ ಏನಾಗುತ್ತೆ, ಮನುಷ್ಯರಿಗೆ ಪ್ರಾಣಿಗಳಿಗೆ ಅದು ಅಪಾಯ, ಡೆತ್ ಆಗ್ತಾರೆ, ಸತ್ತೋಗ್ಬೋದು. ಇಲ್ಲಿ ಯಾರು ಸಾಯುವುದಿಲ್ಲ, ಸಾಯುವ ಕೇಸೇ ಇಲ್ಲ, ಯಾಕಂದ್ರೆ ಬಿಟ್ಟು ಬರುತ್ತೆ, ಹೀಗೆ ಹೊಡಿತಾ ಇರುತ್ತೆ. ಅದು UPS ಅಲ್ಲಿ ಫುಲ್ ಹೀಗೆ ಬರ್ತಾ ಇರುತ್ತೆ, ಅವಾಗ ಏನಾಗುತ್ತೆ, ಶಾಕ್ ಹೊಡಿಯುತ್ತೆ. ಅದಕ್ಕೆ UPS ಅಲ್ಲಿ ಯಾರು ಕೊಡಬಾರ್ದು, ಕೆಲವು ಕನ್ವರ್ಟರ್ ರೇಟ್ ಕೊಡ್ತಾರಂತೆ ಕೆಲವು ಕಡೆ, ಡೇಂಜರ್ ಅದು, ಮಾಡಬಾರ್ದು, ಮಿಷನ್ಗಳನ್ನ ಹಾಕಬೇಕು. ಹಾಗೆ ಸೋಲಾರ್ ಫೆನ್ಸಿಂಗ್ ಯಾವ್ದೆಲ್ಲ ವೈರ್ ಗಳನ್ನು ಯೂಸ್ ಮಾಡಬಹುದು ಸರ್? ವೈರ್ ತುಂಬಾನೇ ಇದೆ ನೋಡ್ಬೋದು. ಇದು ಟಾಟಾ, ನಾವು ಟಾಟಾ ಮಾಡ್ತೇವೆ. ಟಾಟಾ ಕಂಪನಿಯ ಗ್ಯಾಲ್ವನೈಸ್ಡ್ ವೈರ್, GA ವೈರ್ನ ನಾವು ಪ್ರಿಫರ್ ಮಾಡೋದು. ಮತ್ತೆ ನೀವು ಹೇಳಿದ್ರೆ ಯಾವ ಬೇಕು ನಾವು ಕಾಂಟ್ಯಾಕ್ಟ್ ಮಾಡಿ ಕೊಡ್ತೇವೆ, ನಿಮ್ಮ ಇಷ್ಟ. ಹೇಳಿದ್ರೆ ಬಜೆಟ್ ಫ್ರೆಂಡ್ಲಿ ಆಗಿ ಮಾಡುವಂತ ವಿಚಾರ ಇದು.
ಸಾಮಾನ್ಯ ಗ್ಯಾಲ್ವನೈಸ್ಡ್ ವೈರ್ ಟಾಟಾ ವೈರ್ ಒಳಗೆ ಟಾಟಾ ಕಂಪ್ನಿ ಒಳ್ಳೆ ಕಂಪ್ನಿ, ಟಾಟಾ ಕಂಪ್ನಿ ಒಳ್ಳೇದು. ಎಚ್ ಟಿ ಅಂತ ಮತ್ತೊಂದು ಬರುತ್ತೆ, ಹೈ ಟೆನ್ಷನ್ ಲೈನ್ ಅಂತ ಒಂದು ಬರುತ್ತೆ, ಅದು ಟಾಟಾದಲ್ಲಿ ಬರಲ್ಲ. ಫಾರ್ಮ್ ಗಾರ್ಡ್, ಅಗ್ರಿ ಗಾರ್ಡಿಂಗ್ ಎಲ್ಲ ಬರುತ್ತೆ. ಅದು ನಿಮ್ಗೆ ಎರಡನೇ ಮೇಂಟೈನ್ ಮಾಡೋದು ತುಂಬಾ ಕಷ್ಟ, ಎರಡನೇ ಸರ್ವಿಸ್ ಮಾಡೋದು ತುಂಬಾನೇ ಕಷ್ಟ. ಕೆಲವು ಬಾರಿ ತುಂಬಾ ಬಗ್ಗಿಸ್ಲಿಕ್ಕೆ ಹೋದ್ರೆ ಇದು ತುಂಡಾಗ್ಬಿಡುತ್ತೆ. ಈಗ ಜಿಯೋ ಆದ್ರೆ ಹೇಗೆ ಬೇಕಾದ್ರೆ ನಾವು ಬಗ್ಗಿಸ್ಬೋದು, ಬಗ್ಗಿಸ್ಲಿಕ್ಕೆ ಕಷ್ಟ, ಬಗ್ಗಿಸಿ ತುಂಡಾಗ್ಬಿಡುತ್ತೆ. ಇದು ಯಾವ ತರ ಬೇಕಾದ್ರೆ ಮೇಂಟೈನ್ ಮಾಡ್ಬೋದು. ಸ್ಟ್ರಾಂಗ್ ಅಲ್ಲಿ ಇದೆ ನೋಡ್ಬೋದು. ನಾವು ಪ್ರಿಫರ್ 2.5 mm ನೋಡ್ಬೋದು. ಇದು ಪ್ರಿಫರೇಬಲ್ ತಂತಿ, ಟಾಟಾದಲ್ಲಿ ಬರುವಂತ ತಂತಿ, ಟಾಟಾ ಕಂಪ್ನಿ ತಂತಿ 2.5. ಇದು 2 mm. ಇದನ್ನು ಸಹ ಯೂಸ್ ಮಾಡ್ಬೋದು, ಸಣ್ಣ ಪುಟ್ಟ ಟೆಂಪ್ರರಿ ಎಲ್ಲ ಮಾಡ್ತೇವೆ 2 mm ಯೂಸ್ ಮಾಡ್ಬೋದು. ಮತ್ತು ನಮ್ಮೊಂದು 2-3 ವರ್ಷಕ್ಕೆ ಸಾಕು ನಾವು ಮೇಂಟೈನ್ ಮಾಡ್ಕೊಳ್ತೇವೆ ಅಂದ್ರೆ ಇದು 1.6 ಇದು ಮತ್ತು ತೆಳು ನೋಡ್ಬೋದು, ಥಿಕ್ನೆಸ್ ಕಡಿಮೆ ನೋಡ್ಬೋದು. 3 ತಂತಿಗಳನ್ನು ನೀವು ಕಾಣ್ಬೋದು. 1.6 2 mm ಮತ್ತೆ 2.5 2.5 ಇದೆ ಒಳ್ಳೇದು. ಆನೆಗಳಿಗೆ, ಕಾಡು ಕೊಂಡಗಳ 2.5 ಒಳ್ಳೇದು. ಎರಡು ಕೂಡ ಹಾಕ್ಬೋದು. ಮುಳುತಂತಿ ಮಿಕ್ಸಿಂಗ್ ಅಲ್ಲಿ ಮಾಡಿದ್ರೆ, ಬಾರ್ಬಡ್ ಮತ್ತೆ ಇದು ಮಿಕ್ಸಿಂಗ್ ಮಾಡಿದ್ರೆ 2 mm ಒಳ್ಳೇದು. ನಾರ್ಮಲ್ ನಮಗೆ ಸಾಕು ಟೆಂಪ್ರರಿ 2-3 ವರ್ಷ ಲೀಸ್ ಲ್ಯಾಂಡ್ ಅಂತ ಹೇಳಿದ್ರೆ 1.6 ಎಲ್ಲೋ ಟಾಟಾವೇ ಒಳ್ಳೇದು. ನಮ್ಮ ಇನ್ಸುಲೇಟರ್ ನಾವು 1.6 ಈ ಥರ ತಂತಿಯನ್ನು ನಾವು ಬೈಂಡ್ ಮಾಡೋದು ನೋಡಿ. 1.6 ಟಾಟಾವನ್ನೇ ಬೈಂಡ್ ಮಾಡಿರ್ತೇವೆ, ಕಟ್ಲಿಕ್ಕೆ ಯಾವ್ದಾದಕ್ಕೆ ಮಾಡುವಂಥದ್ದು. ಹಾಗೇನೆ ಫೈನ್ಸ್ ಲೈನ್ ಅನ್ನ ಟೈಟ್ ಮಾಡ್ಲಿಕ್ಕೆ ಹೇಗೆ ಟೈಟ್ ಮಾಡ್ತೀರಾ ನೀವು? ಟೈಟ್ ಮಾಡೋದು ಟೈಟ್ನರ್ ವೀಲ್ ಅಂತ ಒಂದು ಬರುತ್ತೆ, ಚಕ್ರ. ಈ ಸ್ಟೀಲ್ ಅಲ್ಲಿ ಮಾಡುವಂತ ಚಕ್ರ, ಸ್ಟೀಲ್ ಇದು ನೋಡ್ಬೋದು. ಇದರಲ್ಲಿ ಅಲ್ಯೂಮಿನಿಯಂ ಬೀಡೆಲ್ಲ ಬರುತ್ತೆ, ಇದು ಸ್ಟೀಲ್, ಪ್ಯೂರ್ ಸ್ಟೀಲ್ ನೋಡಿ. ಇದಕ್ಕೆ ಹಿಂಗೆ ಲಾಕ್ ಟೈಪ್ ಅಲ್ಲಿ ಮಾಡ್ಕೊಳ್ಬೇಕು. ಒಂದು ಸಾಮಾನ್ಯ ಒಂದು ವೆಲ್ಡಿಂಗ್ ಶಾಪ್ ಅಲ್ಲಿ ಮಾಡ್ಕೊಡ್ತಾರೆ ಇದನ್ನು ಟಿ ಶೇಪ್ ಅಲ್ಲಿ. ಇದು ಹೋಲ್ಗೆ ಡಿಸೈಡ್ ಆಗಿ ಮಾಡೋದು. 10 mm ರಾಡ್, ಇದು 10 mm ಸ್ಕ್ವೇರ್ ರಾಡ್, 10 mm ಚೌಕ ರಾಡ್, ಇದು ಕಬ್ಬಣದ ಸಲಾಕೆ ಅಂತ ಹೇಳ್ಬೋದು. ಅದನ್ನ ಹೀಗೆ ನೋಡಿ ನಾವು ತಿರುಗಿಸುವಂತ, ಹೀಗೆ ಲಾಕ್ ಆಗುತ್ತೆ. ಹೀಗೆ ತಿರುಗಿಸುವಾಗ ಅದು ತಂತಿ ಟೈಟ್ ಬರುತ್ತೆ, ಇಲ್ಲಿ ಬರುತ್ತೆ ನೋಡ್ಬೋದು. ಈ ತಂತಿ ಟೈಟ್ ಮಾಡಿ ವಿಡಿಯೋ ಸಹ ನಾವು ಡಿಸ್ಪ್ಲೇ ಅಪ್ಲೋಡ್ ಮಾಡಿರ್ತೇವೆ, ನೀವು ನೋಡಿ ಆರಾಮ್ ಕಲ್ತ್ಕೊಳ್ಬೋದು. ಹುಕ್ಸ್ ಇರುತ್ತೆ, ಯಾವ ಗೇಜಿ ಬರುತ್ತೆ ನೋಡಿ ಆ ಗೇಜಿಗೆ ಹೀಗೆ ಹುಕ್ಸ್ ಹಾಕಿದ್ರೆ ಆಯ್ತಷ್ಟೇ. ಹುಕ್ಸ್ ಹಾಕಿದಾಗ ಅದು ಟೈಟ್ ಆಗಿ ಕೂರುತ್ತೆ ನೋಡ್ಬೋದು. ಇದು ನಿಮ್ಗೆ ಅದರ ವಿಡಿಯೋ ಅಪ್ಲೋಡ್ ಅಲ್ಲಿ ನಾವು ಲಿಂಕ್ ಮಾಡಿರ್ತೇವೆ, ನೋಡಿ ಆರಾಮಾಗಿ ಕಲ್ತ್ಕೋಬಹುದು. ಈಗ ಹಾಗೆ ಮೆಸ್ ಅಲ್ಲಿ ಮತ್ತೆ ಬಾರ್ಬರ್ಡ್ ವೈರ್ ಮಿಡ್ಲ್ ಅಲ್ಲಿ ಇದನ್ನ ಮಾಡ್ಬೋದಾ ಸರ್? ಅದು ಮಾಡ್ಬೋದು, ಬಾರ್ಬರ್ಡ್ ವೈರ್ ಮಿಡ್ಲ್ ನೀವು ಮಾಡ್ಬೋದು. ತಂತಿ ಮಾತ್ರ ನೀವು ಹೇಳಿದಾಗೆ 2 mm ಹಾಕೋಬೇಕು. ನೀವು ಬಾರ್ಬರ್ಡ್ ಮೆಸ್ ಫೆನ್ಸಿಂಗ್ ಮಾಡೋದಾದ್ರೆ ಏನ್ ಮಾಡ್ಬೇಕಂದ್ರೆ, ಬಾರ್ಬರ್ಡ್ ಮೆಸ್ ತುಂಬಾ ಥಿಕ್ನೆಸ್ ಇದೆ, ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಒಳಗಡೆಯಿಂದ ಕಟ್ಟಬೇಕು. ಇಷ್ಟಿಷ್ಟು ಕೆಲವು ಗ್ಯಾಪ್ ಅಲ್ಲಿ ಬಾರ್ಬರ್ಡ್ ವೈರ್ ಮಾಡಿದ್ರೆ ಒಳಗಡೆ ಎಳೆಯೋದು ತುಂಬಾನೇ ಕಷ್ಟ. ಎಳೆದ್ರು ತಂತಿ ಸ್ಕ್ಯಾಚ್ ಆಗುತ್ತೆ, ಒಳಗಿಂದ ಮಾಡ್ಬೇಕಾಗುತ್ತೆ. ಹೊರಗಡೆ ಬಾರ್ಬರ್ಡ್ ಮುಳ್ಳು ತಂದಿದ್ರೆ ಒಳಗಡೆ ಸೋಲಾ ತಂತಿ ಮಾಡ್ಬೋದು. 1 feet ಇಷ್ಟಿಷ್ಟು ಗ್ಯಾಪ್ ಇದೆ, 1 feet ಎಲ್ಲ ಗ್ಯಾಪ್ ಇದೆ ಅಂತ ಹೇಳಿ ಆದ್ರೆ ಮಧ್ಯೆ ಎಳಿಬಹುದು. ಬಟ್ 2 mm ಒಳ್ಳೇದು. 2 mm ತಂತಿ ಒಳ್ಳೇದು. 2.5 ಹಾಕಿದ್ದು ಎಳೆಯುವಾಗ ಸ್ಕ್ರಾಚ್ ಆಗುತ್ತೆ, ಡೈರೆಕ್ಟ್ ಸರಾಗವಾಗಿ ಬರುವುದಿಲ್ಲ ಮುಳ್ಳು ತಂತಿ ಇರುವಾಗ. ಹಾಗೆ 2 mm ತಂತಿ ಒಳ್ಳೇದು, ಮಾಡ್ಬೋದು. ಮೇಂಟೈನ್ ಮಾಡ್ಕೊಳ್ಬೇಕು. ಒಂದು 2-3 ವರ್ಷಕ್ಕೆ ಬಾರ್ಬರ್ಡ್ ತಂತಿ ಲೂಸ್ ಆದ್ರೆ, ನಾವು ಕಟ್ಟಾಗಿ ಬೀಳು ಚಾನ್ಸ್ ಇದ್ರೆ ಅದನ್ನ ಸರಿ ಟೈಟ್ ಮಾಡ್ಕೊಳ್ಳೋದು ಅವರ ಜವಾಬ್ದಾರಿ ಆಗಿರುತ್ತೆ, ಅದು ನಮ್ಮ ಫಲಾನುಭವಿಗಳ ಜವಾಬ್ದಾರಿ ಆಗಿರುತ್ತೆ. ನೀವು ಬ್ಯಾಟ್ರಿ ಕೆಪಾಸಿಟಿನ ಯಾವ ಆಧಾರದ ಮೇಲೆ ಕೊಡ್ತೀರಾ ಸರ್? ಬ್ಯಾಟ್ರಿ ಕೆಪಾಸಿಟಿ ಒಂದನೇದಾಗಿ ಮಿಷನ್ ಆಧಾರ, ಇನ್ನೊಂದು ಬ್ಯಾಕಪ್ಸ್ ಮೇಲೆ. ನಮ್ಮ ಸಾಮಾನ್ಯ ಕೋಸ್ಟಲ್ ಕರ್ನಾಟಕ ಕೆಲವು ಕಡೆ ನಮಗೆ ಡೇಯಲ್ಲಿ ಮಾತ್ರ ಸಾಕು, ನೈಟ್ ಟೈಮ್ ನಮ್ಗೆ ಬ್ಯಾಕಪ್ ಬೇಡ ಅನ್ನೋರಿಗೆ ಎಷ್ಟೇ ದೊಡ್ಡ ಮಿಷನ್ ಹಾಕಿದ್ರು ಇದೇ ಸಾಕಾಗುತ್ತೆ. ಯಾವ ಮಿಷನ್ ಹಾಕಿ ಈ ಬ್ಯಾಟ್ರಿ ಸಾಕು, ಮೇಂಟೆನೆನ್ಸ್ ಫ್ರೀ ನೋಡ್ಬೋದು, ಡಿಸ್ಟಾರ್ಟ್ ಏನು ಬೀಳಲ್ಲ. ಇದಕ್ಕೆ ಸಾಮಾನ್ಯ 40 watt ಪ್ಯಾನಲ್ನ ಆ್ಯಡ್ ಮಾಡಿ ಆರಾಮಾಗಿ ಮಾಡ್ಬೋದು. ಎಕ್ಸೈಡ್ ಕಂಪ್ನಿ 40 watt ಪ್ಯಾನಲ್, ಎಕ್ಸೈಡ್ ಅಂತಲೇ ಎಸ್ವಿಟರ್ ಅಂತ ಬರುತ್ತೆ, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇದೆ ನೋಡಿ, ಅನೀಶ್ ಅಗ್ರಿ. ಇದಕ್ಕೆ ನಾವು ಸಿಸ್ಟಮ್ ಮಾಡಿ ಮಿಷನ್ ಕೊಡ್ಬೋದು, ಯಾವ ಮಿಷನ್ ಕೊಡ್ಬೋದು. ಹಗಲಿಗೆ ಮಾತ್ರ ಸಾಕು, ರಾತ್ರಿ ಏನು ಬೇಡ ಅಂತ ಹೇಳಿದ್ರಿಗೆ. ಇದರ ಒಂದು ವಿಡಿಯೋಸ್ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ನಾವು ಕೊಟ್ಟಿರ್ತೇವೆ, ನೀವು ನೋಡಿ ಆರಾಮ್ ಕಲ್ತ್ಕೊಳ್ಬೋದು, ಅದ್ರಲ್ಲಿ ನೀವು ನೋಡ್ಬೋದು, ಮಾಹಿತಿ ಪಡ್ಕೊಳ್ಬೋದು. ನೆಕ್ಸ್ಟ್ ನಿಮಗೆ ಬರುವಂಥದ್ದು ಬ್ಯಾಟ್ರಿ ಅಂತ ಹೇಳಿದ್ರೆ 34 Ah ಬ್ಯಾಟ್ರಿ ಬರುತ್ತೆ ನೋಡ್ಬೋದು. ಎಕ್ಸೈಡ್ ಮಾರುತಿ ಇಕೋ ಬ್ಯಾಟ್ರಿ ಅಂತೆಲ್ಲ ಹೇಳ್ತಾರೆ, ಕಾರ್ ಮತ್ತು ರಿಕ್ಷಾಕ್ಕೆ ಬಳಸುವಂಥ ಬ್ಯಾಟ್ರಿ. ಅದು 34 Ah ಬಂದು 40 Ah ಬರುತ್ತೆ. ಇದಕ್ಕೆ ವ್ಯಾರಂಟಿ ತುಂಬಾ ತರ, 18, 10, 24, 36, 50, 50, 60, 7 ಮತ್ತು 72 ಇದೆಲ್ಲ ವಾರಂಟಿಗಳು ಬರುತ್ತೆ. ಇಲ್ಲಿ ವಾರಂಟಿಗಳು ತುಂಬಾನೇ ಬರುತ್ತೆ. ಇಲ್ಲಿ ವಾರಂಟಿ ಆದ ಇದನ್ನ ಸಾಮಾನ್ಯ 34 Ah ಬ್ಯಾಟ್ರಿಗೆ ಒಂದು ಸಾಮಾನ್ಯ ಎಲ್ಲ ಮಿಷನ್ಗಳು ಅಪ್ ಟು 3 ಅಂದ್ರೆ ಈ ಮಿಷನ್ ಆ್ಯಡ್ ಮಾಡ್ಬೋದು ಆಯ್ತಾ. ಈ ನಿಮಗೆ ಸ್ವಲ್ಪ ತೋರಿಸ್ತಾ ನೋಡಿ, ಈ ಮಿಷನ್ ಆ್ಯಡ್ ಮಾಡ್ಬೋದು ನೀವು ಈ ಒಂದು ಸೆಟಪ್ಪಿಗೆ. ಹಾಗೇನೆ ಈ ಸೆಟಪ್ಪಿಗೆ ನೀವು ಸಾಮಾನ್ಯ ಲೋ ಕ್ವಾಲಿಟಿ ಮಿಷನ್ ಇದನ್ನು ಆ್ಯಡ್ ಮಾಡ್ಬೋದು, ಮಿಷನ್ ಆ್ಯಡ್ ಮಾಡ್ಬೋದು, ಇದ್ರ ಜೊತೆ ಆ್ಯಡ್ ಮಾಡ್ಬೋದು. ಹಾಗೇನೆ ಇದನ್ನೇ ಆ್ಯಡ್ ಮಾಡ್ಬೋದು, ಈ ಒಂದು ಪ್ಯಾಕೇಜಲ್ಲಿ ಆ್ಯಡ್ ಮಾಡ್ಬೋದು. ಈ ಬ್ಯಾಟ್ರಿ ಪ್ಯಾಕೇಜಿಗೆ ನೀವು ಸಹ ಆ್ಯಡ್ ಮಾಡ್ಲಿಕ್ಕಾಗತ್ತೆ. ಇಷ್ಟು ಪ್ಯಾಕೇಜನ್ನ ಆ್ಯಡ್ ಮಾಡ್ಬೋದು. ನೀವು ಆ್ಯಡ್ ಮಾಡಿದವಾಗ ನಿಮಗೆ ಒಂದು ಪ್ಯಾನಲ್ ಮಾತ್ರ ಫಾಸ್ಟ್ ಚಾರ್ಜಿಂಗ್ ಬೇಕು ಅಂದರೆ, ಇಫ್ ಯು ವಾಂಟ್ ಫಾಸ್ಟ್ ಚಾರ್ಜಿಂಗ್ ಅಂತ ಹೇಳಿದ್ರೆ, ಫಾಸ್ಟ್ ಚಾರ್ಜಿಂಗ್ ಬೇಕು ನಿಮ್ಗೆ ಅಂತೇಳಿ ಆದರೆ 40 ವ್ಯಾಟಿನ ಸಾಮಾನ್ಯ 2 ಸೋಲಾರ್ ಪ್ಯಾನ್ಗಳನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಮಿಷನ್ಗಳನ್ನು ನಾನೆಲ್ಲ ಒಂದು ನಿಮಗೆ ಜೋಡಿಸಿಟ್ಟಿದೆ, ನಿಮಗೆ ರೆಫರ್ ಪರ್ಪಸ್ಸಿಗಾಗಿ ನೋಡ್ಬೋದು. ಯಾವುದನ್ನು ಕೂಡ ಆ್ಯಡ್ ಮಾಡ್ಬೋದು, ಈ ಬ್ಯಾಟ್ರಿ ಒಟ್ಟಿಗೆ ಆ್ಯಡ್ ಮಾಡಿ ಇದಿಷ್ಟು ಮಿಷನ್ನ ಆ್ಯಡ್ ಮಾಡ್ಬೋದು ಇದರಲ್ಲಿ.
ಇದರಲ್ಲಿ ಮತ್ತೆ ಅದಕ್ಕಿಂತ ಕಡಿಮೆ ಕೆಂಪು ಮಿಷನ್ ನೋಡಿ ರೆಡಿ, ಇದನ್ನು ಆ್ಯಡ್ ಮಾಡ್ಬೋದು. ಅದಕ್ಕಿಂತ ಕ್ವಾಲಿಟಿಯಲ್ಲಿ ಕಡಿಮೆನೆ ಇನ್ನು ಸಹ ಆ್ಯಡ್ ಮಾಡ್ಬೋದು. ನೋಡಿ ಇಷ್ಟು ಮಿಷನ್ನ ಇದಕ್ಕೆ ಆ್ಯಡ್ ಮಾಡಿ, ಈ ಥರ ಬ್ಯಾಟ್ರಿಗೆ ಆ್ಯಡ್ ಮಾಡಿ. ಈ 40 ವ್ಯಾಟ್ ಪ್ಯಾನಲ್ ಬಿಸಿಲು ತುಂಬ ಇದೆ ನಮ್ಮಲ್ಲಿ ಅಂದರೆ ಇದರ ಒಂದು ಪ್ಯಾನಲ್ ಆ್ಯಡ್ ಮಾಡಿ ಮಾಡ್ಬೋದು. ಬಿಸಿಲು ತುಂಬ ಇದೆ ನಮ್ಗೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯ ಬಯಲುಸೀಮೆಯಲ್ಲಿ ಎಲ್ಲ ಇದನ್ನೇ ಮಾಡ್ಬೋದು ಕೋಸ್ಟಲ್ ಕರ್ನಾಟಕದಲ್ಲಿ. ಮತ್ತೆ ನಮ್ಗೆ ಬಿಸಿಲು ತುಂಬ ಕಡಿಮೆ ಇದೆ ಮಲೆನಾಡು ಪ್ರದೇಶ ಅಂತೇಳಿ ಆದರೆ ಇಂಥ 2 ಪ್ಯಾನಲ್ ಆ್ಯಡ್ ಮಾಡಬೇಕು. ಇಂಥದ 2 ಪ್ಯಾನಲ್ಗಳನ್ನು ಆ್ಯಡ್ ಮಾಡಬೇಕಾಗತ್ತೆ. 2 ಪ್ಯಾನಲ್ ಆ್ಯಡ್ ಮಾಡಿದರೆ ಇದೇ ಪ್ಯಾಕೇಜ್ ಇಷ್ಟು ರನ್ ಮಾಡ್ಬೋದು. ಫುಲ್ ನೈಟ್ ಬ್ಯಾಕಪ್ ಬರುತ್ತೆ. ಮತ್ತು ನೀವು ಬ್ಯಾಟ್ರಿ ಕೆಪಾಸಿಟಿ ಎಕ್ಸ್ಟ್ರಾ ಮಾಡ್ತೇವೆ ಅಂತೇಳಿ ಆದರೆ 60 H ಬರುತ್ತೆ, 60 H ಬ್ಯಾಟ್ರಿ ಅಂತ ಬರುತ್ತೆ, ಅದನ್ನೇ ಆ್ಯಡ್ ಮಾಡ್ಬೋದು. ನೋಡಿ ಇದು 60 H ಅಂತ ಬರುತ್ತೆ ನೋಡ್ಬೋದು. SF ಬ್ಯಾಟ್ರಿ, SF ಅಂದರೆ ಕಂಪನಿ ಮೂಮೆಂಟ್ ಏನಲ್ಲ, ಎಲ್ಲ ಕಂಪ್ನಿ ನಾವು ಡೀಲ್ ಮಾಡ್ತೇವೆ, ಅಮ್ರಾನ್ ಆ್ಯಂಪ್ಟಾಗೆಲ್ಲ ಮಾಡ್ತೇವೆ. ಇದು 60 H ಬ್ಯಾಟ್ರಿ, ಇದಕ್ಕೆ 15 ಮಂತ್ ವಾರಂಟಿ ಇದೆ. ಇದರಲ್ಲಿ 30 ಬರುತ್ತೆ, 36 ಬರುತ್ತೆ, 60 ಬರುತ್ತೆ. ವೆಹಿಕಲ್ ಬ್ಯಾಟ್ರಿ ತುಂಬಾ ವೆರೈಟಿ ಬರುತ್ತೆ. ಇದು 60 H 60 H ಬ್ಯಾಟ್ರಿ, ಇದನ್ನು ಕೂಡ ಆ್ಯಡ್ ಮಾಡಿ ಆ ಥರ ಪ್ಯಾನಲನ್ನು ಇದಕ್ಕೆ 2 ಪ್ಯಾನಲ್ ಆ್ಯಡ್ ಮಾಡಲೇಬೇಕು. 60 ಅದನ್ನು 2 ಪ್ಯಾನಲ್ ಆ್ಯಡ್ ಮಾಡಬೇಕು. ಇಲ್ಲೊಂದು 3 ಪ್ಯಾನಲ್ ಆ್ಯಡ್ ಮಾಡೋದು, 100 ವ್ಯಾಟಿಗೆ ಒಂದೇ ಪ್ಯಾನಲ್ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಸಿಸ್ಟಮನ್ನು ಮಾಡ್ಬೋದು. ಸೋಲಾರ್ ಇದು ಯಾಕೆ ನಾವು ವೆಹಿಕಲ್ ಬ್ಯಾಟ್ರಿನ ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ವೆಹಿಕಲ್ ಬ್ಯಾಟ್ರಿ ಮಾರ್ಕೆಟ್ ತುಂಬ ಸಿಗುತ್ತೆ ನಿಮಗೆ. ಹತ್ತಿರದ ಸ್ಥಳೀಯ ಮಾರ್ಕೆಟಲ್ಲಿ ಆಟೋಮೆಟಿಕ್ ಶಾಪಲ್ಲಿ, ಕಾರ್ ಶೋರೂಮಲ್ಲಿ, ಬೈಕ್ ಶೋರೂಮಲ್ಲಿ ನಿಮಗೆ ಈ ಥರ ಬ್ಯಾಟ್ರಿಗಳು ತುಂಬಾ ಸಿಗುತ್ತೆ. ಅದನ್ನು ನೀವು ಆರಾಮ್ ಪರ್ಚೇಸ್ ಮಾಡಿಕೊಂಡ್ರೆ ನಾವು ಪ್ಯಾನಲ್ ನಿಮ್ಗೆ ಕೊಟ್ಟರೆ ಸಾಕಾಗುತ್ತೆ. ಅದೇ ಸೋಲಾರ್ ಬ್ಯಾಟ್ರಿ ಸೆಗ್ಮೆಂಟ್ ಸಹ ಇದೆ, ಇಲ್ಲ ಅಂತ ಹೇಳ್ತಾರೆ ನಿಮಗೆ. ಸೋಲಾರ್ 20 years ಸೋಲಾರ್ ಬ್ಯಾಟ್ರಿ ನೋಡಿ, ಸೋಲಾರ್ ಟ್ಯೂಬ್ಲರ್ ಬ್ಯಾಟ್ರಿ ನೋಡ್ಬೋದು. ಸೆಕ್ಸೆಡ್ಗೆ ಸೋಲಾರ್ ಟ್ಯೂಬ್ಲರ್ ಬ್ಯಾಟ್ರಿ ಕಾಣಿಸ್ಬೋದು ನಿಮಗೆ. ಇದರಲ್ಲಿ ಇದು ಸಿಗೋದು ತುಂಬ ಕಷ್ಟ, ಇದರ ಅವೈಲಬಿಲಿಟಿ ಕಷ್ಟ. ನಿಮ್ಮ ಸ್ಥಳದಲ್ಲಿ ಸೋಲಾರ್ ಬ್ಯಾಟ್ರಿಗಳು ಸಿಗೋದಿಲ್ಲ. ಸೋಲಾರ್ ಶಾಪ್ಗಳಲ್ಲಿ ಮಾತ್ರ ಸಿಗುತ್ತೆ. ಅದು ಸೋಲಾರ್ ಶಾಪಲ್ಲಿ ಈ ಥರ ಪ್ರಾಜೆಕ್ಟ್ಗಳು ಮಾಡೋದು ಮಾತ್ರ ಸಿಗುತ್ತೆ, ಈಗ ಮೈಕ್ರೋ ಪ್ರಾಜೆಕ್ಟ್ ಮಾಡೋದು ಮಾತ್ರ ಸಿಗುತ್ತೆ. ಹಾಗಾಗಿ ವೆಹಿಕಲ್ ಬ್ಯಾಟ್ರಿ ಹೋಗೋದು ಉತ್ತಮ, ಯಾಕಂದರೆ ವೆಹಿಕಲ್ ಬ್ಯಾಟ್ರಿ ತುಂಬ ಕಡೆ ಸಿಗೋದ್ರಿಂದ ವೆಹಿಕಲ್ ಬ್ಯಾಟ್ರಿ ಹೋಗೋದು ಉತ್ತಮ. ಇದು 100 H ಬೇಕಾ ಸಿಗುತ್ತೆ ಎಕ್ಸೈಡಲ್ಲಿ ನೋಡ್ಬೋದು. 100 H ನೋಡಿ, ಇದು 100 H ಬ್ಯಾಟ್ರಿ ಎಕ್ಸೈಡಲ್ಲಿ 100 H. ಇದಕ್ಕೆ ನೀವು ಮೇಲ್ಗಡೆ ಕಾಣಿಸ್ಬೋದು ಲುಮಿನಾಸ್ 170 ವ್ಯಾಟ್ ಪ್ಯಾನಲ್ ಇದೆ. ಆ ಥರ ಪ್ಯಾನಲ್ ಆ್ಯಡ್ ಮಾಡಿ ನೀವು ಚಾರ್ಜಿಂಗ್ ಕಂಟ್ರೋಲ್ ನೋಡ್ಬೋದು. ನೀವು 10 amps ಆ್ಯಡ್ ಮಾಡ್ಬೋದು. ಒಂದು ಚಾರ್ಜಿಂಗ್ ಕಂಟ್ರೋಲ್ ಬರುತ್ತೆ ಇದಕ್ಕೆ. ಅದೆಲ್ಲದಕ್ಕೂ ಸೇಮ್ ಚಾರ್ಜಿಂಗ್ ಕಂಟ್ರೋಲ್ ಇನ್ಸ್ಟಾಲ್ ಮಾಡ್ಬೋದು. 10 amps ಆ್ಯಡ್ ಮಾಡ್ಬೋದು, 6 amps ಆ್ಯಡ್ ಮಾಡ್ಬೋದು, 10 amps ಆ್ಯಡ್ ಮಾಡ್ಬೋದು 170ಗೆ. ಚಾರ್ಜಿಂಗ್ ಕಂಟ್ರೋಲ್ ಫಿಟ್ ಮಾಡೋದು ಈಗ ಸಹ ಇದು ಮೇಲೆ ಅಪ್ಲೋಡ್ ಆಗಿರುತ್ತೆ, ಅದು ನೋಡಿ ಆರಾಮಾಗಿ ಕಲ್ತ್ಕೊಳ್ಬೋದು. ಈ ಥರ ಫುಲ್ ಸೇಫ್ಟಿ ಮಾಡಿ ಚಾರ್ಜಿಂಗ್ ಕಂಟ್ರೋಲ್ ಹಾಕಬೇಕು, ಯಾಕಂದರೆ ಸಿಸ್ಟಮ್ಗೆ ಸೇಫ್ಟಿ ಆಗುತ್ತೆ. ಚಾರ್ಜಿಂಗ್ ಕಂಟ್ರೋಲ್ ವಿಲ್ ಸೇಫ್ಟಿ ಫಾರ್ ಫುಲ್ ಸಿಸ್ಟಮ್. ಇಲ್ಲಿ ವ್ಯವಸ್ಥೆಗೆ ಸೇಫ್ಟಿ ಇರೋದ್ರಿಂದ, ಸಿಡ್ಲಿಕ್ಕೆ ರಕ್ಷಣೆ ಸಿಗೋದ್ರಿಂದ ಚಾರ್ಜಿಂಗ್ ಕಂಟ್ರೋಲ್ ಫಿಟ್ ಮಾಡಬೇಕು. ಎಲ್ಲ ಪ್ಯಾಕೇಜ್ಗೂ ಹಿಂದೆ ಎಲ್ಲ ಪ್ಯಾಕೇಜ್ಗಳಿಗೂ ಚಾರ್ಜಿಂಗ್ ಕಂಟ್ರೋಲ್ ಫಿಟ್ ಮಾಡೋದೇ ಉತ್ತಮ. 100 H ಮಾಡ್ಬೋದು. ಅದಕ್ಕಿಂತ ಮೇಲೆ Hಗೆ ಬೇಕಂತ ಏನಿಲ್ಲ. ಸಾಮಾನ್ಯ 100 H ಬ್ಯಾಟ್ರಿ 170 ವ್ಯಾಟ್ ಪ್ಯಾನಲಲ್ಲಿ ಸಾಮಾನ್ಯ 30 ಎಕರೆವರೆಗೆ ಕವರ್ ಮಾಡ್ಬೋದು. ಅದು ದೊಡ್ಡ ಮಿಷನ್ ಇಟ್ಟು 100 H ನೀವು ನಾನು ಹೇಳಿದಾಗ ನೋಡಿ, ದೊಡ್ಡ ಮಿಷನ್ ಸಹ ಇಡ್ಬೋದು. ನಾವು ಆಲ್ರೆಡಿ ಬೇಕಾದಷ್ಟು ಫಿಟ್ ಮಾಡಿದ್ದೇವೆ ಆ ಥರ. ಇದು ದೊಡ್ಡ ಮಿಷನ್, ಇದು ದೊಡ್ಡ ಮಿಷನ್ ಸಹ ಇನ್ಸ್ಟಾಲ್ ಮಾಡ್ಬೋದು 100 H ಬ್ಯಾಟ್ರಿಗೆ. 60 Hಗೂ ಮಾಡ್ಬೋದು, ಬಟ್ ಬ್ಯಾಕಪ್ ಕಮ್ಮಿ ಬರುತ್ತೆ. ಈಗ ತುಂಬ ಮಲೆನಾಡು ಪ್ರದೇಶದಲ್ಲಿ 100 H ಹೋಗೋದು ಒಳ್ಳೆ ಅಂತ ಹೇಳ್ತಾನೆ. ಒಂದು ತಿಂಗಳು ಕಟ್ಟಲೆ ಮಳೆ ಬರುವಾಗ ಅದು ಬ್ಯಾಕಪ್ ಇಶ್ಯೂ ಬರುತ್ತೆ. ಹಾಗಾಗಿ ಬ್ಯಾಟ್ರಿ ಬ್ಯಾಕಪ್ ಎಷ್ಟು ನೀವು ಜಾಸ್ತಿ ಮಾಡಿದ್ರೆ ಪ್ಯಾನಲ್ ಎಷ್ಟು ಇನ್ಕ್ರೀಸ್ ಮಾಡ್ತಾರೆ ಅಷ್ಟು ನಿಮಗೆ ಬ್ಯಾಕಪ್ ಬರುತ್ತೆ. ಸಾಮಾನ್ಯ ಮಲೆನಾಡು ನಾವು 100 H ಬ್ಯಾಟ್ರಿ ಇಟ್ಟು ಮಿನಿಮಮ್ 40 Hನೇ ಸ್ಟಾರ್ಟ್ ಮಾಡಿದ್ದೀವಿ. ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಡಿಕೇರಿ, ಆ ಕಡೆ ಗುಂಡ್ಲಿಪೇಟೆ ಆ ಕಡೆ ಎಲ್ಲ ನಾವು ಮೂಡಿಗೆರೆ, ಆ ಕಡೆ ಎಲ್ಲ ನಾವು ಕಳಸ, ಜಾವಳಿ, ಕೊಟ್ಟಿಗೆರೆ ಆ ಕಡೆ 40 H ಮಿನಿಮಮ್ ಸ್ಟಾರ್ಟಿಂಗ್ 40 H ಮಾಡೋದು. 40 H 100 ವ್ಯಾಟ್ ಪ್ಯಾನಲ್ ಹಾಕಿ ಮಾಡೋದು, ಯಾಕಂದ್ರೆ ಅಲ್ಲಿ ಮಳೆ ಬರುತ್ತೆ ಇರೋದ್ರಿಂದ. ನೀವು 4 ದಿನ ಬ್ಯಾಕಪ್ ಬೇಕಂತೇಳಿ. ಮತ್ತು 100 H ಹೋದರೆ ಮತ್ತು ಉತ್ತಮನೇ. 100 H ಹೋದ್ರೆ ತುಂಬ ಉತ್ತಮ. ಮತ್ತು 1 ತಿಂಗಳು ಮಳೆ ಬಂದರೂ ಅವರಿಗೆ ಶಾಕ್ ಬರುತ್ತೆ. ಬ್ಯಾಟ್ರಿ ಬ್ಯಾಕಪ್ ಮತ್ತು ಪ್ಯಾನಲ್ ಬ್ಯಾಕಪ್ ಮಿಷನ್ ಸೆಟ್ಟಿಂಗನ್ನು ಆರಾಮಾಗಿ ಮಾಡ್ಬೋದು. ಹಾಗೇನೆ ಸರ್, ಇದು ಆನೆಗಳಿಗೆ ಟ್ರಂಚ್ಗಳು ಮಾಡೋದು ಉತ್ತಮ ಅಂತ ಹೇಳ್ತಾರೆ, ಹೌದಾ ಸರ್? ಅದು ಎಕ್ಸಾಕ್ಟ್ ಒಳ್ಳೆ ಕ್ವಶನ್, ತುಂಬ ಖುಷಿ ಆಯಿತು. ಟ್ರಂಚ್ ಮಾಡಲೇಬೇಕು ಆನೆಗಳಿಗೆ. ಪ್ರಧಾನವಾಗಿ ಆನೆಗಳಿಗೆ ನೀವು ಟ್ರಂಚ್ ಮಾಡಿ, ಟ್ರಂಚಿನ ಮೇಲೇ ಬೇಲಿ ಮಾಡಿ ನಿಮಗೆ 100% ಸಕ್ಸಸ್ ಆಗುತ್ತೆ. ಟ್ರಂಚ್ ಇದ್ದಿದ್ದ ಸಕ್ಸಸ್ ಅಂತ ನಾನು ಹೇಳಲ್ಲ. ಸಕ್ಸಸ್ ಆಗೋದು ಕಷ್ಟ ಅಂತ, ಯಾಕಂದರೆ ನಾವು ಮಾಡಿದ್ರೆ ಕೆಲವು ಟ್ರಂಚ್ ಇಲ್ಲದೆ ಮಾಡಿದವಾಗ ಸಮಸ್ಯೆ ಆಗಿದೆ. ಆಸ್ ಇಟ್ ಇಸ್ ಫ್ಯಾಕ್ಟ್ ನಾನು ಹೇಳ್ತೇನೆ, ಸಮಸ್ಯೆ ಆಗಿದೆ. ಹಾಗಾಗಿ ಟ್ರಂಚ್ ಮಾಡೋದು ಉತ್ತಮ. ನಾವು ಹೇಳಿದ್ದೇವೆ, ನಮ್ಮ ಫಲಾನುಭವಿಗಳು ಹೇಳಿದ್ದೇವೆ ಟ್ರಂಚ್ ಮಾಡ್ಕೊಳ್ಬೇಕಂತ, ಅವ್ರು ಮಾಡ್ಕೊಳ್ಳಿಲ್ಲ. ಅದೇ 2-3 ಬಾರಿ ಕಂಬವನ್ನು ಬೀಳಿಸಿ ಯಾಕೆ ತುಂಬಾ ನಷ್ಟ ಮಾಡಿದೆ. ಟ್ರಂಚ್ ನೀವು ಹೇಗೆ 10 ಮಾಡಿದ್ರೆ ಒಳ್ಳೇದು. 10 ಫೀಟ್ ಅಗಲ 10 ಫೀಟ್ ಆಳಕ್ಕೆ ಮಾಡಿದ್ರೆ ಒಳ್ಳೇದು. ಇಲ್ಲ 5 ಫೀಟ್ ಅಗಲ 10 ಫೀಟ್ ಆಳಾದ್ರೂ ಆಳ 10 ಫೀಟ್ ಮಾಡಲೇಬೇಕು. ಅಗಲ 5 ಫೀಟ್ ಆದ್ರೂ ಮಾಡಬೇಕು ಮಿನಿಮಮ್. 10 ಫೀಟ್ ಮಾಡಿದ್ರೆ ಒಳ್ಳೇದು. ಅಷ್ಟು ಟ್ರಂಚ್ ಮಾಡಿದ್ರೆ ಮಾತ್ರ ಟ್ರಂಚಿನಲ್ಲಿ ಇಳಿದು ಮೇಲೆ ಬರುವಾಗ 1 ಫೀಟ್ ಡಿಸ್ಟೆನ್ಸ್ ಇರಬಾರ್ದು. ಟ್ರಂಚಿಂದ ಆನೆ ಇಳಿದು ಹೀಗೆ ಮೇಲೆ ಬರುವಾಗ 1 ಫೀಟು ನಿಲ್ಲಿಕ್ಕೆ ಜಾಗ ಸಿಗಬಾರ್ದು. ತಕ್ಷಣ ಶಾಕ್ ಹೊಡಿಬೇಕು, ಆವಾಗ ಮತ್ತೆ ಸಕ್ಸಸ್. ಮತ್ತೆ ಮುಂದೆ ಹೀಗೆಲ್ಲ ಕೊಟ್ಟೆಲ್ಲ ಮಾಡ್ತಾರೆ, ಹೀಗೆಲ್ಲ ಮಾಡ್ತಾರೆ. ಯಾವುದು
ಇದರಲ್ಲಿ. ಇಲ್ಲಾಂದ್ರೆ ನಾವು ಮತ್ತು ಆಲ್ಟ್ರೇಷನ್ಗಳು ತುಂಬಾ ಮಾಡಿದ್ದೇವೆ ಅವರ ಅನುಕೂಲಕ್ಕೆ. ಎಲ್ಲ ಇದೆಲ್ಲ ಅನುಕೂಲಕ್ಕೆ ಮಾಡುವಂಥದ್ದು, ಅವ್ರು ನಮ್ಮ ಫಲಾನುಭವಿಗಳ ವಿಶ್ವಾಸದ ಅನುಕೂಲಕ್ಕೆ ಮಾಡುವಂಥದ್ದು, ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡುವಂಥದ್ದು. ಹಾಗಾಗಿ ಅದೆಲ್ಲ ಮಾಡ್ಬೋದು. ಅಷ್ಟೇ ಟ್ರಂಚ್ ಇದ್ರೆ ಜಾಗ ನಿಮ್ಗೆ ಸ್ವಲ್ಪ ವೇಸ್ಟ್ ಆಗ್ಬೋದು. ಟ್ರಂಚ್ ಇದ್ರೆ ಮಾತ್ರ ನಿಮ್ಗೆ ಆನೆಗಳಿಗೆ 100ಕ್ಕೆ 100 ಪ್ರೊಟೆಕ್ಷನ್ ಆಗುತ್ತೆ, ರಕ್ಷಣೆ ಸಿಗುತ್ತೆ. ಇಲ್ಲಾಂದ್ರೆ ಸಿಗೋದು ಅಷ್ಟು ಕಷ್ಟ ಅಂತ ನನ್ನ ಅಭಿಮತ. ಹಾಗೆ ಈ ಮಂಗಗಳು ಮತ್ತೆ ಜಿಂಕೆಗಳಿಗೆ ಏನ್ ಮಾಡ್ಬೋದು ಸರ್? ಮಂಗಗಳಿಗೆ ಆಕ್ಚುಲಿ ಮೆಸ್ ಮಾಡೋದು ಬೆಟರ್. ಮೆಸ್ ಮಾಡಿ ಫೆನ್ಸಿಂಗ್ ಮಾಡಬೇಕು. ಕೆಳಗಡೆ 3 ಫೀಟಿಗೆ ಮೆಸ್ ಮಾಡಿ ನಂತರ 4-5 ಲೈನ್ ಮಾಡು. ಮೆಸ್ GMS ಬರುತ್ತೆ, ಅದಕ್ಕೆ ಅರ್ಥ ಕೊಡ್ಲಿಕ್ಕೆ ಆಗುತ್ತೆ. ನೋಡಿ ಅರ್ಥ ಅಂದ್ರೆ ಈ ಫಂಕ್ಷನ್ ಇದೆ ಇದು, ಇದನ್ನ ನಾವು ಮೆಸ್ಸಿಗೆ ಕೊಡ್ಲಿಕ್ಕೆ ಆಗುತ್ತೆ. ಅರ್ಥ ಇದು ಭೂಮಿಗೆ ಟಚ್ ಮಾಡುವಂಥದ್ದು. ಹಾಗಾಗಿ ಮೆಸ್ಸಿ ಟಚ್ ಮಾಡಿ ಅಂತಂದ್ರೆ ಇಲ್ಲ. ಮೈನರ್ ಶಾಕ್ ಬರುತ್ತೆ, ಹೈ ಇಟ್ಟಾಗ ಲೋ ಪವರ್ ಅಷ್ಟು ಶಾಕ್ ಬರುತ್ತೆ. ಇದು ಇದ್ರಲ್ಲಿ ತುಂಬಾ ಹೈ ಶಾಕ್ ಬರುತ್ತೆ ಇದರಲ್ಲಿ. ನಾನು ಟಚ್ ಮಾಡಿದ್ರೆ ಬ್ಯಾಟ್ರಿ ಕನೆಕ್ಟ್ ಇಲ್ಲ, ಇಲ್ಲ ಟಚ್ ಮಾಡೋಕ್ಕಿಲ್ಲ. ಟಚ್ ಇದೇನು ಟಚ್ ಮಾಡ್ತಾ ನೋಡ್ಬೋದು, ಬ್ಯಾಟ್ರಿ ಕನೆಕ್ಷನ್ ಇಲ್ಲ ಈಗ. ಆಯ್ತಾ, ಮಾಡ್ಬೋದು. ಮೆಸ್ ಮಾಡಿ ಒಂದು 3 ಫೀಟಿಗೆ ಮೆಸ್ ಮಾಡಿ ಅದ್ರ ಮೇಲ್ಗಡೆ ಮತ್ತೆ ಮಾಡುವ. ಅಂದ್ರೆ ಎಲ್ಲ ಅಂಗಡಿ ಅದನ್ನ ಮೆಸ್ಸಿನ ಸಿಸ್ಟಮ್ಗೆ ನೀವಲ್ಲ, ಎಲ್ಲ ಅಂಗಡಿ ಹೋಗುವುದೇ ಉತ್ತಮ ಅಂತ ಹೇಳಿದ್ರೆ. ಯಾಕಂದ್ರೆ ಅಲ್ಲಿ ನೀವು ಅದಕ್ಕೆ ಆಲ್ಟ್ರೇಷನ್ಗಳನ್ನು ತುಂಬಾನೇ ಮಾಡ್ಬೋದು. ನೋಡಿ ಒಂದು ಈ ಎಲ್ಲ ಅಂಗಡಿಯಲ್ಲಿ ನೀವು ಇಲ್ಲಿ ಮಧ್ಯೆ ನೀವು ಹೀಗೆ ಅಡ್ಡ ಏನು ಕಡ್ಡಿ ತರ ವೆಲ್ಡ್ ಮಾಡಿದ್ರೆ ಮೆಸ್ ಕೆಳಗೆ ಬರಲ್ಲ, ಟೈಟ್ ಆಗಿ ಕೂತ್ಕೊಂಡಿರುತ್ತೆ ಮೆಸ್. ಕಲ್ಕಂಬಕ್ಕೆಲ್ಲ ಕಟ್ಟುವಾಗ ಏನಾದ್ರು ಸ್ವಲ್ಪ ಕೆಳಗೆ ಲೂಸ್ ಆಗೋ ಚಾನ್ಸ್ ಇರುತ್ತೆ. ಮೆಸ್ ಮಾಡಿ ನೀವು ಮಾಡಿದ್ರೆ ಮಂಗವನ್ನು ಪ್ರೊಟೆಕ್ಟ್ ಮಾಡ್ಬೋದು, ಜಿಂಕೆನ ಸಹ ಪ್ರೊಟೆಕ್ಟ್ ಮಾಡ್ಬೋದು. ಮುಳುತಂತಿ ಮತ್ತೆ ಬಾರ್ಬಿಡ ಮಿಕ್ಸಿಂಗ್ ನೀವು ಹೇಳಿದು ಮಾಡ್ಬೋದು. ಅದು ಮೇಂಟೆನೆನ್ಸ್ ಇದೆ, ಎರಡರಲ್ಲಿ ಮೇಂಟೆನೆನ್ಸ್ ಆಗುತ್ತೆ. ಅದು ಮುಳುತಂತಿ ಕಟ್ಟಾದ್ರೆ ಮತ್ತೆ ಅದನ್ನ ಇದ್ರ ಮೇಲೆ ಬೀಳುವಂಥದ್ದು ಹಿಂಗೆಲ್ಲ ಆಗುತ್ತೆ. ಮೆಸ್ಸಿನಲ್ಲಿ ಆರಾಮ್ ಮಾಡ್ಬೋದು, ಮೇಲ್ಗಡೆ ಮಾಡ್ಬೋದು. ಅದು ಸಾಮಾನ್ಯ ಮನುಷ್ಯ ಪ್ರೊಟೆಕ್ಷನ್ಗೆ ಅದೇ ಒಳ್ಳೇದು, ಮೆಸ್ ಮಾಡಿ ಮಾಡೋದು ಒಳ್ಳೇದು. ಹಾಗೆ ಜಿಂಕೆಗಳಿಗೆ ಒಂದು ಎಷ್ಟು ಹೈಟ್ ಅಲ್ಲಿ ಮಾಡಿದ್ರೆ ಉತ್ತಮ ಅಂತ ನೀವು ಹೇಳಿ? ಹೈಟ್ ಅದು ಅಲ್ಲಿ ಲ್ಯಾಂಡ್ ಮೇಲೆ ಡಿಪೆಂಡ್. ಲ್ಯಾಂಡ್ ಹೇಗಿದೆ ಹಾಗೆ ಮಾಡಬೇಕು. ಕೆಳಗಡೆ ಪ್ರಪಾತಗಳಿದೆ ಅಂದ್ರೆ ಅಷ್ಟು ಬೇಕಂತಿಲ್ಲ. ಲೆವೆಲ್ ಜಾಗ ಆದ್ರೆ ಮಿನಿಮಮ್ 6 ಫೀಟ್ ಆದ್ರೂ ಬೇಕಂತೆ. ಯಾಕಂದ್ರೆ 6 ಫೀಟ್ ಜಂಪ್ ಆಗುತ್ತೆ ಜಿಂಕೆಗಳು. ಚಿರತೆ ಜಂಪ್ ಆಗುತ್ತೆ, ಕಾಡು ಕೋಣಕ್ಕೂ ಜಂಪ್ ಆಗುತ್ತೆ. ಅಂದ್ರೆ ಒಂದು ಲೆಂತ್ ಎಲ್ಲ ಮಾಡಿ ಒಂದು ಲೆಂತ್ 3 ಪೀಸ್ ಮಾಡಬೇಕಾಗುತ್ತೆ. ಒಂದು ಲೆಂತ್ ಅಲ್ಲಿ 3 ಪೀಸ್ ಮಾಡಿ ಮಾಡ್ಬೋದು. 4 ಪೀಸ್ ಅಂದ್ರೆ ಡೌನ್ ಆಗುತ್ತೆ. ಅಷ್ಟೇ ಹೈಟ್ ಬೇಕಂತ, 6 ಲೈನ್ ಎಲ್ಲ ಬೇಕಂತ ನಾನು ಸಾಮಾನ್ಯ ಹೇಳುದು. ಅದು ಲ್ಯಾಂಡ್ ಏರಿಳಿತ ನೋಡ್ಕೊಂಡು ಮಾಡ್ಬೋದು ಅಲ್ಲಿ ಲ್ಯಾಂಡ್ ಇದು. ಹಾಗೆ ಇದು ಮಿಷನ್ ಅಲ್ಲಿ ಯಾವ್ದು ಮನುಷ್ಯರಿಗೆ ಯಾವ್ದು ಎಫೆಕ್ಟ್ ಇದೆ ಸರ್ ಮುಟ್ಟಿದ್ರೆ? ಇಲ್ಲ, ಮನುಷ್ಯರಿಗೆ ಇದು ಯಾವ್ದಿಂದ ಎಫೆಕ್ಟ್ ಬರುದಿಲ್ಲ. ಯಾಕಂತ ಹೇಳಿದ್ರೆ ಇದು ಅಂದ್ರು ನಮ್ಮಲ್ಲಿ ಬಿಡ್ಸಲ್ಲಿ ಬರುತ್ತೆ, ಪಟ್ 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 ಅಂತ ಬರುತ್ತೆ. ನಿಮ್ಗೆ ತೋರಿಸಿದ್ದೀನಿ ಆವಾಗ. ಕಂಟಿನ್ಯೂಟಿಯಲ್ಲಿ ಬರಲ್ಲ. ಮನುಷ್ಯ ಅಂತ ಯಾವ ಪ್ರಾಣಿಗೂ ಸಹ ಎಫೆಕ್ಟ್ ಇಲ್ಲ. ಖಾಲಿ ಶಾಕ್ ಹೊಡಿದೆ, ಹೆದರ್ತಾರೆ, ಓಡ್ತಾರೆ ಅಷ್ಟೇ. ಹಿಟ್ಕೊಳ್ಳೋದಿಲ್ಲ ನಮ್ಮನ್ನ, ಹೀಗೆ ಗಂದಿ ಹಿಟ್ಕೊಳ್ಳೋದ್ರೆ ಬಿಟ್ಬಿಡುತ್ತೆ. ಈಗ ಎಫೆಕ್ಟ್ ಏನಿಲ್ಲ. ಇದು ಪ್ರೂಫ್. ಯಾಕೆ ಮತ್ತೆ ಇದು ಬಂದಿರೋದೇ ಪ್ರೊಟೆಕ್ಷನ್ಗೆ ಅಲ್ವಾ, ಪ್ರಾಣಿಗಳಿಂದ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಬಂದಿರುವಂಥದ್ದು. ಇಲ್ಲಾಂದ್ರೆ ಇನ್ವರ್ಟರ್ ಹಾಕ್ಬೋದಲ್ಲ, ನೀವು ಹೇಳಿದಾಗ ಇನ್ವರ್ಟರ್ ಹಾಕ್ಬೋದಲ್ಲ, ನಾವು ಇನ್ವರ್ಟರ್ ತಗೊಂಡು ಫಿಟ್ ಮಾಡ್ಬೋದಲ್ಲ. ಅದು ಕಂಟಿನ್ಯೂಟಿ ಬರುತ್ತೆ, ಇದು ಕಂಟಿನ್ಯೂಟಿ ಇರಲ್ಲ. ಹಾಗಾಗಿ ಪ್ರೊಟೆಕ್ಷನ್ಗೆ ಮಾಡಿರುವಂಥದ್ದು ಕಾನ್ಸೆಪ್ಟ್. ಇದು ಇನ್ನು ಪ್ರಥಮ ಸ್ಟೇಜಲ್ಲಿ ಇದೆ, ಒಂದು ಫಸ್ಟ್ ಸ್ಟೇಜಲ್ಲಿ ಇದೆ. ಇನ್ನು ಸೆಕೆಂಡ್ ಸ್ಟೇಜಿಗೆ ಇದು ಬರಬೇಕು. ಇನ್ನು ರೂಲ್ಸ್ಗಳೆಲ್ಲ ಮಾಡಬೇಕು, ಇನ್ನು ತುಂಬಾ ಸೇಫ್ಟಿ ಎಲ್ಲ ಮಾಡಬೇಕು. ಬಟ್ ಈ ಪ್ರಥಮ ಸ್ಟೇಜಲ್ಲಿ ಇದೆ. ಬಟ್ ಎಲ್ಲರಿಗೂ ನಾವು ಮಾಡಿದ್ದೇವೆ. ನಾವು 412 ಫಿಟ್ಟಿಂಗ್ಸ್ ಅನ್ನ ವಿಡಿಯೋಗಳಿದೆ ಯೂಟ್ಯೂಬಲ್ಲಿ, ವಿಡಿಯೋಗಳಿದೆ. ಫಿಟ್ಟಿಂಗ್ ಅಲ್ಲ, ವಿಡಿಯೋಗಳಿದೆ. ಫಿಟ್ಟಿಂಗ್ ಎಷ್ಟು ನಂಗೆ ಗೊತ್ತಿಲ್ಲ, ಲೆಕ್ಕ ಹಾಕಿದೆ ನಾನು. ಅಷ್ಟು ಫಿಟ್ಟಿಂಗ್ಸ್ ಎಲ್ಲ ಇದೆ. ಸೊ ಹಾಗಾಗಿ ಮಾಡ್ಬೋದು, ಇದನ್ನ ಆರಾಮಾಗಿ ಮಾಡ್ಬೋದು. ಕರೆಂಟ್ ಅಲ್ಲಿ ಮಾಡಿದ್ರೆ ಏನು ಹೇಗಾಗುತ್ತೆ? ಅದೇ ಕರೆಂಟ್ ಎಲ್ಲ ಮಾಡೋದು ನೀವು ಓಟೆ ಸರ್ಟಿಫಿಕೇಟ್ ತಗೊಂಡು ಬರ್ಬೇಕು KEB-ಇಂದ. ಕರೆಂಟ್ ಎಲ್ಲ ಮಾಡುದು ಅಂತ ಹೇಳಿ ಮಾಡ್ಲಿಕ್ಕೆ ಆಗಲ್ಲ. ನಾವು ಕೆಲವು ಬಾರಿ ಮಾಡ್ಕೊಟ್ಟಿದ್ದೇವೆ, ಇಲ್ಲ ಅಂತ ಹೇಳ್ತಿಲ್ಲ. ಅವರ ರಿಸ್ಕ್ ಅವ್ರ ಮೇಲೆ, ಫಲಾನುಭವಿಗಳು ನಮ್ಮನ್ನ ಮತ್ತೆ ರಿಸ್ಕ್ ಮಾಡ್ಕೊಳ್ಲಿಕ್ಕೆ ಇಲ್ಲ. ಕರೆಂಟ್ ಮಾಡಿದ್ರೆ ಅವರೇ ಇದಕ್ಕೆ ರಿಸ್ಕ್, ಅವರೇ ಹೊಣೆಗಾರರು. ಕರೆಂಟ್ ಸಹ 3 ಫೇಸ್ ಪಂಪ್ ಎಲ್ಲ ನಾವು ಕೆಲವೆಲ್ಲ ಮಾಡಿದ್ದೇವೆ, ಪ್ಲಗ್ ಇನ್ ಮಾಡಿ. ಅದಕ್ಕೆ ಅವರೇ ಜವಾಬ್ದಾರರು, ಹಾಳಾದ್ರೆ ಅವರೇ ಹೊಣೆಗಾರರಾಗಿರ್ತಾರೆ. ಹಾಗೆ ಸರ್, ಹೊಸದಾಗಿ ಯಾರು ಒಂದು ಬಿಸ್ನೆಸ್ ಮಾಡುವಾಗ ನಿಮ್ಮ ಒಂದು ಸಲಹೆ ಏನು ಸರ್? ಸಲಹೆ ಇದರಲ್ಲಿ ಪ್ಲೆಂಟಿ ಆಫ್ ಪ್ರಾಫಿಟ್ ಉಂಟು. ಇಸ್ ಹ್ಯಾವ್ ದ ಪ್ಲೆಂಟಿ ಆಫ್ ಪ್ರಾಫಿಟ್ಸ್ ಅಂತ ಹೇಳ್ತಾನೆ. ಸರ್ವಿಸ್ ಉಂಟು ಮೈನ್ ಆಗಿ. ಒಂದು ಸೋಲಾರ್ ಬೇಲಿ ಮಾಡಿದ್ರೆ, ಒಂದು ಒಬ್ಬರಿಗೆ ಫಿಟ್ ಮಾಡಿದ್ರೆ ಅಂತ ಇಟ್ಕೊಂಡ್ರೆ ನಿಮ್ಗೆ 1 ವರ್ಷದಲ್ಲಿ 1 ಸರ್ವಿಸ್ ಬಂದೇ ಬರುತ್ತೆ ಅವ್ರ ಮನೆಯಲ್ಲಿ. ಏನೋ ಮರ ಬೀಳುತ್ತೆ, ಏನೋ ತೆಂಗಿನ ಗರಿ ಬೀಳುತ್ತೆ, ಏನೋ ಆಗುತ್ತೆ, ವೈರ್ ಕಟ್ ಆಗುತ್ತೆ, ಸರ್ವಿಸ್ ಇದ್ದೇ ಇದೆ. ಸರ್ವಿಸೇ ಮೇನ್ ಇದರಲ್ಲಿ ಕೃಷಿಯಲ್ಲಿ. ಹಾಗಾಗಿ ಇದು ಮತ್ತೆ ಇದು ಬಿಸ್ನೆಸ್ಗೆ ಮಾಡುವುದು, ಮನೆ ಹೌಸ್ ಹೋಲ್ಡ್ ಇದು ಕಾನ್ಸೆಪ್ಟ್ ಅಲ್ಲ. ಇದು ಕಮರ್ಷಿಯಲ್ ಕಾನ್ಸೆಪ್ಟ್. ಇದು ಒಬ್ಬ ರೈತರು ಜಾಗ ತಗೊಳ್ತಾರೆ, ಅವ್ರು ಪ್ರೊಟೆಕ್ಷನ್ ಮಾಡ್ಕೊಂಡು ಅವರ ನೆಸೆಸಿಟಿ ಮಾಡ್ಕೊಳ್ಳೇಬೇಕು. ಪ್ರಾಣಿಗಳು ಬಂದ ರಕ್ಷಣೆ ಮಾಡ್ಕೊಳ್ಳೇಬೇಕು. ಅದನ್ನ ಓಡಿಸ್ತಾ ಇರ್ಲಿಕ್ಕೆ ಆಗಲ್ಲ, ಮನುಷ್ಯನಿಂದ ಹೈ ಅಂತ ಓಡಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಈ ಒಂದು ಸಿಸ್ಟಮ್ ಬೇಕೇ ಬೇಕು. ಇದನ್ನ ಕಲಿಲಿಕ್ಕೆ ತುಂಬಾ ಕಲಿಲಿಕ್ಕಿದೆ. ನಮ್ಮ ವಿಡಿಯೋ ನೋಡ್ರಿ, ನಮ್ಮ ಇದುವರೆ ವಿಡಿಯೋ ನೋಡ್ರಿ ಸಾಕು ನೀವು. ಇವರು IP Smart Point CEO, ಇವರು ಮಾಹಿತಿಗೆ ಚಾನಲ್ ವಿಡಿಯೋ ಮಾಡ್ತು, ಮಾಹಿತಿಗಾಗಿ. ನನ್ನಲ್ಲಿ ಫಿಟ್ಟಿಂಗ್ ವಿಡಿಯೋ ಬರುತ್ತೆ, ಮಾಹಿತಿ ವಿಡಿಯೋ. ನಿಮಗೆ ಮಾಹಿತಿ ಏನು, ಈ ತರ ಮಾಹಿತಿಗಳು ನಿಮ್ಗೆ ಇವರ ವಿಡಿಯೋ ಸಿಗುತ್ತೆ, ವಿಪುಲವಾಗಿ ಸಿಗುತ್ತೆ, ನೀವು ನೋಡ್ಬೋದು. ನನ್ನ ಗ್ರೀನ್ ಬಿಲ್ಡ್ ಅಂಡ್ ಮ್ಯಾನೇಜ್ ಪ್ರೈವೇಟ್ ಚಾನಲ್ ಅಲ್ಲಿ ನಿಮ್ಗೆ ಅದರ ಒಂದು ಫಿಟ್ಟಿಂಗ್ ಹೇಗೆ ಮಾಡುವಂತ ಸಿಗುತ್ತೆ ಟೆಕ್ನಿಕಲ್ ಆಗಿ. ಅದೆರಡೂ ನೀವು ನೋಡ್ಕೊಂಡ್ರೆ 1 ತಿಂಗಳಿಗೆ, 1 ದಿನಕ್ಕೆ 1 ವಿಡಿಯೋ ಅಥವಾ 1 ವಾರಕ್ಕೆ 1 ವಿಡಿಯೋ ನೋಡಿದ್ರು ನಿಮ್ಗೆ ಆರಾಮಾಗಿ ಕಲಿಬಹುದು. ಒಳ್ಳೆ ಲಾಭ ಇದೆ. ಸರ್ವಿಸ್ ಕೊಡ್ಬೇಕು, ಅದನ್ನ ಸರ್ವಿಸ್ ಕೊಡಬೇಕು.
ಲಾಭ ಸಿಗುತ್ತೆ ಇಲ್ಲ ಅಂತ ಹೇಳ್ತಿಲ್ಲ, ಕೆಲಸ ಸಿಗುತ್ತೆ, ಒಳ್ಳೆ ಕೆಲಸ ಸಿಗುತ್ತೆ, ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಲಾಭ ಸಿಗುತ್ತೆ, ಒಂದು ಸರ್ವಿಸ್ ಕೊಡ್ಬೋದು, ಒಳ್ಳೆ ನೇಚರಲ್ಲಿ ನಾವು ಬೆಳಿಬೋದು, ದಷ್ಟಪುಷ್ಟವಾಗಿ ಬೆಳಿಬೋದು. ಯಾಕಂದರೆ ಹಳ್ಳಿಯಲ್ಲಿ ಅವರು ಊಟಕ್ಕೇನು ಇದು ಮಾಡಲ್ಲ, ಏನು ಯಾವುದೇ ಮೀಲ್ಸಿಗೂ ಸ್ಟೇಗಿರ್ಬೋದು, ಏನು ತೊಂದರೆ ಮಾಡಲ್ಲ, ಒಳ್ಳೆ ನಮಗೆ ಕೊಡ್ತಾರೆ, ಊಟ ತಿಂಡಿ ಎಲ್ಲ ಒಳ್ಳೆ ಇರುತ್ತೆ. ನಾವು ಯಾವುದೋ ಕಾಂಟ್ರಾಕ್ಟ್ ಬೇಜಲ್ಲಿ ಹೋದರೆ ಆ ಶಬ್ದದಲ್ಲಿ ಕೊಯ್ಯೋ ಅಂತ ಶಬ್ದ ಆಗ್ತಿರುತ್ತೆ, ಏನೋ ಶಬ್ದ ಇರುತ್ತೆ. ಇಲ್ಲಿ ಏನು ಶಬ್ದ ಇರಲ್ಲ, ಆರಾಮಾಗಿ ತೋಟದಲ್ಲಿ ಮಾಡ್ಬೋದು, ಆರಾಮಾಗಿ ನೆರಳಲ್ಲಿ ತೋಟದಲ್ಲಿ ಮಾಡ್ಬೋದು. ಕೆಲವು ಬಾರಿ ಬಿಸಿಲು ಬರುತ್ತೆ, ನಾವು ಬಯಸಿನ ಕಡೆ ಸ್ವಲ್ಪ ಬಿಸಿಲು ಬರ್ತದೆ, ಏನು ಮಾಡೋಕ್ಕಿಲ್ಲ ಬಿಡಿ. ಆದ್ರೆ ನಮ್ಗೆ ವ್ಯವಸ್ಥೆ ಕೊಡ್ತಾರೆ, ಆಯಾ ಟೈಮಿಗೆ ಊಟ ಆಯಾ ತಿಂಡಿ ಎಲ್ಲ ನಮ್ಗೆ ಕರೆಕ್ಟಾಗಿ ಸಿಗುತ್ತೆ. ಒಳ್ಳೆ ಹೊತ್ತಿಗೆ ಅವ್ರು ಕೆಲಸ ಮಾಡಿಕೊಟ್ಟು ಅವ್ರಿಗೆ ಖುಷಿ ಇರುತ್ತೆ. ನೀವು ಕೊಟೇಶನ್ ಎಲ್ಲ ಮೊದಲೇ ಮಾಡಿಕೊಂಡು ಜಸ್ಟ್ ಕರೆಕ್ಟಾಗಿ ಅರಿವು ಮೂಡಿಸಿದ್ರೆ ಕರೆಕ್ಟಾಗಿ ಪ್ರಾಫಿಟ್ ಸಿಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಳ್ಳೆ ಸೆಕ್ಟರ್ ಇದು, ಬಿಸ್ನೆಸ್ ಮಾಡಿ ಒಳ್ಳೆ ಸೆಕ್ಟರ್. ಅನುಭವ ಬೇಕು, ಅನುಭವ ತಗೊಳ್ಬೇಕು, ಸರ್ವಿಸ್ ಕೊಡಬೇಕು. ಮೇಯ್ನಾಗಿ ಸರ್ವಿಸ್ ಕೊಟ್ಟರೆ ಇದು ಆರಾಮಾಗಿ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ನಮ್ಮ ವಿಡಿಯೋಗಳನ್ನ ನೋಡ್ಕೊಂಡು, ನಮ್ಮ ಇಲ್ಲಿವರ ವಿಡಿಯೋ ನೋಡ್ಕೊಂಡ್ರೆ ನೀವು ಆರಾಮಾಗಿ ಮಾಡ್ಬೋದು. ಈ ಫೆನ್ಸಿಂಗ್ ಅಲ್ಲಿ ಸರ್ವಿಸ್ ಮತ್ತೆ ಮೇಂಟೆನೆನ್ಸ್ ಹೇಗೆ ಸರ್ ಇದರಲ್ಲಿ? ಸರ್ವಿಸ್ ಅದೇ ಗ್ರೀನರಿ ಟಚ್ ಆಗಬಾರ್ದು. ಅಂದರೆ ಯಾವುದೇ ಹಸಿರು ಸೊತ್ತುಗಳು ತಂತಿ ಮೇಲೆ ಬಿದ್ದರೆ ಅದು ಶಾಕ್ ಸ್ವಲ್ಪ ಡ್ರಾಪ್ ಆಗುತ್ತೆ. ಕಾಮನ್ ಕರೆಂಟ್ ತಂತಿ ಇದ್ದಂಗೆ ಇದು. ಅಂದರೆ ಏನು ಕರೆಂಟ್ ತಂತಿಯಲ್ಲಿ ಏನು ಮರಗಳ ತಾಯಿದ್ರೆ ಏನು ಶಾಕ್ ಡ್ರಾಪ್ ಆಗಿ ಶಾಕ್ ಕಮ್ಮಿ ಬರುತ್ತೆ, ಅದೇ ಥರ ಇದರಲ್ಲೂ ಕೂಡ ಹಾಗೆ. ಇದು ಸಹ ಏನು ಕರೆಂಟ್ ಬಂದಿರುತ್ತೆ ರೆಡ್ ಇದು, ಆಯ್ತಾ. ಇದು ಬ್ಲ್ಯಾಕ್ ಇರುತ್ತೆ, ಮತ್ತೆ ಬಿಡ್ಸಲ್ಲಿ ಬರುತ್ತೆ, ಪಟ್ 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 ಅಂತ ಬರ್ತಿರುತ್ತೆ. ಇದೊಂದು ಶಾಕ್ ಕಮ್ಮಿ ಆಗುತ್ತೆ, ನೆಲಕ್ಕೆ ಟಚ್ ಆಗೋದು ಶಾಕ್ ಕಮ್ಮಿ ಆಗುತ್ತೆ. ಅದನ್ನ ನೋಡ್ಕೊಳ್ಬೇಕು, ಕ್ಲೀನ್ ಮಾಡ್ಕೊಳ್ಬೇಕು. ವರ್ಷಕ್ಕೆ 3 ಬಾರಿ ಯಾರು ಕ್ಲೀನ್ ಮಾಡ್ಕೊಳ್ಬೇಕು. ಮತ್ತೆ ಅರ್ತ್ ಕನೆಕ್ಷನ್ ಅಂತ ಇರುತ್ತೆ, ಅಲ್ಲಿ ಸ್ಪಾರ್ಕ್ ಆಗ್ತಾ ಇರುತ್ತೆ ಸಂಭವದಲ್ಲಿ, ವೈರ್ ಬರ್ನ್ ಆಗೋ ಚಾನ್ಸ್ ಇರುತ್ತೆ, ಅದು ಸರ್ವಿಸ್ ಯಾರು ಬರ್ನ್ ಆಗುತ್ತೆ, ಅದು ನೋಡ್ಬೇಕು. ಅದು ಕನೆಕ್ಟ್ ಆಫ್ ಮಾಡ್ಕೊಂಡು ಕನೆಕ್ಟ್ ಕೊಡಬೇಕು. ಸ್ವಿಚ್ ಆನ್ ಆಫ್ ಆಗಿದೆ ಅದು ಫಸ್ಟ್ ನೋಡ್ಕೊಳ್ಬೇಕು. ಸ್ವಿಚ್ ಆನ್ ಆಫ್ ಹೊರಗೆ ನಮ್ಮ ಸಿಸ್ಟಮ್ ಫುಲ್ ದೊಡ್ಡ ಬಾಕ್ಸ್ ಮಾಡಿ ಹೊರಗಡೆ ಸ್ವಿಚ್ ಕೊಟ್ಟಿರ್ತೇವೆ, ಆನ್ ಆಫ್ ನೋಡ್ಕೊಳ್ಬೇಕು. ಪ್ಯಾನಲ್ ಇಯರ್ಲಿ 2 ಟೈಮ್ಸ್ ಕ್ಲೀನ್ ಮಾಡ್ಕೊಳ್ಬೇಕು. ಬೆಟರ್ ಟು ಕ್ಲೀನ್ ಇಯರ್ಲಿ 2 ಟೈಮ್ಸ್, ವರ್ಷಕ್ಕೆ 2 ಬಾರಿ ಕ್ಲೀನ್ ಮಾಡಿಕೊಂಡು ಪ್ಯಾನಲ್ ಪ್ಲೇಟನ್ನು ಕ್ಲೀನ್ ಮಾಡಿಕೊಂಡು ಒಳ್ಳೆಯದು. ಬ್ಯಾಟ್ರಿ ಡಿಸ್ಟಿಲ್ ವಾಟರ್, ಆಯಿತಾ. ನಮ್ಮ ಫಿಟ್ಟಿಂಗಲ್ಲಿ ನಾವು ಡಿಸ್ಟಿಲ್ ವಾಟರ್ ಫಿಲ್ ಅಪ್ ಮಾಡ್ತೇವೆ, ಅದು ಏನು ಪ್ರಶ್ನೆ ಅಲ್ಲ, ನಾವು ಆರಾಮಾಗಿ ಮಾಡ್ಕೊಡ್ತೀವಿ. ನೀವು ಬೇರೆ ಒಂದು ಯಾವುದು ಫಿಟ್ ಮಾಡ್ಕೊಂಡ್ರೆ ಅದು ಡಿಸ್ಟಿಲ್ ವಾಟರ್ ಕರೆಕ್ಟಾಗಿ ವರ್ಷಕ್ಕೆ 1 ಬಾರಿ ಹಾಕಿ ಸಹ, ಇದು ವರ್ಷಕ್ಕೆ 1 ಬಾರಿ ನೋಡಿ, 6 ತಿಂಗಳು 1 ಬಾರಿ ಅಲ್ಲ. ಯಾಕಂದ್ರೆ ಸೋಲಾರ್ ಸೆಗ್ಮೆಂಟಲ್ಲಿ ನಿಮಗೆ ಡಿಸ್ಟಿಲ್ ವಾಟರ್ ಬೇಗ ಖಾಲಿ ಆಗುವುದಿಲ್ಲ, ವರ್ಷಕ್ಕೆ 1 ಬಾರಿ ನೀವು ಹಾಕಿ ಸಾಕು. ಡಿಸ್ಟಿಲ್ ವಾಟರಲ್ಲಿ ಸ್ಟ್ಯಾಂಡರ್ಡ್ ಅಂದರೆ ಎಕ್ಸೈಡ್, ನಾವು ಇದು ನೋಡಿದ್ರೆ ಎಕ್ಸೈಡ್ ಡಿಸ್ಟಿಲ್ ವಾಟರ್ನ ಪ್ರಿಫರ್ ಮಾಡ್ತೇವೆ. ಒಳ್ಳೆ ಗ್ರಾವಿಟಿ ಇದೆ ಡಿಸ್ಟಿಲ್ ವಾಟರಲ್ಲಿ, ಹಾಗಂತ ಎಕ್ಸೈಡ್ನ ನಾವು ಪ್ರಮೋಷನ್ ಮಾಡ್ತಾ ಇದ್ದ ಅರ್ಥ ಇಲ್ಲ, ಮಾಹಿತಿಗಾಗಿ ಹೇಳ್ತಿರೋದು. ಅಲ್ಲಿ SF ಡಿಸ್ಟಿಲ್ ವಾಟರ್ ಸಹ ಬರುತ್ತೆ. ಡಿಸ್ಟಿಲ್ ವಾಟರ್ಗಳನ್ನು ಕರೆಕ್ಟಾಗಿ ಅಷ್ಟೇನು ಅಂದರೆ ಡಿಸ್ಟಿಲ್ ವಾಟರ್ ಏನು ಅಷ್ಟೇನು ನಿಮಗೆ ಮೇಂಟೈನ್ ಬರೋಲ್ಲ. ನೀವು ವೆಹಿಕಲ್ ಬ್ಯಾಟ್ರಿ ಈ ಥರ ನೋಡಿ, ವೆಹಿಕಲ್ ಬ್ಯಾಟ್ರಿ ಸೆಗ್ಮೆಂಟಿಗೆ ಬಂದರೆ ನಿಮಗೆ ಇದು ಮೇಂಟೆನೆನ್ಸ್ ಫ್ರೀ SMF ಬ್ಯಾಟ್ರಿ, ಸೀಲ್ಡ್ ಮೇಂಟೆನೆನ್ಸ್ ಫ್ರೀ ಬ್ಯಾಟ್ರಿ. ಇದು ಅಷ್ಟೇನು ಮೇಂಟೈನ್ ಬರಲ್ಲ, ಇನ್ವರ್ಟರ್ ಬ್ಯಾಟ್ರಿ ಅಷ್ಟೇನು ಮೇಂಟೈನ್ ಬರಲ್ಲ. ಇದು ಒಂದೂವರೆ ಲೀಟರ್ 1 ಲೀಟರ್ ಒಳಗೆ ಡಿಸ್ಟಿಲ್ ವಾಟರ್ ಆರಾಮ್ ಸಾಕಾಗುತ್ತೆ. ಪೆಟ್ರೋಲ್ ಬಂಕಿನ ಡಿಸ್ಟಿಲ್ ವಾಟರ್ ನೀವು ತಗೊಂಡು ಹೋಗ್ತಂದು ಹೇಳ್ಬೋದು, ನಾವೇನು ಅವೆಲ್ಲ ಮಾಡ್ತಾ ಇಲ್ಲ, ನಾವು ಫ್ಯಾಕ್ಟ್ ಹೇಳ್ತಾ ಇದ್ದೇವೆ. ಪೆಟ್ರೋಲ್ ಬಂಕಲ್ಲಿ ಡಿಸ್ಟಿಲ್ ವಾಟರ್ ಹಾಕುವ ಅಷ್ಟು ಗ್ರಾವಿಟಿ ಅದಿರಲ್ಲ, ನೀವು ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ ಆರಾಮಾಗಿ. ಬಟ್ ಕಂಪ್ನಿಯಿಂದ ಬರುವಂಥ ಡಿಸ್ಟಿಲ್ ವಾಟರ್ಗಳನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು, ನಮ್ಮ ಅಭಿಮತ. ಮತ್ತೆ ಏನಂತ ಸರ್ವಿಸ್ ರೆಡಿ ಇರಬೇಕು. ಫಿಟ್ಟರ್ ಆದವರು, ಇದು ಫಿಟ್ಟರಿಗೆ ಹೇಳ್ತಿರೋದು, ಸರ್ವಿಸ್ ಯಾವತ್ತೂ ರೆಡಿ ಇರಬೇಕು. ಸರ್ವಿಸ್ ಕೊಟ್ಟರೆ ಆ ಸರ್ವಿಸ್ ಕೊಟ್ಟಂಥ ಫಲಾನುಭವಿಗಳಿಂದ ನಮ್ಮ ಮತ್ತೆ ಫ್ಯೂಚರ್ ಕೆಲಸಗಳು ಬರುತ್ತೆ. ದೊಡ್ಡ ಕಂಪನಿಗಳಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದು ಯಾವ ಹೆಸರನ್ನ ಹೇಳ್ತಾ ಇಲ್ಲ, ಎಲ್ಲ ಫಿಟ್ ಮಾಡ್ತಾರೆ, ಸರ್ವಿಸ್ ಕೊಡ್ತಾರೆ. ಇದರಲ್ಲಿ ಮೇಯ್ನೇ ಸರ್ವಿಸ್ ಫಾಲ್ಟ್, ಸರ್ವಿಸೇ ಇಲ್ಲದಲ್ಲ, ಸಮಸ್ಯೆ ಅದೇ. ಯಾರು ಸರ್ವಿಸ್ ಕೊಡ್ತಾ ಇಲ್ಲ. ಸರ್ವಿಸ್ ಕರೆಕ್ಟಾಗಿ ಕೊಟ್ಟರೆ ಆರಾಮ್ ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ನಾನೇ ಕ್ಲಿಕ್ ಆದರೆ ನಾನೇ ಉದಾಹರಣೆ ನಾನೇ. ಹಾಗಾಗಿ ನೀವು ಸರ್ವಿಸನ್ನು ಕರೆಕ್ಟಾಗಿ ಕೊಟ್ಕೊಂಡು ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಿದರೆ, ಕೆಲವೊಂದು ಮೇಂಟೆನೆನ್ಸ್ ರೈತರೇ ಅವರೇ ಮಾಡ್ಕೊಳ್ಬೇಕಾಗುತ್ತೆ, ಕೆಲವೊಂದು ಸಣ್ಣ ಪುಟ್ಟ ಮೇಂಟೆನೆನ್ಸ್ ಅವರೇ ಮಾಡ್ಕೊಳ್ಬೇಕಾಗುತ್ತೆ. ಕೆಲವು ಬಾರಿ ಏನಾಗುತ್ತೆ, ಹಳ್ಳಿಯಲ್ಲಿ ಹುಲ್ಲು ಕೊಯ್ಲಿಗೆ ಹೋಗ್ತಾರೆ ತೋಟದಕ್ಕೆ, ಯಾರೋ ಹುಲ್ಲು ಕೊಯ್ಲಿಕ್ಕೆ ಹೋಗೋರು ಪವರ್ ಆಫ್ ಮಾಡಿ ಬಟನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಇದರ ಸ್ವಿಚ್ಚನ್ನು ಆಫ್ ಮಾಡಿಬಿಟ್ಟು ಆಫ್ ಮಾಡಿ ಹೋಗಿಬಿಡ್ತಾರೆ. ಎರಡನೇ ಹೋಗುವಾಗ ಅವರಿಗೆ ವಾಪಸ್ ಬರುವಾಗ ನೆನಪಿರುವುದಿಲ್ಲ. ಹುಲ್ಲು ಕೊಯ್ತಾರೆ, ಹಾಗೆ ಹೆಗ್ ಬಂದುಬಿಡ್ತಾರೆ. ರಾಸುಗಳು ದನಗಳು ಒಳ ಹೋಗುತ್ತೆ, ನಮಗೆ ಫೋನ್ ಬರುತ್ತೆ, ಬಟನ್ ನಿಮ್ಮ ಶಾಕ್ ಹೊಡಿತಾ ಇಲ್ಲ ಅಂತ ಫೋನ್ ಬರುತ್ತೆ, ಸರ್ ಹೊಡಿತಾ ಇಲ್ಲ ಅಂತ ಶಾಕ್ ಬರುತ್ತೆ. ನಾವು ಅಲ್ಲಿ ಹೋಗಿ ನೋಡುವಾಗ ಏನೂ ಇಲ್ಲ, ಖಾಲಿ ಸ್ವಿಚ್ ಆಫ್ ಆಗಿರುತ್ತೆ. ಕೆಲವೊಂದು ಸ್ವಿಚ್ ಆಫ್ ಆಗಿರುತ್ತೆ ಅಷ್ಟೇ, ಮತ್ತೆ ಏನೂ ಆಗಿರುವುದಿಲ್ಲ. ನಾವು ಅದು ಔಟ್ಸೈಡ್ ಕೊಡ್ತೀವಿ, ದೊಡ್ಡ ಔಟ್ಸೈಡ್. ನಾವು ಇಲ್ಲಿ ಇದರೊಳಗಲ್ಲ, ನಾವು ಔಟ್ಸೈಡಲ್ಲಿ ನಮ್ಮ ಫಿಟ್ಟಿಂಗ್ಸ್ ನೋಡ್ಬೋದು, ನೀವು ನೋಡಿರ್ಬೋದು, ಅಲ್ಲಿ ಔಟ್ಸೈಡ್ ಸ್ವಿಚ್ ಇರುತ್ತೆ, ನಾವು ಸ್ವಿಚ್ ಕೊಟ್ಟಿರ್ತೇವೆ. ಇವೆಲ್ಲ ಸಣ್ಣ ಪುಟ್ಟ ವಿಷಯ ಇದಲ್ಲ, ಇದ್ರ ಸಣ್ಣ ಪುಟ್ಟ ವಿಷಯನ ನೀವೇ ಗಮನ ತಗೊಳ್ಬೇಕು. ಮತ್ತೆ ಇಲ್ಲಿ ಏನೋ ಲೈಟ್ ಗಿಟ್ ಬರದೇ ಇದೆ ನಮಗೆ ಫೋನ್ ಮಾಡ್ಬೇಕು. ಇದು ಗ್ರೀನ್ ಅಂದರೆ ಅಲ್ಲಿ ಡಿಸ್ಟಿಲ್ ವಾಟರ್ ಏನು ಕಂಟ್ರೋಲ್ ಗೇಜ್ ನೋಡ್ಬೇಕು, ಅಲ್ಲಿ ಗ್ರೀನ್ ಇದ್ರೆ ಬ್ಯಾಟ್ರಿ ಸರಿ ಉಂಟು ಅಂತ ಅರ್ಥ. ಇಲ್ಲಿ ಇದು ಸೌಂಡ್ ಬರುತ್ತೆ ನೋಡ್ಬೇಕು. ಶಾರ್ಟ್ಗಳನ್ನ ಸ್ವಲ್ಪ ಆಚೆ ಮಾಡಿ ನೋಡ್ಬೇಕು, ಸ್ವಲ್ಪ ಲೂಸ್ ಕನೆಕ್ಷನ್ ಆದರೆ ಪವರ್ ಬರಲ್ಲ. ಇಲ್ಲಿ ವೈರ್ ಏನೋ ಸುಟ್ಟೋಗಿ ನೋಡ್ಬೇಕು, ಇಲ್ಲಿ ವೈರ್ ನಾವು ಎರಡು ಕನೆಕ್ಟ್ ಮಾಡಿರ್ತೇವೆ ಅದನ್ನ ನೋಡ್ಬೇಕು. ಸುಟ್ಟೋದ್ರೆ ಮಿಷನ್ ಆಫ್ ಮಾಡ್ಕೊಂಡು ನೋಡ್ಬೇಕು. ಅಂದ್ರೆ ಪುಟ್ಟ ಈ ಮೈನರ್ ಥಿಂಗ್ಸ್ಗಳನ್ನ ನೀವು ನೋಡ್ಕೊಂಡ್ರೆ ನೀವೇ ಕೆಲವೊಂದು ಸರ್ವಿಸ್ ನೀವೇ ಮಾಡ್ಬೋದು. ಅಂತ ಟೆಕ್ನಿಕಲ್ ಇಶ್ಯೂ ನಾವೇ ಬರ್ಬೇಕು, ಟೆಕ್ನಿಕಲ್ ಫಾಲ್ಟ್ ನಾವೇ ಬರ್ಬೇಕಲ್ಲ, ನಮ್ಮ ವಾರಂಟಿ ಕ್ಲೈಮ್ ನಾವೇ ಬರಬೇಕು.
ಅದನ್ನ ಕೊಡ್ತೇವೆ. ಸಣ್ಣ ಪುಟ್ಟ ಮೇಂಟೆನೆನ್ಸ್ ನೀವೇ ಮಾಡ್ಕೊಂಡ್ರೆ ಕೃಷಿಕ ಸಾಮಾನ್ಯ ಮೇಂಟೈನ್ ಮಾಡ್ಕೊಳ್ತಾರೆ. ಬಟ್ ಇದು ವಿಷಯ ಹೊಸದಾದ್ರೆ ಸ್ವಲ್ಪ ಅವ್ರಿಗೆ ಗೊಂದಲ ಅಷ್ಟೇ, ಬೇರೆಲ್ಲ ವಿಷಯ ಮಾಡ್ಕೊಳ್ತಾರೆ ಮೇಂಟೆನೆನ್ಸ್. ಇದೇ ಸೋಲಾರ್ ಬೇಲಿ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ, ನಮ್ದು ಮಾಹಿತಿ ಕೊಡೋ ಉದ್ದೇಶಕ್ಕೆ ಮಾಡಿರುವಂತದ್ದು. ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರ ಸ್ನೇಹಿತರೆ, ಸೋಲಾರ್ ಫೆನ್ಸಿಂಗ್ ನ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಈ ಒಂದು ಮಾಹಿತಿಯನ್ನು ನೀಡಿದ ನಮ್ಮ ಕಂಪನಿಯ ಪ್ರಮೋಟರ್ ಜಯರಾಮ್ ಭಟ್ ಸರ್ ಇವರಿಗೆ ಧನ್ಯವಾದ. ಹಾಗೆ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಫಿಟ್ಟಿಂಗ್ಸ್ ನ ವಿಡಿಯೋನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿಡ್ತೇವೆ, ನೀವು ನೋಡಿಕೊಳ್ಬಹುದು. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಾಕಷ್ಟು ತಿಳಿಸಿ ಎಂದು ವಿನಂತಿಸಿಕೊಡುತ್ತಿದ್ದೇನೆ. ಧನ್ಯವಾದಗಳು.